10th ಸ್ಟ್ಯಾಂಡರ್ಡ್ ಸೋಷಿಯಾಲಜಿ ಯೂನಿಟ್ 3 ಸೋಷಿಯಲ್ ಮೂಮೆಂಟ್ಸ್. ನೋಡಿರಿ, ಸೋಷಿಯಲ್ ಮೂಮೆಂಟ್ಸ್ ಅಂದರೆ ಸಾಮಾಜಿಕ ಚಳುವಳಿಗಳು ಅಂತ. ಅಂದರೆ ಜನರೆಲ್ಲ ಸೇರಿಬಿಟ್ಟು ಕೆಲವು ಚಳುವಳಿಗಳನ್ನ ಮಾಡಿಬಿಟ್ಟು ಏನಾದರೂ ಸಾಧನೆ ಮಾಡೋಕ್ಕೆ ನೋಡ್ತಾರಲ್ಲ ಅಥವಾ ಎಂತನಾದರೂ ಉಳಿಸ್ಕೊಳ್ಳೋಕೆ ನೋಡ್ತಾರಲ್ಲ, ಅದನ್ನು ನಾವು ಸೋಷಿಯಲ್ ಮೂಮೆಂಟ್ಸ್ ಅಂತ ಕರಿತೀವಿ. ಇನ್ ದಿಸ್ ಯೂನಿಟ್ ಯು ವಿಲ್ ಲರ್ನ್ ಏನೇನು ಕಲಿತೀರಾ ಈ ಚಾಪ್ಟರಲ್ಲಿ: ಮೀನಿಂಗ್, ನೇಚರ್, ಆರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಸೋಷಿಯಲ್ ಮೂಮೆಂಟ್. ಅಂದರೆ ಸೋಷಿಯಲ್ ಮೂಮೆಂಟ್ ಅರ್ಥ ಏನು, ಯಾವ ರೀತಿ ಇರುತ್ತೆ, ಅದರ ನೇಚರ್ ಏನು, ಆರಿಜಿನ್ ಎಲ್ಲಿಂದ ಶುರುವಾಯಿತು ಮತ್ತು ಎವಾಲ್ವ್ ಯಾವ ರೀತಿ ಆಯಿತು, ಅಂದರೆ ಯಾವ ರೀತಿ ಬೆಳ್ಕೊಂಡು ಬಂದಿದೆ ಅದ್ರ ಬಗ್ಗೆ ನೋಡ್ತೀರಾ. ಜೊತೆಗೆ ಕೆಲವು ಮೂಮೆಂಟ್ಸ್ ಬಗ್ಗೆ ನೋಡ್ತೀರಾ. ಒಂದು ಎನ್ವಿರಾನ್ಮೆಂಟ್ ಮೂಮೆಂಟ್, ವುಮೆನ್ಸ್ ಮೂಮೆಂಟ್, ಆಲ್ಕೋಹಾಲ್ ಪ್ರೊಹಿಬಿಷನ್ ಮೂಮೆಂಟ್, ಫಾರ್ಮರ್ಸ್ ಮೂಮೆಂಟ್, ವರ್ಕರ್ಸ್ ಮೂಮೆಂಟ್, ಅನ್ಟಚಬಿಲಿಟಿ ಪ್ರೊಹಿಬಿಷನ್ ಮೂಮೆಂಟ್ಸ್. ಈ ಥರ ಎಲ್ಲ ಮೂಮೆಂಟ್ಸ್ ಬಗ್ಗೆ ಕೂಡ ಈ ಚಾಪ್ಟರಲ್ಲಿ ತಿಳ್ಕೊಳ್ತೀರಾ. ಸೋಷಿಯಲ್ ಮೂಮೆಂಟ್, ಮೀನಿಂಗ್ ಆ್ಯಂಡ್ ನೇಚರ್. ಈ ಸೋಷಿಯಲ್ ಮೂಮೆಂಟ್ನ ಅರ್ಥ ಮತ್ತು ಅದು ಯಾವ ನೇಚರ್ ಅದರದ್ದು ಅಂತ ತಿಳ್ಕೊಳ್ಳೋಣ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಳ್ಳೋಣ. ಸೋಷಿಯಲ್ ಮೂಮೆಂಟ್ ಈಸ್ ರಿಲೇಟೆಡ್ ಟು ಎ ನ್ಯಾಚುರಲ್ ರೆಸಿಸ್ಟೆನ್ಸ್ ಸೋಷಿಯಲ್ ಪ್ರೊಸೆಸ್ ದಟ್ ಈಸ್ ರಿಲೇಟೆಡ್ ಟು ಸೋಷಿಯಲ್ ಮೊಬಿಲಿಟಿ, ಚೇಂಜಸ್ ಆ್ಯಂಡ್ ಟ್ರಾನ್ಸಿಷನ್. ನೋಡಿ, ಸೋಷಿಯಲ್ ಮೂಮೆಂಟ್ ಅನ್ನೋದು ಯಾವುದಕ್ಕೆ ಒಂದು ರೆಸಿಸ್ಟೆನ್ಸ್ ಅಂತ ಕರಿತೀವಿ ನಾವು. ಅಂದರೆ ಸೊಸೈಟಿಯಲ್ಲಿ ಏನಾದರೂ ಒಂದು ಚೇಂಜಸ್ ಆಗೋವಾಗ ಅಥವಾ ಯಾವುದಾದ್ರು ಚೇಂಜಸ್ ಆಗಬೇಕು ಅನ್ನೋವಾಗ ಈ ಚೇಂಜಸ್ ಮಾಡಿರಿ ಅಥವಾ ಈ ಚೇಂಜಸ್ ಮಾಡಬೇಡ್ರಿ ಅಂತ ಜನಗಳೆಲ್ಲ ಸೇರಿ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡ್ತಾರೆ, ಚಳುವಳಿ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ರಿಲೇಟ್ ಆಗಿರೋವಂಥದ್ದು ಸೋಷಿಯಲ್ ಮೂಮೆಂಟ್ ಅಂದರೆ. ಎ ಸೋಷಿಯಲ್ ಮೂಮೆಂಟ್ ಈಸ್ ಎ ಪ್ಲ್ಯಾಂಡ್ ಒನ್ ವಿಚ್ ಮೀನ್ಸ್ ಎವ್ರಿ ಮೂಮೆಂಟ್ ಆ್ಯಸ್ ಎ ಗೋಲ್ ಆ್ಯಂಡ್ ಪ್ಲ್ಯಾನ್ಸ್ ಟು ಅಚೀವ್ ಇಟ್ ಥ್ರೂ ಎ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್. ನೋಡಿ, ಸೋಷಿಯಲ್ ಮೂಮೆಂಟ್ ಅಂದರೆ ಯಾರೋ ಒಂದಷ್ಟು ಜನ ಹೋಗ್ಬಿಟ್ಟು ರೋಡ್ ಬ್ಲಾಕ್ ಮಾಡಿದ್ರು, ಕಲ್ಲು ಹೊಡೆದ್ಬಿಟ್ರು, ಇದಲ್ಲ ಸೋಷಿಯಲ್ ಮೂಮೆಂಟ್ ಅಂದರೆ. ಸೋಷಿಯಲ್ ಮೂಮೆಂಟಲ್ಲಿ ಒಂದು ಗೋಲ್ ಇರುತ್ತೆ, ಏನು ಅಚೀವ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಅನ್ಟಚಬಿಲಿಟಿ ನಿವಾರಣೆ ಮಾಡಬೇಕಾ ಅಥವಾ ಸಾರಾಯಿ ನಿಷೇಧ ಮಾಡಬೇಕಾ, ಈ ಥರ ಏನಾದರೂ ಒಂದು ಗೋಲ್ ಇರುತ್ತೆ. ಅದ್ರ ಮುಖಾಂತರ ಒಂದು ಪ್ಲ್ಯಾನ್ ಇಟ್ಕೊಂಡು, ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಇಟ್ಕೊಂಡು, ಅಂದರೆ ಯಾವ್ದು ಮಾಡಿದ್ಮೇಲೆ ಯಾವ್ದು ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಪ್ರಕಾರ ಹೋಗೋದನ್ನು ಸೋಷಿಯಲ್ ಮೂಮೆಂಟ್ ಅಂತೀವಿ. ದಿಸ್ ಮೂಮೆಂಟ್ ಈಸ್ ನ್ಯಾಚುರಲ್ ಆ್ಯಸ್ ದೇ ಹ್ಯಾವ್ ಬೀನ್ ಹ್ಯಾಪೆಂಡ್ ಆ್ಯಂಡ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಫ್ಯೂಚರ್ ಟು. ನೋಡಿರಿ, ಸೋಷಿಯಲ್ ಮೂಮೆಂಟ್ಸ್ ಅನ್ನೋದು ಮನುಷ್ಯರಿಗೆ ನ್ಯಾಚುರಲಾಗೆ ಬಂದುಬಿಟ್ಟಿದೆ. ಯಾಕಂದರೆ ಇದು ಸಾವಿರಾರು ವರ್ಷದ ನಮ್ಮ ಹಿಸ್ಟ್ರಿ ತೊಗೊಂಡ್ರೆ ಹಿಸ್ಟ್ರಿಯಲ್ಲೂ ಕೂಡ ನಡೆದಿದೆ, ಹಳೆ ಕಾಲದಲ್ಲಿ, ಈಗಲೂ ಕೂಡ ನಡೀತಾ ಇದೆ, ಫ್ಯೂಚರಲ್ಲಿ ಕೂಡ ನಡೀತಾನೆ ಇರುತ್ತೆ. ದೇ ಹ್ಯಾವ್ ಬೀನ್ ಪಾರ್ಟ್ ಆಫ್ ಹ್ಯೂಮನ್ ಸೊಸೈಟಿ ಸಿನ್ಸ್ ಇಟ್ಸ್ ಎವಲ್ಯೂಷನ್. ಮನುಷ್ಯ ಹುಟ್ಟಿದಾಗಿಂದ, ಅಂದರೆ ಮನುಷ್ಯ ಏನು ಎವಾಲ್ವ್ ಆದ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇದು ನಡ್ಕೊಂಬಂದಿದೆ. ಇಟ್ ಈಸ್ ನ್ಯಾಚುರಲ್ ಫಾರ್ ಎನಿ ಆರ್ಗ್ಯಾನಿಸಮ್ ಟು ಅಪೋಸ್ ಥಿಂಗ್ಸ್ ವೆನ್ ಸಮಥಿಂಗ್ ಚಾಲೆಂಜಸ್ ಇಟ್ಸ್ ವೆರಿ ಎಕ್ಸಿಸ್ಟೆನ್ಸ್. ನೋಡಿ, ಯಾವುದೇ ಒಂದು ಆರ್ಗ್ಯಾನಿಸಮ್ ಇರಲಿ, ಅದ್ರ ಸರ್ವೈವಲ್ನ ಅದು ಯಾರಾದರೂ ಬಂದು ವ್ಯತಿರೇಕಿಸಿದ್ರೆ, ಅಂದರೆ ನೀನು ಜೀವನ ಮಾಡೋವಾಗೆ ಇಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್, ಯಾವುದಾದ್ರು ಒಂದು ಕ್ಯಾಟ್ನ ನೀವು ಒಂದು ಮೂಲೆಗೆ ನಿಲ್ಲಿಸ್ಕೊಂಡ್ಬಿಟ್ಟು ಅದಕ್ಕೆ ನೀವು ಹೊಡಿತೀವಿ ಅಂತ ಹೋದರೆ ಆ ಕ್ಯಾಟ್ ಕೂಡ ನಿಮ್ಮ ಅಟ್ಯಾಕ್ ಮಾಡುತ್ತೆ. ಆ ಥರ ಅದರ ಎಂಟೈರ್ ಅಸ್ತಿತ್ವಕ್ಕೆ ನಾವು ತೊಂದರೆ ಮಾಡ್ತೀವಿ ಅಂದಾಗ ಯಾವುದೇ ಪ್ರಾಣಿಯಾಗಲಿ ಕೂಡ ತಿರುಗಿ ಬೀಳುತ್ತೆ, ರೆಸಿಸ್ಟೆನ್ಸ್ ತೋರಿಸುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಪ್ರೋಸೆಸ್. ಇದೇ ರೀತಿ ಹ್ಯೂಮನ್ ಬೀಯಿಂಗ್ಸ್ ಕೂಡ ರೆಸಿಸ್ಟೆನ್ಸ್ ತೋರಿಸ್ತಾರೆ. ಮೆನಿ ಮೂವ್ಮೆಂಟ್ಸ್ ಹ್ಯಾವ್ ಬೀನ್ ಟೇಕಿಂಗ್ ಪ್ಲೇಸ್ ಆ್ಯಂಡ್ ಹ್ಯಾವ್ ಬೀನ್ ಟೇಕನ್ ಪ್ಲೇಸ್ ಅಪೋಸಿಂಗ್ ಎಕ್ಸ್ಪ್ಲಾಯ್ಟೇಷನ್ ಅಟ್ ಪರ್ಸನಲ್ ಆ್ಯಸ್ ವೆಲ್ ಆ್ಯಸ್ ಕಮ್ಯುನಿಟಿ ಲೆವೆಲ್. ನೋಡಿ, ಪರ್ಸ್ನಲ್ ಲೆವೆಲ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳಿದ್ರೆ ನನಗೆ ಇಂಡಿವಿಜುವಲ್ ಆಗಿ, ನನಗೆ ಅಥವಾ ನಿಮಗೆ ಇನ್ನೊಬ್ಬರಿಗೆ ಈ ಥರ ಇಂಡಿವಿಜುವಲ್ ಲೆವೆಲಾಗಿ ಏನಾದರೂ ತೊಂದರೆ ಆದಾಗ ನಾವು ರೆಸಿಸ್ಟೆನ್ಸ್ ತೋರಿಸ್ತೀವಿ. ಜೊತೆಗೆ ಕಮ್ಯುನಿಟಿ ಲೆವೆಲ್ ಅಂದರೆ ಒಂದಷ್ಟು ಗ್ರೂಪ್ ಆಫ್ ಪೀಪಲ್, ಒಂದು ಏರಿಯಾದವ್ರಿಗೆ, ಒಂದು ಸ್ಟೇಟ್ ಅವ್ರಿಗೆ, ಒಂದು ದೇಶದವ್ರಿಗೆ ಏನಾದರೂ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇತ್ತು ಅಂದರೆ ಅವರು ಕೂಡ ತಿರುಗಿ ಬೀಳ್ತಾರೆ ಅಥವಾ ಅಲ್ಲೂ ಕೂಡ ರೆಸಿಸ್ಟೆನ್ಸ್ ಇರುತ್ತೆ. ಈ ಥರ ಎಲ್ಲ ಮೂಮೆಂಟ್ಸ್ಗಳು ಕೂಡ ನಡ್ಕೊಂಬಂದಿದೆ. ರೆಸಿಸ್ಟೆನ್ಸ್ ಆಫರ್ಡ್ ಅಟ್ ಪರ್ಸ್ನಲ್ ಲೆವೆಲ್ ಈಸ್ ನಾಟ್ ಕಾಲ್ಡ್ ಆ್ಯಸ್ ಸೋಷಿಯಲ್ ಮೂಮೆಂಟ್. ಆದರೆ ಈ ಪರ್ಸ್ನಲ್ ಲೆವೆಲಲ್ಲಿ ಏನು ರೆಸಿಸ್ಟೆನ್ಸ್ ತೋರಿಸ್ತೀವಿ ನಾವು, ಅಂದರೆ ನನಗೇನಾದರೂ ತೊಂದರೆ ಆದಾಗ ನಾನು ರೆಸಿಸ್ಟೆನ್ಸ್ ತೋರಿಸೋದು, ನಿಮಗೆ ತೊಂದರೆ ಆದಾಗ ನೀವು ಅದಕ್ಕೆ ತಿರುಗಿ ಬೀಳೋದು, ಇದನ್ನು ಸೋಷಿಯಲ್ ಮೂಮೆಂಟ್ ಅನ್ನಲ್ಲ. ಓಕೆ, ಸೋಷಿಯಲ್ ಮೂಮೆಂಟ್ ಈಸ್ ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್. ಸೋಷಿಯಲ್ ಮೂಮೆಂಟ್ ಅನ್ನೋದು ಒಂದು ಕಮ್ಯುನಿಟಿ ಬೇಸ್ಡ್, ಅಂದರೆ ಒಂದು ಸುಮಾರು ಜನಕ್ಕೆ ತೊಂದರೆ ಆಗ್ತಾಯಿದ್ರೆ ಆಗ ಅವರು ಅದಕ್ಕೆ ರೆಸಿಸ್ಟೆನ್ಸ್ ತೋರಿಸಿದ್ರೆ ಅದನ್ನು ನಾವು ಸೋಷಿಯಲ್ ಮೂಮೆಂಟ್ ಅಂತ ಕರಿತೀವಿ. ಅಮಾಂಗ್ ವೇರಿಯಸ್ ಕಮ್ಯುನಿಟಿ ಪ್ರೊಸೆಸಸ್ ಸೋಷಿಯಲ್ ಮೂಮೆಂಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಯೂನಿಕ್. ನೋಡಿ, ಎಷ್ಟೊಂದು ಕಮ್ಯುನಿಟಿ ಪ್ರೊಸೆಸ್ ಅಂದರೆ ಎಷ್ಟೊಂದಿದೆ. ಎಲ್ಲ ಸೇರಿ ಹಬ್ಬ ಮಾಡೋದಿರ್ಬೋದು, ಎಲ್ಲ ಸೇರಿ ಜಾತ್ರೆ ಮಾಡೋದಿರ್ಬೋದು, ಎಲ್ಲ ಸೇರಿ ಒಂದು ದೇವಸ್ಥಾನ ಕಟ್ಸ್ಕೊಳ್ಳೋದಿರ್ಬೋದು, ಎಲ್ಲ ಸೇರಿ ಒಂದು ಹಾಡು ಹೇಳೋದಿರ್ಬೋದು, ಫಂಕ್ಷನ್ ಮಾಡೋದಿರ್ಬೋದು, ಈ ಥರ ಸುಮಾರು ಇರುತ್ತೆ. ಆದರೆ ಸೋಷಿಯಲ್ ಮೂಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೊಂದು ಹಬ್ಬ ಮಾಡಿಲ್ಲ ಅಂದರೂ ನಡೆಯುತ್ತೆ, ಆದರೆ ನಿಮಗೆಲ್ಲ ತೊಂದರೆ ಬಂದಾಗ ನೀವು ಯುನೈಟ್ ಆಗಿಬಿಟ್ಟು ಅದ್ರ ವಿರುದ್ಧ ಫೈಟ್ ಮಾಡಲಿಲ್ಲ ಅಂದರೆ ನಮ್ಮ ಜೀವನನೇ ಸಾಗಿಸೋಕ್ಕಾಗಲ್ಲ. ಅದರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಎ ಸೋಷಿಯಲ್ ಮೂಮೆಂಟ್ ಈಸ್ ಎ ಪ್ಲ್ಯಾಟ್ಫಾರ್ಮ್ ದಟ್ ಎನೇಬಲ್ಸ್ ಪೀಪಲ್ ಟು ಶೋಕೇಸ್ ದರ್ ನೀಡ್ಸ್ ಆ್ಯಂಡ್ ವಿಷನ್ಸ್. ನೋಡಿ, ಏನಿದು ಸೋಷಿಯಲ್ ಮೂಮೆಂಟ್ ಅಂದರೆ ಇದು ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಥರ, ಅಂದರೆ ನಮಗೆ ಒಂದು ಜಾಗ ಕೊಟ್ಟಿದೆ. ಏನಕ್ಕೆ? ನಮ್ಮ ಸೊಸೈಟಿಯ ನೀಡ್ಸ್ ಏನಿದೆ, ಅಂದರೆ ಅವಶ್ಯಕತೆಗಳೇನಿದೆ, ಮತ್ತು ನಾವು ಸೊಸೈಟಿ ಯಾವ ಥರ ಬೆಳೆಸಬೇಕು ಅಂದ್ಕೊಂಡಿದ್ದೀವಿ, ಇದನ್ನು ಬೇರೆ ಜನಕ್ಕೂ ತೋರಿಸೋದಕ್ಕೆ.
ಈಗ ನನಗೇನೋ ಐಡಿಯಾ ಬರುತ್ತೆ ಒಂದಷ್ಟು ಜನಕ್ಕೆ, ಸೊಸೈಟಿಯಲ್ಲಿ ಕರಪ್ಷನ್ ಕಮ್ಮಿ ಆಗಬೇಕು, ಸೊಸೈಟಿಯಲ್ಲಿ ಹೆಲ್ತ್ ಫ್ರೀ ಆಗಬೇಕು, ಇನ್ನೊಂದು ಕ್ಲೀನ್ ಆಗಬೇಕು, ಈ ಥರ ರೋಡ್ ಕ್ಲೀನ್ ಆಗಬೇಕು, ಈ ಥರ ಏನೋ ಒಂದಿರುತ್ತೆ. ಅದನ್ನು ಬೇರೆ ಜನಗಳಿಗೂ ಸ್ಪ್ರೆಡ್ ಮಾಡೋದಕ್ಕೆ, ಇದನ್ನು ಅಚೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗ ಕೊಡುವಂಥದ್ದು ಈ ಸೋಷಿಯಲ್ ಮೂಮೆಂಟ್. People who participate in these social movements undergo many unexpected changes and they go through new experiences and develop new social practices. ನೋಡಿರಿ, ಯಾರ್ಯಾರು ಈ ಸೋಷಿಯಲ್ ಮೂಮೆಂಟ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ವ್ಯಕ್ತಿಗಳು, ಇವರಲ್ಲಿ ತುಂಬ ಚೇಂಜಸ್ ಆಗುತ್ತೆ ಮತ್ತು ಇವ್ರ ಎಕ್ಸ್ಪೀರಿಯನ್ಸಸ್ ತುಂಬ ಚೇಂಜ್ ಆಗುತ್ತೆ ಮತ್ತು ಹೊಸ ರೀತಿಯ ಸೋಷಿಯಲ್ ಪ್ರಾಕ್ಟೀಸಸ್ನ ಇವರು ಡೆವಲಪ್ ಮಾಡ್ಕೊಳ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧಿಯವ್ರದ್ದು. ನೋಡಿ, ಮಹಾತ್ಮ ಗಾಂಧಿಯವರು ಮೊದಲು ಗಾಡ್ ಈಸ್ ಟ್ರೂತ್ ಅಂತ ನಂಬಿದರು, ಅಂದರೆ ದೇವರು ನಿಜವಾಗಿದ್ದಾರೆ ಅಂತ, ಅಂದರೆ ದೇವರು ನಿಜ ಅಂತ ನಂಬಿದರು. ಆಫ್ಟರ್ ಈ ಇಂಟರಾಕ್ಟೆಡ್ ವಿತ್ ಪೀಪಲ್ ಲೈಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಅದರ್ಸ್, ಈ ಫೈನಲಿ ಸ್ಟೇಟೆಡ್ ದಟ್ ಟ್ರೂತ್ ಈಸ್ ಗಾಡ್. ಇವರು ಬಿ ಆರ್ ಅಂಬೇಡ್ಕರ್ ಇರೋದು ಮತ್ತು ಬೇರೆಯವ್ರ ಜೊತೆಲ್ಲ ಇಂಟ್ರಾಕ್ಟ್ ಆಗ್ತಾ ಇವ್ರೇನಂದರು, ದೇವರು ಸತ್ಯ ಥರ ಅಂತ ನಾನು ಹೇಳ್ತಾ ಇದ್ನಲ್ಲ, ಹಂಗಲ್ಲ ಹೇಳ್ಬೇಕಾಗಿರೋದು, ಸತ್ಯನೇ ದೇವರು ಅಂತಂದ್ಬಿಟ್ಟು ಹೇಳೋದು. ಓಕೆ, ಗೊತ್ತಿರ್ಬೋದು ನಿಮಗೆ ಟ್ರಾನ್ಸಿಷನ್. ದಿಸ್ ಈಸ್ ದಿ ರಿಸಲ್ಟ್ ಆಫ್ ಗಾಂಧೀಜೀಸ್ ಇಂಟ್ರಾಕ್ಷನ್ ವಿತ್ ವೇರಿಯಸ್ ಪರ್ಸನಾಲಿಟೀಸ್ ಇನ್ ವೇರಿಯಸ್ ಸೋಷಿಯಲ್ ಮೂಮೆಂಟ್ಸ್. ಇದಕ್ಕೇನು ಕಾರಣ ಗಾಂಧೀಜಿಯವರು ಈ ಥರ ಚೇಂಜ್ ಮಾಡ್ಕೊಳ್ಳೋದಕ್ಕೆ? ಬೇರೆ ಬೇರೆ ಸೊಸೈಟಿಯಲ್ಲಿರೋಂಥ ವ್ಯಕ್ತಿಗಳು, ಯಾರ್ಯಾರು ಗ್ರೇಟ್ ವ್ಯಕ್ತಿಗಳಿರ್ತಾರೆ, ತುಂಬ ಲರ್ನ್ಡ್ ವ್ಯಕ್ತಿಗಳಿರ್ತಾರೆ, ಅವರೆಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಗಾಂಧೀಜಿಯವರು ಈ ಕನ್ಕ್ಲೂಷನ್ಗೆ ಬರ್ತಾರೆ. ಹೆನ್ಸ್ ಎವ್ರಿ ಸೋಷಿಯಲ್ ಮೂಮೆಂಟ್ ಕ್ರಿಯೇಟ್ಸ್ ನ್ಯೂ ಮಾಡೆಲ್ ಆಫ್ ಸೋಷಿಯಲ್ ಚೇಂಜಸ್. ಇದರಿಂದ ಪ್ರತಿಯೊಂದು ಸೋಷಿಯಲ್ ಮೂಮೆಂಟು ಕೂಡ ಒಂದು ಸೋಷಿಯಲ್ ಚೇಂಜಸ್ಗೆ ಒಂದು ಹೊಸ ಮಾಡೆಲ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಬಿಫೋರ್ ದಿ 19th century, ಮೋಸ್ಟ್ ಆಫ್ ದಿ ಎನ್ವಿರಾನ್ಮೆಂಟ್ ರಿಸೋರ್ಸ್ ವಾಸ್ ಎ ಪಬ್ಲಿಕ್ ಪ್ರಾಪರ್ಟಿ. ನೋಡಿ, 19th centuryಗೆ ಮೊದಲು ಎಲ್ಲ ಎನ್ವಿರಾನ್ಮೆಂಟ್ ರಿಸೋರ್ಸ್ ಎಲ್ಲ ಏನಿತ್ತು ಇದೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಆಗಿತ್ತು, ಅಂದರೆ ಎಲ್ಲರಿಗೂ ಸೇರಿದ್ದು ಅಂತ. ಯಾರು ಬೇಕಾದರೂ ಕಾಡಿಗೆ ಹೋಗ್ಬೋದು, ಬೇಟೆ ಆಡ್ಬೋದು, ಯಾರು ಬೇಕಾದರೂ ಕಾಡಿಗೆ ಹೋಗ್ಬೋದು, ಮರ ಕಡ್ಕೊಂಬಂದು ಅವರು ಒಲೆಗಳಿಗೆ ಯೂಸ್ ಮಾಡ್ಬೋದು, ಈ ಟೈಪ್ ಇತ್ತು. ಆದರೆ ವಿತ್ ದಿ ಎಮರ್ಜೆನ್ಸ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಗವರ್ಮೆಂಟ್ಸ್ ಆ್ಯಂಡ್ ಪ್ರೈವೇಟ್ ಕಂಪನೀಸ್ ಸ್ಟಾರ್ಟೆಡ್ ಕ್ಲೈಮಿಂಗ್ ಓನರ್ಶಿಪ್ ಆಫ್ ದೆಮ್. ಆದರೆ ಇಂಡಸ್ಟ್ರಿಯಲೈಸೇಷನ್ ಶುರುವಾಗ್ತಾ ಅಂದರೆ ನೋಡಿ, ಇಂಡಸ್ಟ್ರಿಯಲೈಸೇಷನ್ ಶುರುವಾಗ್ತಾ ರಿಸೋರ್ಸ್ ತುಂಬ ಜಾಸ್ತಿ ಬೇಕಾಗುತ್ತೆ. ಇವಾಗೂ ಕೂಡ ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಕಟ್ ಮಾಡ್ಬೋದು, ಅಂದರೆ ಒಂದು ಮರ ಬಿಡಲ್ಲ ಅಷ್ಟು ಕಟ್ ಮಾಡಿಬಿಡ್ತಾರೆ. ಈ ಥರ ಆದಮೇಲೆ ಎಷ್ಟೊಂದು ಗವರ್ಮೆಂಟ್ಗಳು ಮತ್ತು ಪ್ರೈವೇಟ್ ಕಂಪ್ನಿಗಳೆಲ್ಲ ಕೂಡ ಓನರ್ಶಿಪ್ ಕ್ಲೈಮ್ ಮಾಡಿದ್ರು. ಅಂದರೆ ಈ ಕಾಡೆಲ್ಲ ನಂದು, ಈ ಒಂದು ಭೂಮಿಯಲ್ಲಿರೋ ಮಿನರಲ್ಸ್ ಎಲ್ಲ ನಂದು, ಈ ಗಣಿ ಇತ್ತು ಅಂದರೆ ಅದು ನಂದು, ಈ ಟೈಪಲ್ಲಿ ಕ್ಲೈಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮೆನಿ ಲೀಗಲ್ ಪ್ರಾವಿಷನ್ಸ್ ವೇರ್ ಬ್ರಾಟ್ ಇನ್ ಟು ಕಂಟ್ರೋಲ್ ಸಚ್ ಇನಿಷಿಯೇಟಿವ್ಸ್. ಈ ಥರ ಜನಗಳು ಮತ್ತು ಪ್ರೈವೇಟ್ ಕಂಪ್ನಿಗಳು ಇವೆಲ್ಲ ಅವ್ರ ಸ್ವಂತವಾಗಿ ಬಳಸ್ಕೊಳ್ಳೋದಕ್ಕೆ ನಾವು ಕಂಟ್ರೋಲ್ ಮಾಡಬೇಕು ಅಂತ ಎಷ್ಟೊಂದು ಲೀಗಲ್ ಪ್ರಾವಿಷನ್ಸ್ ಎಲ್ಲ ಕೂಡ ತರ್ತೀವಿ. ಪ್ರೊಹಿಬಿಷನ್ಸ್ ವೇರ್ ಪುಟ್ ಆನ್ ದಿ ಯೂಸ್ ಆಫ್ ನ್ಯಾಚುರಲ್ ಫ್ಯೂಲ್. ಈ ನ್ಯಾಚುರಲ್ ಫ್ಯೂಲ್ ಏನು ಯೂಸ್ ಮಾಡ್ತಾರೆ ಅಂದರೆ, ಒಲೆಗಳಿರ್ತಾಯಿತ್ತು ಹಳ್ಳಿ ಕಡೆ ಎಲ್ಲ, ಮರ ಕಟ್ ಮಾಡ್ಕೊಂಬಂದು ಅಡುಗೆ ಮಾಡಬೇಕಾಗಿತ್ತು, ಮರದ ಪೀಸ್ನ ಬೆಂಕಿ ಹಚ್ಬಿಟ್ಟು. ಈ ಥರದ್ದೆಲ್ಲ ಯೂಸ್ ಮಾಡದೇ ಇರೋ ಥರ ಒಂದು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಿಸ್ ಕರ್ಟೈಲ್ಸ್ ದಿ ಆಕ್ಸೆಸ್ ಆಫ್ ಟ್ರೈಬಲ್ ಪೀಪಲ್ ಹೂ ಆರ್ ಡಿಪೆಂಡೆಂಟ್ ಆನ್ ದಿಸ್ ಇನ್ ದೇರ್ ನ್ಯಾಚುರಲ್ ಸೆಟ್ಟಿಂಗ್. ಇದರಿಂದ ಸಿಟಿಯಲ್ಲಿರೋರಿಗೆ ಮತ್ತು ಹಳ್ಳಿಯಲ್ಲಿರೋರಿಗೆ ಏನು ತೊಂದರೆ ಆಗೋಲ್ಲ. ಆದರೆ ಟ್ರೈಬಲ್ ಪೀಪಲ್ ಇರ್ತಾರೆ, ಟ್ರೈಬಲ್ ಪೀಪಲ್ ಅವ್ರಿಗೇನು, ಅವ್ರು ಕಾಡಲ್ಲೇ ಇರ್ತಾರೆ, ಕಾಡಲ್ಲೇ ಮರ ಕಟ್ ಮಾಡಬೇಕು. ಹಳ್ಳಿಯಲ್ಲಿದ್ದರೆ ಅವ್ರ ಹೊಲದಲ್ಲೇ ಎಷ್ಟೊಂದು ಮರಗಳಿರುತ್ತೆ, ಯಾವುದೋ ಒಂದು ಕಟ್ ಮಾಡಿ ಒಂದು ಪೀಸ್ ಇಟ್ಟರೆ ಆಗೋಯ್ತು, ಅಡುಗೆ ಆಗೋಯ್ತು. ಆದರೆ ಕಾಡಲ್ಲಿರೋ ಜನಗಳು ಕಾಡಲ್ಲೇ ತರಬೇಕು. ಇದರಿಂದ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗೋಗುತ್ತೆ. ಮೆನಿ ರಿಫಾರ್ಮರ್ಸ್ ರೈಸ್ಡ್ ದೇರ್ ವಾಯ್ಸ್ ಅಗೇನ್ಸ್ಟ್ ದಿಸ್. ಎಷ್ಟೊಂದು ಜನ ರಿಫಾರ್ಮರ್ಸ್, ಸೋಷಿಯಲ್ ರಿಫಾರ್ಮರ್ಸ್ ಏನಿರ್ತಾರೆ ಅವರೆಲ್ಲ ಕೂಡ ಇದ್ರ ವಿರುದ್ಧ ಮಾತಾಡ್ತಾರೆ. ದಿ ಫಾರ್ಮರ್ಸ್ ಮೂಮೆಂಟ್ಸ್, ಎನ್ವಿರಾನ್ಮೆಂಟ್ ಮೂಮೆಂಟ್, ವುಮೆನ್ಸ್ ಮೂಮೆಂಟ್ ಆ್ಯಂಡ್ ಅದರ್ ಸೋಷಿಯಲ್ ಮೂಮೆಂಟ್ಸ್ ಹ್ಯಾವ್ ಟು ಬಿ ಅಂಡರ್ಸ್ಟುಡ್ ಫ್ರಮ್ ದಿಸ್ ಬ್ಯಾಕ್ಗ್ರೌಂಡ್. ಇದೆಲ್ಲದನ್ನು ನೋಡಿಕೊಂಡು ನಾವು ಫಾರ್ಮರ್ ಮೂಮೆಂಟ್ನ, ಎನ್ವಿರಾನ್ಮೆಂಟ್ ಮೂಮೆಂಟ್, ಈ ಥರದ್ದೆಲ್ಲದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಸೋಷಿಯಲ್ ಮೂಮೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಆಲ್ ಪ್ಲೇಸಸ್ ಆ್ಯಂಡ್ ಇನ್ ಆಲ್ ಟೈಮ್ಸ್. ನೋಡಿ, ಸೋಷಿಯಲ್ ಮೂಮೆಂಟ್ಸ್ ಅನ್ನೋದು ಬರೀ ಇಂಡಿಯಾದಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಮಾತ್ರ ಅಂತಲ್ಲ, ಪ್ರಪಂಚದಲ್ಲಿ ಎಲ್ಲೋದ್ರೂ ಎಲ್ಲ ಕಡೆ ನಡೆದಿದೆ ಮತ್ತು ಎಲ್ಲ ಟೈಮಲ್ಲೂ ನಡೆದಿದೆ. 1000 ವರ್ಷ ಮೊದಲು ನಡೆದಿದೆ, 5000 ವರ್ಷ ಮೊದಲು ನಡೆದಿದೆ, ಇವಾಗೂ ನಡೀತಾ ಇದೆ, ಇನ್ನೊಂದು 5000 ವರ್ಷ ಆದರೂ ಕೂಡ ನಡೀತಾನೆ ಇರುತ್ತೆ. ಮೆನಿ ಮೂಮೆಂಟ್ಸ್ ಹ್ಯಾವ್ ಬ್ರಾಟ್ ಇನ್ ಪರ್ಮನೆಂಟ್ ಸೋಷಿಯಲ್ ಚೇಂಜಸ್. ಈ ಸೋಷಿಯಲ್ ಮೂಮೆಂಟ್ಸ್ ನಡೀತಲ್ಲ, ಈ ಥರ ಎಷ್ಟೊಂದು ಸೋಷಿಯಲ್ ಮೂಮೆಂಟ್ಸು ಪರ್ಮನೆಂಟ್ ಸೋಷಿಯಲ್ ಚೇಂಜಸ್ನ ತಂದುಬಿಡಿದೆ, ಅಂದರೆ ಕಂಪ್ಲೀಟಾಗಿ ಸೊಸೈಟಿನೇ ಚೇಂಜ್ ಆಗೋ ಥರ. ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಈಸ್ ಒನ್ ಸಚ್ ಎಕ್ಸಾಂಪಲ್ ದಟ್ ಹ್ಯಾಸ್ ಬ್ರಾಟ್ ಇನ್ ಪರ್ಮನೆಂಟ್ ಚೇಂಜ್. ಅದರಲ್ಲಿ ಒಂದು ಎಕ್ಸಾಂಪಲ್ ಯಾವುದು ಪರ್ಮನೆಂಟ್ ಚೇಂಜ್ ತಂದಿದ್ದು ಅಂದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್. ನೋಡಿ, ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟಿಂದ ಇಡೀ ಒಂದು ದೇಶಕ್ಕೆ ನಮಗೆ ಸ್ವತಂತ್ರ ಬಂತು. ಇದು ಪರ್ಮನೆಂಟ್ ಆಗೋಯ್ತು, ಪರ್ಮನೆಂಟ್ ಸ್ವತಂತ್ರ ಬಂತು. ಆ ರೀತಿ ಸಮ್ ಮೂಮೆಂಟ್ಸ್ ಫೈಲ್ ಟು ಲೀವ್ ಪರ್ಮನೆಂಟ್ ಇಂಪ್ಯಾಕ್ಟ್ಸ್. ಕೆಲವು ಮೂಮೆಂಟ್ಸ್ ಇರುತ್ತೆ, ಇದು ಆ ಟೈಮಿಗೆ ಸರಿ ಮಾಡುತ್ತೆ, ಅಂದರೆ ಸೊಸೈಟಿನ ಆ ಟೈಮ್ಗೆ ಒಂದು ಸ್ವಲ್ಪ ಚೇಂಜ್ ಮಾಡುತ್ತೆ, ಆಮೇಲೆ ಮತ್ತೆ ಅದೇ ರೀತಿ ಹಳೆ ಥರನೇ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ. ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ವಿ ಕಮ್ ಅಕ್ರಾಸ್ ಮೆನಿ ಮೂಮೆಂಟ್ಸ್ ಲೈಕ್ ಭಕ್ತಿ ಮೂಮೆಂಟ್ ಲಿವಿಂಗ್ ಎ ಸ್ಟ್ರಾಂಗ್ ಇಂಪ್ಯಾಕ್ಟ್ ಆನ್ ಸೊಸೈಟಿ. ಈ ಥರ ನಮ್ಮ ಇಂಡಿಯನ್ ಹಿಸ್ಟ್ರಿ ತೊಗೊಂಡ್ವಿ ಅಂದರೆ ಈ ಥರ ಎಷ್ಟೊಂದು ಮೂಮೆಂಟ್ಸ್ ಬಂದಿದೆ. ಅದರಲ್ಲಿ ಒಂದು ಬಂದು ಭಕ್ತಿ ಮೂಮೆಂಟ್ ಅಂತ.
ಇದು ಸೊಸೈಟಿಯಲ್ಲಿ ತುಂಬ ಸ್ಟ್ರಾಂಗ್ ಇಂಪ್ಯಾಕ್ಟ್ನ ಬಿಟ್ಟೋಗಿದೆ. ಪೀಪಲ್ ಲೈಕ್ ಬುದ್ಧ, ಮಹಾವೀರ, ಬಸವ, ಶರಣಾಸ್, ದಾಸಾಸ್, ಸೂಫೀಸ್ ಆ್ಯಂಡ್ ಅಂಬೇಡ್ಕರ್ ಹ್ಯಾವ್ ಫಾಟ್ ಆ್ಯಂಡ್ ಲೆಡ್ ಮೂಮೆಂಟ್ಸ್ ಅಗೇನ್ಸ್ಟ್ ಕ್ಯಾಸ್ಟ್ ಸಿಸ್ಟಮ್. ನೋಡಿರಿ, ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಬಸವ ಇರ್ಬೋದು, ಎಲ್ಲರೂ ಕೂಡ ಜಾತಿ ವಿರುದ್ಧ ಹೋರಾಟ ಮಾಡಿದ್ರು. ಅಂದರೆ ಜಾತಿ ವಿರುದ್ಧ ಅಂತಲ್ಲ, ಜಾತಿ ಸಿಸ್ಟಮ್ ಏನಿದೆ, ಮೇಲೆ ಜಾತಿ ಕೀಳೆ ಜಾತಿ ಅಂತ ಹೇಳ್ತಾರಲ್ಲ, ಅದ್ರ ವಿರುದ್ಧ ಫೈಟ್ ಮಾಡಿದ್ರು. ದಿಸ್ ಸಿಸ್ಟಮ್ ಅಲೌಡ್ ಅಪ್ವರ್ಡ್ ಮೊಬಿಲಿಟಿ. ಈ ಸಿಸ್ಟಮ್ ನಮಗೆ ಅಪ್ವರ್ಡ್ ಮೊಬಿಲಿಟಿ ಕ್ರಿಯೇಟ್ ಮಾಡ್ತು. ಅಂದರೆ ಯಾರು ಬೇಕಾದ್ರೂ ಯಾವ ಕ್ಯಾಸ್ಟ್ ಅವ್ರು ಇರ್ಬೋದು, ಅವರು ಪೊಲಿಟಿಷಿಯನ್ ಆಗ್ಬೋದು, ಯಾವ ಕ್ಯಾಸ್ಟ್ ಅವ್ರು ಇರ್ಬೋದು ಅವ್ರು ಡಾಕ್ಟರ್ ಆಗ್ಬೋದು, ಆ ಥರ ಎಲ್ಲರಿಗೂ ಈಕ್ವಾಲಿಟಿ ಕ್ರಿಯೇಟ್ ಮಾಡಿಕೊಡ್ತು. ಆರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಮೂಮೆಂಟ್ಸ್. ಈಗ ಈ ಸೋಷಿಯಲ್ ಮೂಮೆಂಟ್ಸ್ ಇರ್ಬೋದು ಅಥವಾ ಯಾವುದೇ ಮೂಮೆಂಟ್ ಇರ್ಬೋದು, ಎಲ್ಲಿಂದ ಶುರುವಾಯಿತು, ಯಾವ ರೀತಿ ಸ್ಟಾರ್ಟ್ ಆಯ್ತಿದ್ದು, ಮತ್ತು ಯಾವ ರೀತಿ ಎವಾಲ್ವ್ ಹಾಕ್ಕೊಂಡು ಬಂದಿದೆ ಇಲ್ಲಿವರೆಗೂ, ಅದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಯೂಶ್ವಲಿ ಇನ್ ಅವರ್ ಡೈಲಿ ಲೈಫ್ ವಿ ಕಮ್ ಅಕ್ರಾಸ್ ಮೆನಿ ಮೈನರ್ ಫ್ರಿಕ್ಷನ್ಸ್ ಇನ್ ದಿ ಸೋಷಿಯಲ್ ಲೈಫ್. ನೋಡಿರಿ, ನಮ್ಮ ಡೈಲಿ ಲೈಫಲ್ಲಿ ನಾವು ಎಲ್ಲ ಸ್ಮೂತಾಗಿ ನಡೆಯಲ್ಲ, ಏನಾದರೂ ಒಂದು ಸಣ್ಣ ಸಣ್ಣ ಫ್ರಿಕ್ಷನ್ ನಡೀತಾ ಇರುತ್ತೆ. ಈಗ ಗಾಡಿ ತೆಗೆದು ಈಚೆ ಹೋಗ್ತೀರಾ, ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗೋಗಿರುತ್ತೆ, ಯಾರೊಬ್ಬರು ರೋಡಲ್ಲೇ ಬಂದು ದನ ಕಟ್ಟಾಕೊಂಡಿರ್ತಾರೆ, ಇಲ್ಲ ಎಲ್ಲೋ ಒಂದು ಹೋಗ್ತಾ ಇರ್ತೀರ, ರೋಡ್ ಅಗದ್ಬಿಟ್ಟಿರ್ತಾರೆ. ಈ ಥರ ಚಿಕ್ಕ ಪುಟ್ಟ ಇರಿಟೇಷನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ನೀವು ಬೇಕಾದ್ರೆ ನೋಡಿ, ಮನೆಯಿಂದ ಈಚೆ ಬಂದು ನೀವು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಈ ಥರ ಚಿಕ್ಕ ಚಿಕ್ಕದಕ್ಕೂ ಇರಿಟೇಟ್ ಹಾಕ್ಕೊಂಡೋದ್ರೆ ನಾವು ಜೀವನನೇ ಮಾಡೋಕ್ಕಾಗಲ್ಲ, ಅಷ್ಟು ಥಿಂಗ್ಸ್ ಇರುತ್ತೆ ಅಲ್ಲಿ. ಯಾವುದೋ ಒಂದು ಟಾರ್ ಹಾಕಬೇಕು ಅಂತ ತಂದಿರ್ತಾರೆ, ಒಂದು ರೋಡ್ಗೆ ಅಡ್ಡ ಹಾಕಿರಲ್ಲ, ಒಳಗೋಗೋರ್ಗೂ ನಾವು ನೋಡೋಕ್ಕಾಗಲ್ಲ. ಈ ಥರ ನಾನು ಹೇಳ್ತಾ ಇರೋದು. ಮೆನಿ ಆಫ್ ದೆಮ್ ಅರೈಸ್ ದೇರ್ ಇಟ್ ಸೆಲ್ಫ್ ಆ್ಯಂಡ್ ವ್ಯಾನಿಷ್ ಲೇಟರ್. ಇಷ್ಟೊಂದು ಈ ಥರ ಫ್ರಿಕ್ಷನ್ಸ್ಗೆ ನಮ್ಗೆ ಅಲ್ಲೇ ಕೋಪ ಬರುತ್ತೆ, ಆದರೆ ಅಲ್ಲೇ ಮರ್ತೋಗ್ಬಿಡ್ತೀವಿ ನಾವು. ಅಂದರೆ ಇವಾಗ ಏನೋ ಒಂದು ರೋಡ್ ಅಡ್ಡ ಹಾಕಿದ್ರೆ ನೀವು ಏನಪ್ಪ ಇಲ್ಲಿ ರೋಡ್ ಅಡ್ಡ ಹಾಕ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಪಕ್ಕದ ರೋಡಿಂದ ಹೋಗ್ಬಿಡ್ತೀವಿ, ಅಲ್ಲಿಗೆ ಮರ್ತೋಗ್ತೀವಿ. ಅದು ದೇ ಕ್ರಿಯೇಟ್ ಟೆಂಪ್ರರಿ ಮೊಬಿಲಿಟಿ ಫಾರ್ ಎ ಮೂಮೆಂಟ್. ಇದು ಟೆಂಪ್ರರಿ ಮೊಬಿಲಿಟಿ ಕ್ರಿಯೇಟ್ ಮಾಡುತ್ತೆ. ಅಂದರೆ ಏನೋ ಒಂದು ನಡೀತಾ ಇದೆ, ತಪ್ಪು ನಡೀತಾ ಇದೆ, ಅಥವಾ ಇರಿಟೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಸೊಸೈಟಿಗೆ, ಅದರಿಂದ ಇರಿಟೇಷನ್ ಬರುತ್ತೆ. ದೀಸ್ ಆರ್ ರೆಕಗ್ನೈಸ್ಡ್ ಆ್ಯಸ್ ದ ಬಿಗಿನಿಂಗ್ ಆಫ್ ಸೋಷಿಯಲ್ ಮೂಮೆಂಟ್. ಇದನ್ನು ಸೋಷಿಯಲ್ ಮೂಮೆಂಟ್ಸ್ಗೆ ಬಿಗಿನಿಂಗ್ ಅಂತ ಕರಿಬೋದು. ನೋಡಿ, ಇದು ಯಾವುದೇ ರೀತಿ ಸೋಷಿಯಲ್ ಮೂಮೆಂಟ್ ಥರ ಟ್ರಾನ್ಸ್ಫಾರ್ಮ್ ಆಗಲ್ಲ. ಅಂದರೆ ಇದು ಅಲ್ಲಿಗೆ ನಾವು ಬೇಜಾರು ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತೀವಿ. ಆದರೆ ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇದ್ದರೆ ಅವಾಗೆಲ್ಲ ಜನ ಸೇರಿಬಿಟ್ಟು ಎಲ್ಲರಿಗೂ ತೊಂದರೆ ಆದಾಗ ಎಲ್ಲರೂ ಸೇರಿ ಅದ್ರ ವಿರುದ್ಧ ತಿರುಗಿ ಬೀಳ್ತಾರೆ. ಆ ಥರ ಕ್ರಿಯೇಟ್ ಆಗೋದು. ಅಟ್ ಲೇಟರ್ ಸ್ಟೇಜ್ ಮಾಬ್ ಅಸೆಂಬಲ್ಸ್ ಲೀಡಿಂಗ್ ಟು ಮಾಬ್ ವೈಲೆನ್ಸ್. ಮೆನಿ ಟೈಮ್ಸ್ ವಿತೌಟ್ ಎನಿ ಫೇವರಬಲ್ ಸರ್ಕಮ್ಸ್ಟಾನ್ಸ್ ಆಲ್ಸೋ ವೈಲೆನ್ಸ್ ಸ್ಟಾರ್ಟ್ಸ್. ನೋಡಿ, ಈ ಥರ ಜನಗಳಿಗೆಲ್ಲ ಈ ಥರ ತೊಂದರೆ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಗೌರ್ಮೆಂಟ್ ಆಫೀಸ್ ಹತ್ರ ಹೋಗಿರ್ತಾರೆ ರೇಷನ್ ತರೋಕ್ಕೆ ಅಂತ, ಒಳಗಡೆ ಸ್ಟಾಕ್ ಇಟ್ಕೊಂಡಿರ್ತಾರೆ, ಆದರೆ ನಿಮಗೆ ಸ್ಟಾಕ್ ಇಲ್ಲ ಅಂತೇಳಿ ಕಳಿಸ್ತಾ ಇರ್ತಾರೆ. ಆಗ ಕೂಡ ಈ ಥರ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಎಷ್ಟೊಂದು ಸರಿ ಈ ಥರ ಆದಾಗ ಸರಿ ನಾಳೆ ಬರೋಣ ಬಿಡು ಅಂದ್ಬಿಟ್ಟು ಹೋಗ್ಬಿಡ್ತೀವಿ. ಆದರೆ ಜನ ಸೇರ್ತಾ ಏನಾಗುತ್ತೆ, ಏನಕ್ಕೆ ಈ ಥರ ಮೋಸ ಮಾಡ್ತಾಯಿದ್ದಾರೆ ಅಂತ ನಾವು ಕೂಡ ಕೇಳೋದಕ್ಕೆ ಶುರು ಮಾಡ್ತೀವಿ. ಆಗ ಇದೆಲ್ಲ ಮಾಬ್ ಅಸೆಂಬಲ್ ಆಗುತ್ತೆ, ಅಂದರೆ ಜನಗಳು ಅಸೆಂಬಲ್ ಆಗ್ತಾರೆ, ಇದರಿಂದ ವೈಲೆನ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಈ ಥರ ವೈಲೆನ್ಸ್ ಕ್ರಿಯೇಟ್ ಆದಾಗ ಯಾವುದೇ ರೀತಿ ಒಳ್ಳೆಯದಾಗಲ್ಲ ಅಲ್ಲಿ, ಅಂದರೆ ಯಾವುದೂ ಉಪಯೋಗ ಇರಲ್ಲ, ಸುಮ್ಮನೆ ಗಲಾಟೆ ಮಾಡಿದ್ವಿ ಓದ್ವಿ ಅನ್ನೋದು ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದು ಮಾಬ್ ಅಂತ. ಎಲ್ಲಿ ಕೇಳಿದ್ದೀರ ಈ ವರ್ಡ್ನ, ಮಾಬ್ ಅನ್ನೋದು? ಕರೆಕ್ಟು, ಮಾಬ್ ಡ್ಯಾನ್ಸ್ ಅಂತ ಕರೀತಾರೆ. ಅಂದರೆ ಯಾವುದೋ ಒಂದು ಮಾಲ್ಗೆ ಹೋಗ್ತೀರಾ, ಇಲ್ಲ ಯಾವುದೋ ಪಾರ್ಕ್ಗೆ ಹೋಗ್ತೀರಾ, ಸಡನ್ನಾಗಿ ಯಾರೋ ಬಂದು ಡ್ಯಾನ್ಸ್ ಮಾಡ್ತಾರೆ, ನೋಡಿದ್ದೀರಲ್ಲ, ಯಾವುದು ವಿಡಿಯೋಸಲ್ಲಿ ನೋಡಿರ್ತೀರ ಮೋಸ್ಟ್ಲಿ. ಇದೇ ಥರ ಮಾಬ್ ಅಂದರೆ ಸಡನ್ನಾಗಿ ಯಾವುದೋ ಒಂದು ಉದ್ದೇಶಕ್ಕೆ ಜಾಯ್ನ್ ಆಗೋದು, ಮತ್ತೆ ಡಿಸಿಪೇಟ್ ಆಗೋಗೋದು. ಅಂದರೆ ಈಗ ಡ್ಯಾನ್ಸ್ ಮಾಡಬೇಕು ಅಂತ ಮತ್ತೆ ಜಾಯ್ನ್ ಆಗ್ತಾರೆ, ಆಮೇಲೆ ಅದು ಡ್ಯಾನ್ಸ್ ಮುಗಿದ ತಕ್ಷಣ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಈ ಥರ ಮಾಬ್ ಅಂದು. ಅದೇ ರೀತಿ ಸೋಷಿಯಲ್ ಮೂಮೆಂಟ್ಸಲ್ಲೂ ಕೂಡ ಮಾಬ್ ಅನ್ನೋದು ಬರುತ್ತೆ. ಮಾಬ್ ಅಂದರೆ ಏನು? ಮಾಬ್ ಈಸ್ ಎ ಕಲೆಕ್ಷನ್ ಆಫ್ ಪೀಪಲ್ ವಿಚ್ ಕಲೆಕ್ಟ್ಸ್ ಇನ್ ಪ್ಲೇಸ್ ಆ್ಯಂಡ್ ಇಂಡಲ್ಜಸ್ ಇನ್ ಎ ಟೆಂಪ್ರರಿ ಥಿಂಕಿಂಗ್, ಡಿಮ್ಯಾಂಡ್ಸ್ ಆ್ಯಂಡ್ ದಿ ರಿಲೇಟೆಡ್ ಎಮೋಷನಲ್ ಎಕ್ಸ್ಪ್ರೆಷನ್. ನೋಡಿರಿ, ಮಾಬ್ ಅನ್ನೋದು ಒಂದು ಸಡನ್ನಾಗಿ ಯಾರೋ ಒಂದಷ್ಟು ಜನ ಒಂದೇ ಒಂದು ಕಾರಣಕ್ಕೋಸ್ಕರ ಜಾಯ್ನ್ ಆದರು. ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಬಿಲ್ ಕಟ್ಟೋಕ್ಕೆ ಕ್ಯೂ ಅಲ್ಲಿ ನಿಂತಿರ್ತೀರ, ಅವರು ಬಿಲ್ಗೆ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಡೋದು, ಇಲ್ಲಾಂದರೆ ನಿಧಾನ ಮಾಡೋದು, ಇಲ್ಲ ಇನ್ನೊಂದೇನೋ ಒಂದು ನಿಮ್ದು ಕಟ್ಟಲ್ಲ ಅಂದ್ಬಿಟ್ಟು ಕ್ಯೂ ಅಲ್ಲಿ ಯಾರಾದರೂ ಪಾಸ್ ಮಾಡೋಕ್ಕೆ ಅವ್ರಿಗೆ ಬೇಕಾಗಿರೋರು ಕಟ್ಸ್ಕೊಳ್ಳೋದು, ಏನೋ ಒಂದು ಮಿಸ್ ಹ್ಯಾಂಡಲ್ ಮಾಡ್ತಾರೆ. ಆಗ ಅಲ್ಲಿರೋ ಜನಗಳೆಲ್ಲ ಕಲೆಕ್ಟ್ ಆಗಿಬಿಟ್ಟು ಟೆಂಪ್ರರಿಯಾಗಿ ಅವ್ರು ಏನು ಮಾಡ್ತಾರೆ, ಈ ಥರ ಮಾಡಬಾರ್ದು, ನಮಗೇನಕ್ಕೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ, ನಾವೆಲ್ಲ ಕ್ಯೂ ಅಲ್ಲಿ ಇಲ್ವಾ ಅಂತ ಕೇಳ್ತಾರೆ. ಆ ಥರ ಟೆಂಪ್ರರಿಯಾಗಿ ಅವರು ಯೋಚನೆ ಮಾಡಿಕೊಂಡು ಒಂದೇ ಥರ ಯೋಚನೆ ಮಾಡಿಕೊಂಡು ಅವ್ರ ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ತಾರೆ, ಅವ್ರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ಮಾಬ್ ಅಂದರೆ. ದಿಸ್ ಎಕ್ಸ್ಪ್ರೆಷನ್ ಇಸ್ ಕಾಲ್ಡ್ ಮಾಬ್ ಬಿಹೇವಿಯರ್. ಓಕೆ, ದೀಸ್ ಟೈಪ್ ಆಫ್ ಸೋರ್ಸಸ್ ಲೇಟರ್ ಟರ್ನ್ ಇನ್ ಟು ಸೋಷಿಯಲ್ ಮೂಮೆಂಟ್ಸ್. ನೋಡಿರಿ, ಇದು ಅಲ್ಲೇ ಸಾಲ್ವ್ ಆಗೋಯ್ತು ಅಂದ್ಕೊಳ್ಳಿ. ಈಗ ಅವ್ರು ಕರೆಂಟ್ ಬಿಲ್ ಕಟ್ಟೋರು ಸರಿ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅವರಲ್ಲೇ ಕ್ಲಿಯರ್ ಮಾಡಿಬಿಟ್ರು ಅಂದ್ಕೊಳ್ಳಿ. ಅಲ್ಲಿ ಏನೂ ಇರಲ್ಲ ಇದು ನೆಕ್ಸ್ಟ್ ಹೋಗೋಕ್ಕೆ. ಅಕಸ್ಮಾತ್ ಅಲ್ಲಿ ಮಾಡ್ದಿದ್ದಾಗೆ ನೀವು ಯಾರು ಕೇಳೋಕ್ಕೆ, ನಾನು ಹಿಂಗೆ ಮಾಡೋದು ಹಾಗೆ ಹೀಗೆ ಆ ಥರ ಏನಾದರೂ ಹೇಳಿದ್ರು ಅಂದರೆ ಇದು ನೆಕ್ಸ್ಟ್ ಸೋಷಿಯಲ್ ಮೂಮೆಂಟ್ ಥರ ಟರ್ನ್ ಆಗಿಬಿಡುತ್ತೆ. ಎ ಮಾಬ್ ಈಸ್ ಎ ಕಲೆಕ್ಷನ್ ಆಫ್ ಪೀಪಲ್ ಹೂ ಹ್ಯಾವ್ ಅಸೆಂಬಲ್ಡ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ವಿತೌಟ್ ಎನಿ ಪ್ರಿಯರ್ ಪ್ಲ್ಯಾನ್ ಆ್ಯಂಡ್ ಗ್ಯಾದರ್ ಟು ಎಕ್ಸ್ಪ್ರೆಸ್ ಸಮ್ ಡಿಸಿಷನ್. ನೋಡಿರಿ, ಮಾಬ್ ಅನ್ನೋ ಅಂದರೆ ಏನು, ಏನೇ ಒಂದು ಕಾರಣಕ್ಕೆ ಒಂದು ಜಾಗದಲ್ಲಿ ಜಾಯ್ನ್ ಆಗಿದ್ದಾರೆ, ಒಂದು ಏನು ಅಚೀವ್ ಮಾಡಬೇಕು ಅಂತ ಎಲ್ಲ ಜಸ್ಟ್ ಜಾಯ್ನ್ ಆಗಿದ್ದಾರೆ.
ಅವರಲ್ಲಿ ಒಂದು ಕೋಪ ಇರುತ್ತೆ ಅಥವಾ ಖುಷಿ ಇರುತ್ತೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಇವಾಗ ಕರೆಂಟ್ ಬಿಲ್ ಕ್ಯೂ ಅಲ್ಲಿ ಕೋಪ ಎಕ್ಸ್ಪ್ರೆಸ್ ಮಾಡ್ತಾರೆ, ಮಾಲಲ್ಲಿ ಪಾರ್ಕಲ್ಲಿ ಡ್ಯಾನ್ಸ್ ಮಾಡುವಾಗ ಅವ್ರ ಖುಷಿನ ಎಕ್ಸ್ಪ್ರೆಸ್ ಮಾಡ್ತಾರೆ. ಎ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ಕಲೆಕ್ಟೆಡ್ ಇನ್ ಫ್ರಂಟ್ ಆಫ್ ಎ ಥಿಯೇಟರ್ ಟು ವಾಚ್ ಆರ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ಗ್ಯಾದರ್ಡ್ ಅರೌಂಡ್ ಟು ನೋ ಮೋರ್ ಅಬೌಟ್ ಆನ್ ಆಕ್ಸಿಡೆಂಟ್ ಆರ್ ಎಕ್ಸಾಂಪಲ್ಸ್ ಆಫ್ ಮಾಬ್ಸ್. ನೋಡಿ, ಯಾರಾದರೂ ಒಂದು ಮೂವಿ ರಿಲೀಸ್ ಆಗುತ್ತೆ, ಆ ಮೂವಿ ರಿಲೀಸ್ ಆದಾಗ ಈಚೆ ನಿಂತ್ಕೊಂಡಿರ್ತಾರಲ್ಲ ಜನ ಎಲ್ಲ ಮೂವಿ ನೋಡಬೇಕು ಅಂತ, ಅದು ಕೂಡ ಮಾಬ್ ಅನ್ಬೋದು. ಅವ್ರು ಮೂವಿ ನೋಡೋರ್ಗೂ ಮಾಬ್ ಒಂದು ಗ್ರೂಪ್ ಥರ ಇರ್ತಾರೆ, ಮೂವಿ ನೋಡಿದ್ಮೇಲೆ ಅವ್ರ ಮನೆಗೆ ಅವ್ರು ಹೋಗ್ಬಿಡ್ತಾರೆ ಆ ಥರ. ಅದೇ ರೀತಿ ಯಾವ್ದಾದ್ರು ಆಕ್ಸಿಡೆಂಟ್ ಆಯಿತು ಅಂದರೂ ಕೂಡ ಸುತ್ತಮುತ್ತ ಎಲ್ಲ ನಿಂತಿರ್ತಾರೆ, ಅವರು ಕೂಡ ಅಲ್ಲಿ ನೋಡ್ತಾರೆ. ಆಕ್ಸಿಡೆಂಟ್ ಅದು ಕ್ಲಿಯರ್ ಆಗಿದ ತಕ್ಷಣ ಅವ್ರ ಪಾಡ್ಗೆ ಅವರು ಮನೆಗೆ ಹೋಗ್ತಾರೆ. ಇದು ಟೆಂಪ್ರರಿಯಾಗಿ. ಮೆನಿ ಟೈಮ್ಸ್ ಅನ್ರಿಸ್ಟ್ರೈನ್ಡ್ ದಿ ಬಿಹೇವಿಯರ್ ಆಫ್ ಪೀಪಲ್ ಗ್ಯಾದರ್ಡ್ ಇನ್ ಎ ಮಾಬ್ ರಿಫ್ಲೆಕ್ಟ್ಸ್ ಸೋಷಿಯಲ್ ಶಾರ್ಟ್ ಕಮಿಂಗ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಸೊಸೈಟಿ. ನೋಡಿರಿ, ಎಷ್ಟೋ ಸರಿ ಈ ಥರ ಮಾಬ್ ಯಾವ ಥರ ಬಂದು ಜೊತೆಗೆ ನಿಂತ್ಕೊಂಡಿದ್ದಾರೆ, ಅವ್ರು ಯಾವ ರೀತಿ ಬಿಹೇವಿಯರ್ ಇದೆ ಅವ್ರದ್ದು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಸೊಸೈಟಿಯಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಎಲ್ಲ ಬಂದು ಗುಂಪು ಕಟ್ಕೊಂಡು ಒಂದು ಬಿಲ್ ಅದ್ರ ಬಗ್ಗೆ ಹೋರಾಟ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನಿರಲ್ಲ. ಅಕಸ್ಮಾತ್ ಅಲ್ಲೇ ನಿಂತ್ಕೊಂಡು ಜಾಸ್ತಿ ಹೋರಾಟ ಮಾಡೋದು ಅದು ಇದೆಲ್ಲ ಆಗ್ತಾಯಿದೆ ಅಂದರೆ ಸೊಸೈಟಿಯಲ್ಲಿ ಏನೋ ತಪ್ಪಿದೆ, ಇದು ಮೊದಲನೇ ಸರಿ ಪ್ರಾಬ್ಲಮ್ ಆಗ್ತಾಯಿಲ್ಲ, ಎಷ್ಟೋ ಸರಿ ಇವ್ರಿಗೆ ಬಿಲ್ ಅವಾಗ ಇದೇ ಥರ ಮಾಡಿದ್ದಾರೆ ಅಂತೆಲ್ಲ ಗೊತ್ತಾಗ್ತಾ ಇರತ್ತೆ ನಮಗೆ. ಆಫನ್ ಪೀಪಲ್ ಎಕ್ಸ್ಪ್ರೆಸ್ ದೇರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಮೆನಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನೋಡಿ, ಜನಗಳಿಗೆ ಈ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ ಅಂದರೆ ಸ್ಕೂಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಅಥವಾ ಒಂದು ಫ್ಯಾಮಿಲಿ ಇರ್ಬೋದು, ಏನೇ ಇರ್ಬೋದು ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದ್ರ ವಿರುದ್ಧ ಅವ್ರಿಗೆ ಒಂದು ಸ್ವಲ್ಪ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಪೀಪಲ್ ಆಲ್ಸೋ ಎಕ್ಸ್ಪ್ರೆಸ್ ದೇರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಮೆನಿ ಗವರ್ನಮೆಂಟ್ ಪಾಲಿಸೀಸ್, ಆ್ಯಟಿಟ್ಯೂಡ್ಸ್ ಆ್ಯಂಡ್ ಡಿಸಿಷನ್ ಆನ್ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್. ಮತ್ತು ಏನೋ ಒಂದು ಗೌರ್ಮೆಂಟ್ ಅವರು ಏನೋ ಒಂದು ರೂಲ್ಸ್ ಮಾಡ್ತಾರೆ ಅಥವಾ ಏನೋ ಒಂದು ಡಿಸಿಷನ್ ತೊಗೊಳ್ತಾರೆ, ಅದ್ರ ವಿರುದ್ಧ ಕೂಡ ಜನಗಳಿಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇದೆಲ್ಲದೂ ಕೂಡ ಒಂದು ಸೋಷಿಯಲ್ ಮೂವ್ಮೆಂಟ್ಗೆ ಅಥವಾ ಒಂದು ಮಾಬ್ ಬಿಹೇವಿಯರ್ಗೆ ಕಾರಣ ಆಗುವಂಥದ್ದು. ನೆಕ್ಸ್ಟ್ ಬಂದು ಮಾಬ್ ವೈಲೆನ್ಸ್ ಅಂತ. ಮಾಬ್ ವೈಲೆನ್ಸ್ ಈಸ್ ಅನದರ್ ಎಕ್ಸಾಂಪಲ್ ಆಫ್ ಮಾಬ್ ಬಿಹೇವಿಯರ್. ನೋಡಿ, ವೈಲೆನ್ಸ್ ಅಂದರೆ ಗೊತ್ತು, ಹೊಡೆಯೋದು, ಬಡಿಯೋದು, ಕಿತ್ತಾಡೋದು, ಈ ಟೈಪ್ ವೈಲೆನ್ಸ್ ಅಂದರೆ. ನೋಡಿ, ಮಾಬ್ ವೈಲೆನ್ಸ್ ಅನ್ನೋದು ಕೂಡ ಇನ್ನೊಂದು ಮಾಬ್ ಬಿಹೇವಿಯರ್ಗೆ ಎಕ್ಸಾಂಪಲ್. ವೆನ್ ದ ಬಿಹೇವಿಯರ್ ಆಫ್ ಮಾಬ್ ಟರ್ನ್ಸ್ ವೈಲೆಂಟ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಮಾಬ್ ವೈಲೆನ್ಸ್. ನೋಡಿ, ಈಗ ಜನ ಎಲ್ಲ ಸೇರಿರ್ತಾರೆ, ಜನ ಎಲ್ಲ ಸೇರಿ ಅವರು ಸುಮ್ಮನೆ ಗಲಾಟೆ ಮಾಡಿಬಿಟ್ಟು ಏನು ಹಿಂಗೆ ಮಾಡ್ತಾಯಿದ್ರು ಅಂತ ಮಾತುಗಳಲ್ಲೇನು ಮಾಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅಲ್ಲಿ ಮುಗಿಸಿದ್ರೆ ಅದು ಜಸ್ಟ್ ಮಾಬ್ ಬಿಹೇವಿಯರ್ ಅಂತ ಕರಿತೀವಿ, ಅಲ್ಲಿಗೆ ಎಂಡ್ ಆಗೋಗುತ್ತೆ. ಆದರೆ ಯಾವಾಗ ಜನಗಳು ಸೇರಿರೋರೆಲ್ಲ ಕಲ್ಲೊಡಿಯೋದು, ಬೆಂಕಿ ಹಚ್ಚೋದು, ಇದೆಲ್ಲ ಟೈರ್ ಬೆಂಕಿ ಹಚ್ಚೋದು ಇದೆಲ್ಲ ಮಾಡ್ತಾರಲ್ಲ, ಆ ಥರ ಶುರುವಾಗೋಯ್ತು ಅಂದ್ಕೊಳ್ಳಿ, ಅದನ್ನು ಮಾಬ್ ವೈಲೆನ್ಸ್ ಅಂತ ಕರಿತೀವಿ. ದೇರ್ ವುಡ್ ಬಿ ನೋ ಯೂನಿಟಿ ಇನ್ ಮಾಬ್ ವೈಲೆನ್ಸ್. ನೋಡಿರಿ, ಈ ಮಾಬ್ ವೈಲೆನ್ಸಲ್ಲಿ ಯಾವತ್ತೂ ಯೂನಿಟಿ ಇರಲ್ಲ. ಎಲ್ಲ ಸೇರಿ ಇದನ್ನು ಮಾಡೋಣ, ಎಲ್ಲ ಸೇರಿ ಇದು ಮಾಡೋಣ ಅಂತ ಇರಲ್ಲ. ಒಂದಷ್ಟು ಜನ ಸೇರ್ಕೊಳ್ತಾರೆ, ಅವ್ರು ಟೈರಿಗೆ ಬೆಂಕಿ ಹಚ್ತಾರೆ, ಒಂದಷ್ಟು ಜನ ಸೇರ್ಕೊತಾರೆ, ಲೈಟಿಗೆ ಕಲ್ಲು ಹೊಡಿತಾರೆ, ಈ ಥರ. ಹಿಯರ್ ಎನಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಲೀಡ್ ದಿ ಮಾಬ್ ಟುವರ್ಡ್ಸ್ ವೈಲೆನ್ಸ್ ಡಿಸ್ಟ್ರಾಯಿಂಗ್ ಪಬ್ಲಿಕ್ ಪ್ರಾಪರ್ಟಿ. ಇಂಥ ಮಾಬ್ ವೈಲೆನ್ಸ್ ಇದ್ದಾಗ ಏನಾಗುತ್ತೆ, ಕೆಲವು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್, ಈ ರೌಡಿಗಳಿರ್ಬೋದು, ಕಳ್ಳರಿರ್ಬೋದು, ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಮಾಬ್ ವೈಲೆನ್ಸ್ ಮಾಡ್ತಾರೆ. ಇದರಿಂದ ಪಬ್ಲಿಕ್ ಪ್ರಾಪರ್ಟಿ ಕೂಡ ಡಿಸ್ಟ್ರಾಯ್ ಆಗಿಬಿಡುತ್ತೆ. ದೇ ಕ್ರಿಯೇಟ್ ಕನ್ಫ್ಯೂಷನ್ ಇನ್ ದಿ ಬಿಗಿನಿಂಗ್. ಇವರು ಮೊದಲು ಏನಾಗುತ್ತೆ ಅಂದರೆ, ಈ ಮಾಬ್ ವೈಲೆನ್ಸ್ ನಡೆಯೋದಕ್ಕೂ ಮೊದಲು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ಏನು ಮಾಡ್ತಾಯಿದ್ದೀವಿ, ಏನು ಆಗ್ತಾಯಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಔಟ್ ಆಫ್ ಕನ್ಫ್ಯೂಷನ್ ವೈಲೆನ್ಸ್ ಗ್ರೋಸ್ ಔಟ್. ಈ ಕನ್ಫ್ಯೂಷನಲ್ಲಿ ವೈಲೆನ್ಸ್ ಬೆಳೆಯುತ್ತೆ. ಮೆನಿ ಎ ಟೈಪ್ ಮಾಬ್ ವೈಲೆನ್ಸ್ ರಿಸಲ್ಟ್ಸ್ ಇನ್ ಮೇಜರ್ ಡೆತ್ಸ್. ಎಷ್ಟೊಂದು ಸರಿ ಈ ಮಾಬ್ ವೈಲೆನ್ಸ್ ನಡೆದಾಗ ಎಷ್ಟೊಂದು ಡೆತ್ಸ್ ಕೂಡ ಆಗುತ್ತೆ. ದೇರ್ ವುಡ್ ಬಿ ನೋ ಡೆಫಿನೇಟಿವ್ ರೀಸನ್ಸ್ ಫಾರ್ ದಿ ಬಿಹೇವಿಯರ್ ಆಫ್ ಮಾಬ್ ಇನ್ ವೈಲೆಂಟ್ ಮೋಡ್. ನೋಡಿರಿ, ಮಾಬ್ ಬಂದು ಜನಗಳೆಲ್ಲ ಬಂದು ಈ ಥರ ವೈಲೆಂಟ್ ಮಾಬ್ ಆಗಿ ಟರ್ನ್ ಆಗ್ತಾರಲ್ಲ, ಅದಕ್ಕೆ ಯಾವುದೇ ಒಂದು ಸ್ಪೆಸಿಫಿಕ್ ರೀಸನ್ಸ್ ಯಾವುದೂ ಇರಲ್ಲ. ದೇ ಕ್ರಿಯೇಟ್ ಎ ಸೀರಿಯಸ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಒಂದು ಸೀರಿಯಸ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಸೊಸೈಟಿ ಕಂಟ್ರೋಲ್ ಇಲ್ಲದೆ ಇರೋ ಥರ. ಕಮ್ಯುನಲ್ ವೈಲೆನ್ಸ್, ರೇಷಿಯಲ್ ವೈಲೆನ್ಸ್, ಕ್ಯಾಸ್ಟ್ ವೈಲೆನ್ಸ್, ಪೊಲಿಟಿಕಲ್ ವೈಲೆನ್ಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್. ಈ ರೀತಿ ಆಗುವಂಥ ಮಾಬ್ ವೈಲೆನ್ಸ್ಗಳಲ್ಲಿ ಕಮ್ಯುನಲ್ ವೈಲೆನ್ಸ್ ಇರ್ಬೋದು, ರೇಷಿಯಲ್ ವೈಲೆನ್ಸ್, ಈ ಥರವು ಕೆಲವು ಎಕ್ಸಾಂಪಲ್ಸ್ ಆಗಿದೆ. ದಿಸ್ ವೈಲೆನ್ಸ್ ಹ್ಯಾಸ್ ನೌ ಬಿಕಮ್ ಆ್ಯಕ್ಟಿವ್ ಇನ್ ರೂರಲ್ ಏರಿಯಾಸ್ ಟು. ನೋಡಿರಿ, ಮೊದಲೆಲ್ಲ ಬಂದು ಈ ಥರ ಮಾಬ್ ವೈಲೆನ್ಸ್ ಎಲ್ಲ ಸಿಟಿಗಳಲ್ಲಿ ಜಾಸ್ತಿ ನಡೆಯೋದು, ಹಳ್ಳಿ ಕಡೆ ಏನೂ ನಡೀತಿರಲಿಲ್ಲ. ಈಗ ಹಳ್ಳಿಯಲ್ಲೂ ಕೂಡ ಶುರುವಾಗ್ಬಿಟ್ಟಿದೆ. ಮೆನಿ ಇಶ್ಯೂಸ್ ಲೈಕ್ ಕ್ಯಾಸ್ಟ್, ಲ್ಯಾಂಡ್ ಆ್ಯಂಡ್ ರಿಲಿಜನ್ ಹ್ಯಾವ್ ಬಿಕಮ್ ದಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್. ಹಳ್ಳಿ ಕಡೆ ಯಾವುದು ಜಾಸ್ತಿ, ಯಾವುದಕ್ಕೋಸ್ಕರ ವೈಲೆನ್ಸ್ ನಡೆಯುತ್ತೆ? ಕ್ಯಾಸ್ಟ್ ವಿರುದ್ಧವಾಗಿ, ಲ್ಯಾಂಡ್ ಪರವಾಗಿ, ಅಂದರೆ ಲ್ಯಾಂಡ್ ನನಗೆ ಬೇಕು ನಿನಗೆ ಬೇಕು ಅಂತ, ಮತ್ತು ರಿಲಿಜನ್ ಇದಕ್ಕೋಸ್ಕರ ಮಾಬ್ ವೈಲೆನ್ಸ್ಗಳು ಶುರುವಾಗ್ಬಿಡುತ್ತೆ. ಮಾಬ್ ವೈಲೆನ್ಸ್ ಲೀಡ್ಸ್ ಟು ದಿ ಡಾಮಿನೆನ್ಸ್ ಆಫ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ನೋಡಿರಿ, ಮಾಬ್ ವೈಲೆನ್ಸ್ ನಡೀತಾ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ತುಂಬ ಸ್ಟ್ರಾಂಗ್ ಆಗ್ತಾರೆ. ಅಂದರೆ ಈ ರೌಡಿಗಳಿರ್ಬೋದು, ಟೆರರಿಸ್ಟ್ಗಳಿರ್ಬೋದು, ಇವರೆಲ್ಲ ಕೂಡ ಬೆಳೀತಾ ಹೋಗ್ತಾರೆ. ಮಾಬ್ ವೈಲೆನ್ಸ್ ಡಸ್ ನಾಟ್ ಲಾಸ್ಟ್ ಫಾರ್ ಲಾಂಗರ್ ಡ್ಯೂರೇಷನ್. ನೋಡಿರಿ, ಮಾಬ್ ವೈಲೆನ್ಸ್ ಎಲ್ಲ ಜಾಸ್ತಿ ಎಲ್ಲ ನಡೆಯಲ್ಲ. ಒಂದು ಪರ್ಟಿಕ್ಯುಲರ್ 1 hour 2 hour ನಡೆದ್ಬಿಡುತ್ತೆ, ಇಲ್ಲ ಒಂದು 2-3 ದಿನ ನಡೆಯುತ್ತೆ, ಇಲ್ಲ ಒಂದು ವಾರ ನಡೆಯುತ್ತೆ, ಆಮೇಲೆ ಎಂಡ್ ಆಗಿಬಿಡುತ್ತೆ ಅದು. ದೇ ಕಮ್ ಟು ಎನ್ ಎಂಡ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ನಿಂತೋಗುತ್ತೆ.
ಮಾಬ್ ವೈಲೆನ್ಸ್ ಈಸ್ ಕಂಟ್ರೋಲಬಲ್ ಥ್ರೂ ಎಫೆಕ್ಟಿವ್ ಯೂಸ್ ಆಫ್ ಪೊಲೀಸ್, ಮಿಲಿಟರಿ ಆ್ಯಂಡ್ ಅದರ್ ಏಜೆನ್ಸೀಸ್ ಆಫ್ ದಿ ಗವರ್ಮೆಂಟ್. ನೋಡಿ, ಯಾವಾಗ ಈ ಮಾಬ್ ವೈಲೆನ್ಸ್ ಶುರು ಆಗುತ್ತೆ ಅವಾಗ ಇಮಿಡಿಯೇಟಾಗಿ ಪೊಲೀಸ್ ಅವ್ರು ಬರ್ತಾರೆ, ಮಿಲಿಟ್ರಿ ಅವ್ರು ಬರ್ತಾರೆ, ಮತ್ತು ಗವರ್ಮೆಂಟ್ ಏಜೆನ್ಸೀಸ್ ಬೇರೆ CRPF ಈ ಥರ ಬೇರೆ ಬೇರೆ ಏಜೆನ್ಸಿಗಳೆಲ್ಲ ಬಂದು ಇದನ್ನು ಇಮಿಡಿಯೇಟಾಗಿ ಕಂಟ್ರೋಲ್ ಮಾಡಿಬಿಡ್ತಾರೆ. ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್. ನೋಡಿ, ಪರಿಸರಕ್ಕೆ ರಿಲೇಟ್ ಆಗಿರೋಂಥ ಮೂಮೆಂಟ್ಸ್ಗಳು. ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಆರ್ ದಿ ಸೈಂಟಿಫಿಕ್ ಮೂಮೆಂಟ್ಸ್ ಏಮ್ಡ್ ಎಟ್ ಪ್ರಿಸರ್ವಿಂಗ್ ದಿ ಬಯೋಲಾಜಿಕಲ್ ಸಿಸ್ಟಮ್. ನೋಡಿ, ಬಯೋಲಾಜಿಕಲ್ ಸಿಸ್ಟಮ್ ಏನಿದೆ ಅಂದರೆ ಒಂದು ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು ಇದನ್ನೆಲ್ಲ ಏನಿದೆ ಇದನ್ನು ಪ್ರಿಸರ್ವ್ ಮಾಡೋದಕ್ಕೆ ನಡೆಯುವಂಥ ಹೋರಾಟಗಳನ್ನ ನಾವು ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಅಂತ ಕರಿತೀವಿ. ದಿ ಸೈಂಟಿಫಿಕ್ ಪ್ರೊಟೆಸ್ಟ್ ಏಮ್ಡ್ ಎಟ್ ಕರ್ಟೇಲಿಂಗ್ ದಿ ವೇರಿಯಸ್ ಆ್ಯಕ್ಟಿವಿಟೀಸ್ ದಟ್ ಆರ್ ಪೊಲ್ಯೂಟಿಂಗ್ ದಿ ಅರ್ತ್, ಏರ್, ವಾಟರ್ ಎಕ್ಸೆಟ್ರಾ. ನೋಡಿ, ಇದೆಲ್ಲ ಯಾವುದ್ರ ಮೇಲೆ ಏಮ್ ಆಗಿರುತ್ತೆ? ಭೂಮಿನ ಕಾಪಾಡೋದಕ್ಕೆ, ಗಾಳಿ ಕಾಪಾಡೋದಕ್ಕೆ, ನೀರನ್ನ ಕಾಪಾಡೋದಕ್ಕೆ, ಅಥವಾ ಇದನ್ನು ಪೊಲ್ಯೂಟ್ ಮಾಡ್ತಾ ಇರೋಂಥ ವ್ಯಕ್ತಿಗಳು ಅಥವಾ ಆರ್ಗನೈಸೇಷನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಈ ಪ್ರೊಟೆಸ್ಟ್ಗಳು ಶುರುವಾಗುತ್ತೆ. ದೇ ನೆವರ್ ಅಪಿಯರ್ ಇನ್ಸ್ಟೆಂಟ್ಲಿ. ಇದು ಯಾರೊಬ್ಬರು ಸಡನ್ನಾಗಿ ಏನೋ ಒಂದು ಕೆಮಿಕಲ್ ನೀರಲ್ಲಿ ಹಾಕ್ಬಿಟ್ಟು ಅಂದರೆ ಇಮಿಡಿಯೇಟಾಗಿ ಇದು ಅಪಿಯರ್ ಆಗಲ್ಲ. ದೇ ಆರ್ ದಿ ರಿಸಲ್ಟ್ ಆಫ್ ಮೆನಿ ಇಯರ್ಸ್ ಆಫ್ ಎಕ್ಸ್ಪ್ಲೋಟೇಷನ್ಸ್ ಆಫ್ ನೇಚರ್ ಆ್ಯಂಡ್ ಟ್ರೈಬಲ್ ಪೀಪಲ್. ಎಷ್ಟೋ ವರ್ಷ ಕಂಟಿನ್ಯೂಸ್ ಆಗಿ ಅದನ್ನು ಪೊಲ್ಯೂಟ್ ಮಾಡ್ತಾ ಇದ್ದಾರೆ. ನೋಡಿ, ಯಾರಾದರೂ ಒಬ್ರು ಹೋಗಿ ಒಂದು ಯಾವುದೋ ಒಂದು ನೀರಲ್ಲಿ ಒಂದು ಚೂರು ಏನಾದರೂ ಕಸ ಹಾಕ್ಬಿಟ್ರು ಅಂದರೆ ಇಮಿಡಿಯೇಟಾಗಿ ಇದು ಎನ್ವಿರಾನ್ಮೆಂಟ್ ಮೂಮೆಂಟಾಗಿ ಟರ್ನ್ ಆಗಲ್ಲ. ಅಲ್ಲೇ ಬೈದು ಕಳಿಸ್ತಾರೆ, ಇಲ್ಲ ಒಂದಿಷ್ಟು ಫೈನ್ ಹಾಕಿ ಕಳಿಸ್ಬಿಡ್ತಾರೆ. ಆದರೆ ಯಾವುದೋ ಒಂದು ಫ್ಯಾಕ್ಟ್ರಿಯವರು ಇಲ್ಲ ಯಾವುದೋ ಒಂದು ಆರ್ಗನೈಸೇಷನ್ ಅವರು ಕಂಟಿನ್ಯೂಸ್ ಆಗಿ ಅದನ್ನು ಪೊಲ್ಯೂಟ್ ಮಾಡ್ತಾಯಿದ್ರು ಅಂದ್ಕೊಳ್ಳಿ, ಆಗ ಮಾತ್ರ ಅದು ಮೂಮೆಂಟ್ಸ್ ಆಗಿ ಟರ್ನ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಜಾರ್ಖಂಡ್ ಮುಕ್ತಿ ಮೋರ್ಚಾ ವಾಸ್ ಫಾರ್ಮ್ಡ್ ಇನ್ ಇಯರ್ 1973. ನೋಡಿ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಅನ್ನೋದು 1973 ಫಾರ್ಮ್ ಆಗುತ್ತೆ. ಬಟ್ ಬಿಫೋರ್ 1930, ಟ್ರೈಬಲ್ ಪೀಪಲ್ ಆಫ್ ಜಾರ್ಖಂಡ್ ಹ್ಯಾಡ್ ಅಪೋಸ್ಡ್ ದ ಆ್ಯಕ್ಷನ್ಸ್ ಆಫ್ ಕಂಪನೀಸ್ ದಟ್ ರೆಂಡರ್ಡ್ ಥೌಸಂಡ್ಸ್ ಆಫ್ ಟ್ರೈಬಲ್ ಪೀಪಲ್ ಡಿಸ್ಪ್ಲೇಸ್ಡ್ ಡ್ಯೂ ಟು ಮೈನಿಂಗ್ ಆ್ಯಕ್ಟಿವಿಟೀಸ್. ಆದರೆ ನೋಡಿ, ಇಲ್ಲಿ ಒಂದು ಜಾರ್ಖಂಡ್ ಮುಕ್ತಿ ಮೋರ್ಚಾದ ಒಂದು ಎಕ್ಸಾಂಪಲ್. ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ 1930ರಿಂದ ಅಂದರೆ ಬ್ರಿಟಿಷ್ ಅವರು ಇದ್ದಾಗಿಂದ ಕೂಡ ಅಲ್ಲಿರೋ ಜನಗಳು, ಟ್ರೈಬಲ್ ಪೀಪಲ್ಲು ಅಪೋಸ್ ಮಾಡ್ತಾಯಿದ್ರು ಅಲ್ಲಿ ಮೈನಿಂಗ್ ಮಾಡೋದಕ್ಕೆ. ಅಂದರೆ ಅಲ್ಲೆಲ್ಲ ಕೋಲ್ ಮೈನಿಂಗ್ ಅದೆಲ್ಲ ನಡೆಯುತ್ತೆ. ಅದು ನಡೀತಾ ಇರೋದ್ರಿಂದ ಟ್ರೈಬಲ್ ಪೀಪಲ್ಗೆಲ್ಲ ತೊಂದರೆ ಆಗ್ತಾಯಿದೆ, ಇದನ್ನು ನಿಲ್ಲಿಸಬೇಕು ಅಂತ ಫೈಟ್ ಮಾಡ್ತಾಯಿದ್ರು. ಆದರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಮೇಲೆ ಕೂಡ ಅದು ನಿಲ್ಲಿಲ್ಲ. ಅದರಿಂದ 1973 ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂತ ಒಂದು ಫಾರ್ಮ್ ಮಾಡಿಕೊಂಡು ಅವರು ಎನ್ವಿರಾನ್ಮೆಂಟ್ ಮೂಮೆಂಟ್ನ ಶುರು ಮಾಡ್ತಾರೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಇಸ್ ಒನ್ ಸಚ್ ರಿಸಲ್ಟ್ ಆಫ್ ದಿಸ್ ಅಜಿಟೇಷನ್ಸ್. ಈ ಥರ ಒಂದು ಅಜಿಟೇಷನ್ಸ್ಗೆ ಅದೊಂದು ರಿಸಲ್ಟ್. ಇದರಲ್ಲಿ ಏನು ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ಎನ್ವಿರಾನ್ಮೆಂಟ್ ಮೂಮೆಂಟ್ ಕ್ರಿಯೇಟ್ ಆಗಲಿಲ್ಲ. ಎಷ್ಟೋ ವರ್ಷ ಹಾಗೆ ಹೋರಾಟ ಮಾಡಿದ್ರು, ಆದರೆ ನಿಲ್ಲಿಲ್ಲ ಅಂದ್ಬಿಟ್ಟು ಒಂದು ಮೂಮೆಂಟು ಕ್ರಿಯೇಟ್ ಆಯಿತು. ಮೆನಿ ಮೂಮೆಂಟ್ಸ್ ಸ್ಟಾರ್ಟೆಡ್ ಎಮರ್ಜಿಂಗ್ ಆಫ್ಟರ್ ವೇರಿಯಸ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಫಂಡೆಡ್ ಬೈ ದಿ ವರ್ಲ್ಡ್ ಬ್ಯಾಂಕ್ ರಿಸಲ್ಟೆಡ್ ಇನ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ಟ್ರೈಬಲ್ ಪೀಪಲ್. ನೋಡಿ, ಈ ಕಾಡಲ್ಲಿ ಕೆಲವು ಟ್ರೈಬಲ್ ಪೀಪಲ್ ಅಂತ ಇರ್ತಾರೆ, ಕಾಡು ಜನಗಳಿರ್ತಾರೆ. ಅಂದರೆ ಏನು ಫುಲ್ಲು ಕಾಡು ಜನಗಳು ಅಂತ ನೀವು ಮೂವಿ ನೋಡ್ದಂಗಲ್ಲ, ಅವರು ಸಿವಿಲೈಸ್ಡ್ ಇರ್ತಾರೆ, ಆದರೆ ಅಲ್ಲೇ ಜೀವನ ಮಾಡೋವಂಥವ್ರು. ಅವ್ರು ಜೀವನ ಮಾಡೋವಂಥ ಜಾಗದಲ್ಲಿ ಮೈನಿಂಗ್ ಇರ್ಬೋದು ಅಥವಾ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇರ್ಬೋದು, ಏನೋ ಒಂದು ಮಾಡೋಕ್ಕೆ ಫಂಡ್ಸ್ ಬಂದಿರುತ್ತೆ, ಅದನ್ನು ಶುರು ಮಾಡ್ತಾರೆ. ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಎಷ್ಟೊಂದು ಜನ ಅದನ್ನು ಅಪೋಸ್ ಮಾಡ್ತಾರೆ. ಆಲ್ ದಿ ಮೂಮೆಂಟ್ಸ್ ಅಪೋಸಿಂಗ್ ರೈಸಿಂಗ್ ಗ್ಲೋಬಲ್ ಟೆಂಪ್ರೇಚರ್, ಎಕ್ಸ್ಪ್ಲಾಯ್ಟೇಷನ್ ಆಫ್ ವಾಟರ್ ರಿಸೋರ್ಸಸ್ ಆರ್ ಗ್ರೂಪ್ಡ್ ಅಂಡರ್ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್. ನೋಡಿ, ಯಾವ್ಯಾವುದು ಗ್ಲೋಬಲ್ ಟೆಂಪ್ರೇಚರ್ ಅಂದರೆ ಟೆಂಪ್ರೇಚರ್ ರೈಸ್ ಆಗ್ತಾ ಇದೆಯಲ್ಲ ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ, ಅಥವಾ ವಾಟರ್ ರಿಸೋರ್ಸಸ್ನ ಹಾಳು ಮಾಡ್ತಾ ಇದ್ದಾರಲ್ಲ ಅದ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ, ಇದೆಲ್ಲ ಹೋರಾಟಗಳನ್ನ ನಾವು ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಅಂತ ಗ್ರೂಪ್ ಮಾಡಿ ಅದನ್ನು ಕರಿತೀವಿ. ಮೆನಿ ಇಂಟೆಲೆಕ್ಚುಯಲ್ಸ್ ಆ್ಯಂಡ್ ಅಕಾಡೆಮಿಷಿಯನ್ಸ್ ಹ್ಯಾವ್ ಜಾಯಿಂಡ್ ಹ್ಯಾಂಡ್ಸ್ ವಿತ್ ದಿ ಕಾಮನ್ ಪೀಪಲ್ ಇನ್ ಹೋಲ್ಡಿಂಗ್ ಮೂಮೆಂಟ್ಸ್ ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್. ನೋಡಿ, ಈ ಎನ್ವಿರಾನ್ಮೆಂಟ್ನ ಕಾಪಾಡೋದಕ್ಕೆ ಬರೀ ಸಾಮಾನ್ಯ ಜನರಲ್ಲ, ಎಷ್ಟೊಂದು ಜನ ಇಂಟೆಲೆಕ್ಚುಯಲ್ಸ್ ಅಂದರೆ ಚೆನ್ನಾಗಿ ಓದ್ಕೊಂಡಿರ್ತಾರಲ್ಲ, ತುಂಬ ಯೋಚನೆ ಮಾಡ್ತಾರಲ್ಲ ಅಂಥವ್ರು, ಅಕಾಡೆಮಿಷಿಯನ್ಸ್ ಅಂತ ಹೇಳಿದ್ರೆ ಲೆಕ್ಚರರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಆ ಥರದವರು, ಇವರೆಲ್ಲ ಕೂಡ ಜನಗಳಿಗೆ ಜೊತೆಯಲ್ಲಿರ್ತಾರೆ ಹೋರಾಟಗಳಲ್ಲಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೇರಿಯಸ್ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಇನ್ ಬ್ರೀಫ್. ಈಗ ಇಂಡಿಯಾದಲ್ಲಿ ನಡೆದಿರೋಂಥ ಕೆಲವು ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಒಂದೊಂದಾಗಿ ಸ್ಟಡಿ ಮಾಡ್ಕೊಂಡು ಹೋಗೋಣ. ಮೊದಲನೇದು ಬಂದು ಚಿಪ್ಕೋ ಮೂಮೆಂಟ್ ಅಂತ. ಇದು ಯಾವ ರೀತಿ ಶುರುವಾಯಿತು, ಏನಿದು ನೋಡೋಣ. ದಿ ಗವರ್ಮೆಂಟ್ had issued license to cut 2500 trees belonging to ರೇಣಿ ವಿಲೇಜ್ ಆಫ್ ತೆಹ್ರಿ ಗರ್ವಾಲ್ ಡಿಸ್ಟ್ರಿಕ್ಟ್. ನೋಡಿ, ತೆಹ್ರಿ ಗರ್ವಾಲ್ ಡಿಸ್ಟ್ರಿಕ್ಟಲ್ಲಿ ರೇಣಿ ವಿಲೇಜ್ ಅಂತ ಇರುತ್ತೆ. ಆ ಒಂದು ಹಳ್ಳಿಯಲ್ಲಿ ಒಂದು 2500 ಟ್ರೀಸ್ ಇರುತ್ತೆ, ಮರಗಳಿರುತ್ತೆ. ಅದನ್ನು ಕಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಕಟ್ ಮಾಡೋಕ್ಕೆ ಕಾಂಟ್ರಾಕ್ಟರ್ಗೆ ಲೈಸೆನ್ಸ್ ಕೊಟ್ಟಿರ್ತಾರೆ ಗವರ್ಮೆಂಟ್ ಅವರು. ದಿ ವುಮೆನ್ ಹೂ ಲರ್ನ್ಡ್ ಅಬೌಟ್ ದಿಸ್ ಡಿಸೈಡೆಡ್ ಟು ಹಗ್ ದಿ ಟ್ರೀಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದೆಮ್ ಸೊ ದಟ್ ದಿ ಎನ್ವಿರಾನ್ಮೆಂಟ್ ರಿಮೈನ್ಸ್ ಪ್ರೊಟೆಕ್ಟೆಡ್. ಈ ಹೆಣ್ಮಕ್ಳು ಏನಿರ್ತಾರೆ, ಊರ ಹೆಣ್ಮಕ್ಳು, ಅವ್ರು ಇಲ್ಲೆಲ್ಲ ಮರಗಳು ಕಟ್ ಮಾಡಿದ್ರೆ 2500 ಮರಗಳಂದ್ರೆ ಒಂದು ಕಮ್ಮಿನ, ಅದು ಅಷ್ಟು ಮರಗಳು ಕಟ್ ಮಾಡ್ತಾ ಇದ್ದಾರೆ, ಎನ್ವಿರಾನ್ಮೆಂಟ್ ಎಲ್ಲ ಪೊಲ್ಯೂಟ್ ಆಗುತ್ತೆ ಆಮೇಲೆ ಅಂತೇಳ್ಬಿಟ್ಟು ಅವರೆಲ್ಲ ಆ ಮರಗಳನ್ನ ತಬ್ಕೊಂಡು ಕಟ್ ಮಾಡೋಗಿದ್ರೆ ನಮ್ಮನ್ನು ಸೇರಿ ಕಟ್ ಮಾಡಿರಿ, ನಾವು ಮರ ಕಟ್ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾರೆ. ದಿಸ್ ಮೂಮೆಂಟ್ ಆಫ್ ಅಗಿಂಗ್ ಈಸ್ ಕಾಲ್ಡ್ ಆಸ್ ಚಿಪ್ಕೋ ಮೂಮೆಂಟ್ ಇನ್ 1974.
ಈ ಮೂಮೆಂಟ್ ಏನಿದು ಹೋಗಿ ಇವ್ರು ಒಂದು ಮರಗಳನ್ನ ತಬ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು, ಅದನ್ನು ಚಿಪ್ಕೋ ಮೂಮೆಂಟ್ ಅಂತ ಕರೀತಾರೆ. ಇದು 1974 ನಡೆಯೋದು. ದೋ ಎ ವುಮೆನ್ ವಾಸ್ ಇನ್ಸ್ಟ್ರೂಮೆಂಟಲ್ ಬಿಹೈಂಡ್ ದಿಸ್ ಮೂಮೆಂಟ್, ಇಟ್ಸ್ ಎಫೆಕ್ಟ್ಸ್ ವೇರ್ ಲಾಂಗ್ ಲಾಸ್ಟಿಂಗ್. ನೋಡಿ, ಒಬ್ಬರು ಹೆಣ್ಮಕ್ಳು ಇದರಿಂದ ಇದ್ದರೂ ಕೂಡ ಇದರ ಎಫೆಕ್ಟ್ಸ್ ಲಾಂಗ್ ಲಾಸ್ಟಿಂಗ್ ಆಗಿತ್ತು. ಡ್ಯೂ ಟು ದಿಸ್ ಮೂಮೆಂಟ್ ದ ಪರ್ಮಿಷನ್ ಗಿವನ್ ಟು ಕಟ್ ದ ಟ್ರೀಸ್ ವಾಸ್ ವಿಡ್ರಾನ್. ನೋಡಿರಿ, ಈ ಮೂಮೆಂಟಿಂದ ಏನಾಯಿತು, ಈ ಮರ ಕಟ್ ಮಾಡೋಕ್ಕೆ ಅಂತ ಏನು ಪರ್ಮಿಷನ್ ಕೊಟ್ಟಿದ್ರು ಆ ಪರ್ಮಿಷನ್ನ ವಾಪಸ್ ತಗೊಳ್ತಾರೆ. ಇನ್ನೊಂದು ಮೂಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಅಪ್ಪಿಕೋ ಮೂಮೆಂಟ್ ಅಂತ, ಇದು ಕರ್ನಾಟಕದಲ್ಲಿ ನಡೆಯುತ್ತೆ. ಈ ಚಿಪ್ಕೋ ಮೂಮೆಂಟ್ ಥರನೇ ಇದು ಕೂಡ. ದಿ ಅಪ್ಪಿಕೋ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ 1983 ಬೈ ದ ವಿಲೇಜರ್ ಆಫ್ ಸಲ್ಯಾನಿ. ನೋಡಿ, 1983 ಒಂದು ಸಲ್ಯಾನಿ ಅಂತ ಒಂದು ಜಾಗ ಇದೆ, ಊರಿದೆ, ಅಲ್ಲಿ ಜನಗಳು ಇದನ್ನು ಶುರು ಮಾಡ್ತಾರೆ. ದಿ ಲೋಕಲ್ ಪೀಪಲ್ ಅಪೋಸ್ಡ್ ದಿ ಮೂವ್ ಆಫ್ ದಿ ಕಾಂಟ್ರಾಕ್ಟರ್ ಟು ಕಟ್ ಟ್ರೀಸ್ ಇನ್ ಕಳಸೆ ಫಾರೆಸ್ಟ್. ನೋಡಿ, ಕಳಸೆ ಫಾರೆಸ್ಟ್ ಏನಿತ್ತು, ಆ ಫಾರೆಸ್ಟಲ್ಲಿ ಮರಗಳು ಕಟ್ ಮಾಡಬೇಕು ಅಂತ ಒಬ್ಬ ಕಾಂಟ್ರಾಕ್ಟರ್ ರೆಡಿಯಾಗಿರ್ತಾನೆ. ಅದ್ರ ವಿರುದ್ಧವಾಗಿ ಅಲ್ಲೊಂದಷ್ಟು ಜನ ತಿರುಗಿ ಬೀಳ್ತಾರೆ. ದೇ ಸ್ಟುಡ್ ಹಗಿಂಗ್ ದಿ ಟ್ರೀಸ್. ಅವರು ಮರಗಳನ್ನ ತಬ್ಕೊಳ್ಳೋಕೆ ಅಲ್ಲೂ ಶುರು ಮಾಡ್ತಾರೆ. ದಿ ಪೀಪಲ್ ಲಾಂಚ್ಡ್ ದಿಸ್ ಮೂಮೆಂಟ್ ಟು ಪ್ರೊಡಕ್ಟ್ ಟ್ರೀಸ್ ಫ್ರಮ್ ಸ್ಮಗ್ಲಿಂಗ್. ಈ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರಲ್ಲ ಎಷ್ಟೊಂದು ಜನ, ಅದರಿಂದ ಕಾಪಾಡೋದಕ್ಕೆ ಅಂತ ಹೇಳ್ಬಿಟ್ಟು ಜನಗಳು ಈ ಮೂಮೆಂಟ್ನ ಶುರು ಮಾಡ್ತಾರೆ. ದೇ ಆಲ್ಸೋ ಏಮ್ಡ್ ಎಟ್ ಇನ್ಕ್ರೀಸಿಂಗ್ ಅವೇರ್ನೆಸ್ ಅಮಾಂಗ್ ದಿ ಪೀಪಲ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಗ್ರೋಯಿಂಗ್ ಫಾರೆಸ್ಟ್. ಇವ್ರು ಬರೀ ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ಇವರು ಇದನ್ನು ತಬ್ಕೊಂಡು ಇದನ್ನು ಕಟ್ ಮಾಡಿದವರು ಇದನ್ನು ನಿಲ್ಲಿಸ್ತಾರೆ, ಜೊತೆಗೆ ಬೇರೆ ಮರಗಳು ಯಾವ ಥರ ಬೆಳೆಸಬೇಕು ಅದ್ರ ಬಗ್ಗೆ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ನರ್ಮದಾ ಬಚಾವೋ ಆಂದೋಲನ್ ಅಂತ. ಅಂದರೆ ನರ್ಮದಾ ಅನ್ನೋದು ಒಂದು ನದಿ ಆಗಿರುತ್ತೆ ಗುಜರಾತಲ್ಲಿ, ಅದನ್ನು ಬಚಾವ್ ಮಾಡೋದಕ್ಕೆ ಅಂದರೆ ಕಾಪಾಡೋದಕ್ಕೆ. ದಿ ಹ್ಯೂಜ್ ಡ್ಯಾಮ್ ಬಿಲ್ಟ್ ಅಕ್ರಾಸ್ ದಿ ರಿವರ್ ನರ್ಮದಾ ಅಂಡರ್ ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಲೋಕಲ್ ಟ್ರೈಬಲ್ ಪೀಪಲ್. ನೋಡಿರಿ, ಒಂದು ಸರ್ದಾರ್ ಸರೋವರ್ ಡ್ಯಾಮ್ ಅಂತ ಕಟ್ತಾರೆ ಒಂದು ನರ್ಮದಾ ನದಿಗೆ. ಅದರಿಂದ ಅಲ್ಲಿ ಒಂದು ಡ್ಯಾಮ್ ಕಟ್ಟಿದ್ರಿಂದ ಆ ನೀರೆಲ್ಲ ನುಗ್ಗಿಬಿಟ್ಟು ಎಷ್ಟೊಂದು ಲೋಕಲ್ ಪೀಪಲ್, ಅಲ್ಲಿ ಟ್ರೈಬಲ್ ಪೀಪಲ್ ಇರ್ತಾರಲ್ಲ, ಅವ್ರ ಜಾಗಗಳೆಲ್ಲ ಕೂಡ ಹಾಳಾಗೋಗಿರುತ್ತೆ. ಆಸ್ ಸೈಂಟಿಫಿಕ್ ಸ್ಟಡೀಸ್ ಫೌಂಡ್ ದಟ್ ದಿ ಡ್ಯಾಮ್ ವುಡ್ ಅಫೆಕ್ಟ್ ದಿ ಸೆನ್ಸಿಟಿವ್ ಎಕಲಾಜಿಕಲ್ ಬ್ಯಾಲೆನ್ಸ್ ಆಫ್ ದಿ ರಿವರ್, ದ ಪೀಪಲ್ ಎಜಿಟೇಟೆಡ್ ಅಗೇನ್ಸ್ಟ್ ದಿ ಡ್ಯಾಮ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಮೇಧಾ ಪಾಟ್ಕರ್. ನೋಡಿರಿ, ಈ ಡ್ಯಾಮ್ ಕಟ್ಟೋದ್ರಿಂದ ಅಥವಾ ಅಲ್ಲಿ ಆ ಡ್ಯಾಮ್ ಕಟ್ಟಿರೋದ್ರಿಂದ ಆ ನದಿ ನೀರು ನುಗ್ಗಿಬಿಟ್ಟು ಅಲ್ಲಿ ಎಷ್ಟೊಂದು ಮರ ಗಿಡಗಳು ಪ್ರಾಣಿಗಳೆಲ್ಲ ಸತ್ತೋಗುತ್ತೆ, ಮತ್ತು ಅಲ್ಲಿ ಎಕಲಾಜಿಕಲ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಎಷ್ಟೊಂದು ಸ್ಟಡೀಸ್ ಎಲ್ಲ ನಡೆಯುತ್ತೆ. ಇದ್ರ ಪ್ರಕಾರ ಆ ಡ್ಯಾಮ್ ಕಟ್ಟೋದ್ರ ವಿರುದ್ಧವಾಗಿ ಮೇಧಾ ಪಾಟ್ಕರ್ ಅನ್ನೋರು ಅವ್ರ ಲೀಡರ್ಶಿಪ್ಪಲ್ಲಿ ಎಷ್ಟೊಂದು ಎಜಿಟೇಷನ್ಸ್ ಎಲ್ಲ ಶುರು ಮಾಡ್ತಾರೆ. ದಿಸ್ ಮೂಮೆಂಟ್ ಹ್ಯಾಸ್ ಬಿನ್ ಗೋಯಿಂಗ್ ಆನ್ ಫಾರ್ ಎ ಲಾಂಗ್ ಪೀರಿಯಡ್. ಈ ಮೂಮೆಂಟ್ ಸುಮಾರು ವರ್ಷಗಳಿಂದ ನಡೀತಾ ಇದೆ, ಆಲ್ಮೋಸ್ಟ್ ಒಂದು 20-30 ವರ್ಷನೇ ಆಗಿದೆ, ಇನ್ನೂ ನಡೀತಾನೆ ಇದೆ. ಸೈಲೆಂಟ್ ವ್ಯಾಲಿ ಮೂಮೆಂಟ್. ಏನಿದು ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂದರೆ, ಎ ಡ್ಯಾಮ್ ವಾಸ್ ಪ್ರಪೋಸ್ ಟು ಬಿಲ್ಡ್ ಇನ್ ದಿ ಸೈಲೆಂಟ್ ವ್ಯಾಲಿ ಆಫ್ ಪಾಲ್ಘಾಟ್ ಆಫ್ ಕೇರಳ. ಕೇರಳದಲ್ಲಿ ಒಂದು ಸೈಲೆಂಟ್ ವ್ಯಾಲಿ ಅಂತ ಇರುತ್ತೆ, ಅಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ನೀರು ಸ್ಟೋರ್ ಮಾಡೋಕ್ಕೆ ಅಂತ ಅಂದ್ಕೊಂಡಿರ್ತಾರೆ. ದಿ ಬಿಲ್ಡಿಂಗ್ ಆಫ್ ಡ್ಯಾಮ್ ಥ್ರೆಟನ್ ದಿ ಸೆನ್ಸಿಟಿವ್ ಎಕಲಾಜಿಕಲ್ ಬ್ಯಾಲೆನ್ಸ್ ಆಫ್ ದಿ ಸೈಲೆಂಟ್ ವ್ಯಾಲಿ. ಈ ಸೈಲೆಂಟ್ ವ್ಯಾಲಿಯಲ್ಲಿದ್ದಂಥ ಮರ ಗಿಡಗಳು ಪ್ರಾಣಿ ಪಕ್ಷಿಗಳು ಇವೆಲ್ಲದಕ್ಕೂ ಕೂಡ ಈ ಡ್ಯಾಮ್ ಕಟ್ಟಿದ್ರಿಂದ ತುಂಬ ತೊಂದರೆ ಆಗ್ತಾ ಇರುತ್ತೆ ಕಟ್ಟೋದ್ರಿಂದ. ಪೀಪಲ್ ಫ್ರಮ್ ಕೇರಳ ಶಾಸ್ತ್ರ ಪರಿಷತ್ ಆ್ಯಂಡ್ ವೈಲ್ಡ್ ಲೈಫ್ ಎಂಥೂಸಿಯಾಸಿಸ್ಟ್ಸ್ ಅಪೋಸ್ಡ್ ದಿಸ್ ಪ್ರಾಜೆಕ್ಟ್. ಕೇರಳ ಶಾಸ್ತ್ರ ಪರಿಷತ್ ಮತ್ತು ಇನ್ನೂ ಯಾರ್ಯಾರು ವೈಲ್ಡ್ ಲೈಫ್ ಕಾಪಾಡೋವಂಥ ಆರ್ಗನೈಸೇಷನ್ಸ್ ಇರುತ್ತೆ ಅವರೆಲ್ಲ ಸೇರಿ ಈ ಪ್ರಾಜೆಕ್ಟ್ನ ತಡಿಬೇಕು ಅಂತ ನೋಡ್ತಾರೆ. ಫೈನಲಿ ದಿ ಮೂಮೆಂಟ್ ವಾಸ್ ಸಕ್ಸಸ್ಫುಲ್ ಇನ್ ಸ್ಟಾಲಿಂಗ್ ದಿ ಡ್ಯಾಮ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದಿ ಸೈಲೆಂಟ್ ವ್ಯಾಲೀಸ್ ಸೆನ್ಸಿಟಿವ್ ಎಕಲಾಜಿಕಲ್ ಬ್ಯಾಲೆನ್ಸ್. ಫೈನಲಿ ಏನು ಮಾಡ್ತಾರೆ ಈ ಮೂಮೆಂಟ್ ಅವರು, ನೋಡಿ ಇಲ್ಲಿ ಇನ್ಸ್ಟಾಲಿಂಗ್ ಅಂತ ಇದೆ, ಇನ್ನಿಗೂ ಸ್ಟಾಲಿಂಗು IN ಆದಮೇಲೆ ಒಂದು ಸ್ಪೇಸ್ ಬರಬೇಕು, ಇಲ್ಲಾಂದ್ರೆ ಮೀನಿಂಗ್ ಚೇಂಜ್ ಆಗಿಬಿಡುತ್ತೆ. ಫೈನಲಿ ಏನಾಗುತ್ತೆ, ಈ ಮೂಮೆಂಟಿಂದ ಇವರು ಆ ಡ್ಯಾಮ್ನ ಸ್ಟಾಲ್ ಮಾಡ್ತಾರೆ, ನಿಲ್ಲಿಸೋದು ಅಂತ. ಸ್ಟಾಲ್ ಅಂದರೆ ಓಕೆ, ಆ ಡ್ಯಾಮ್ ಕಟ್ಟೋದನ್ನು ನಿಲ್ಲಿಸ್ಬಿಟ್ಟು ಅಲ್ಲಿರೋಂಥ ಎಕಲಾಜಿಕಲ್ ಬ್ಯಾಲೆನ್ಸ್ನ ಕಾಪಾಡ್ತಾರೆ. ಕೋಸ್ಟಲ್ ಕರ್ನಾಟಕ ಎನ್ವಿರಾನ್ಮೆಂಟ್ ಮೂಮೆಂಟ್. ಪೀಪಲ್ ಫ್ರಮ್ ಬೆಂಗಳೂರು ಅಪೋಸ್ಡ್ ಅಗೇನ್ಸ್ಟ್ ದಿ ಮ್ಯಾಂಗ್ಳೂರ್ ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ವಿಚ್ ಡಿಸ್ಚಾರ್ಜ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ ಟು ದಿ ಸಿ ಥ್ರೆಟ್ನಿಂಗ್ ದಿ ಲೋಕಲ್ ಎನ್ವಿರಾನ್ಮೆಂಟ್. ನೋಡಿ, ಮಂಗಳೂರು ರೀಜನಲ್ಲಿ ಏನಾಗಿರುತ್ತೆ, ಒಂದು ಮಂಗಳೂರು ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಅಂತ ಒಂದು ಇಂಡಸ್ಟ್ರಿ ಇರುತ್ತೆ. ಇವ್ರೇನು ಮಾಡ್ತಾರೆ, ರಿಫೈನಿಂಗ್ ಮಾಡ್ತಾ ಪೆಟ್ರೋಲ್ನೆಲ್ಲ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ ಅದೆಲ್ಲ ಸಮುದ್ರಕ್ಕೆ ಬಿಡ್ತಾ ಇರ್ತಾರೆ. ಇದರಿಂದ ಆ ಲೋಕಲ್ ಎನ್ವಿರಾನ್ಮೆಂಟ್ ಎಲ್ಲ ಕೂಡ ತುಂಬ ಹಾಳಾಗ್ತಾ ಇರುತ್ತೆ. ದಿಸ್ ಮೂಮೆಂಟ್ ಆಲ್ಸೋ ಅಪೋಸ್ಡ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನಂದಿಕೂರು ಥರ್ಮಲ್ ಪವರ್ ಪ್ಲಾಂಟ್ ಆ್ಯಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್. ಈ ಮೂಮೆಂಟ್ ಅವ್ರು ಇನ್ನೂ ಏನು ಮಾಡ್ತಾರೆ, ನಂದಿಕೂರು ಅಂತ ಒಂದು ಜಾಗ ಇರುತ್ತೆ, ಅಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ನ ಕಟ್ತಾ ಇರ್ತಾರೆ, ಅದನ್ನು ಕೂಡ ಅಪೋಸ್ ಮಾಡ್ತಾರೆ. ಜೊತೆಗೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಒಂದಿರುತ್ತೆ, ಅಂದರೆ ಇಲ್ಲಿ ಫ್ಯಾಕ್ಟ್ರಿಗಳಿಗೆಲ್ಲ ಈಸಿಯಾಗಿ ಪರ್ಮಿಷನ್ ಕೊಡೋದು ಆ ಟೈಪ್ ಇರುತ್ತೆ. ಆ ಥರ ಫ್ಯಾಕ್ಟ್ರಿಗಳು ಕಟ್ಟದೇ ಇರೋ ಥರ ಕೂಡ ಇವರು ನೋಡ್ಕೊಳ್ತಾರೆ. ಮೂಮೆಂಟ್ ಅಪೋಸಿಂಗ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ನೋಡಿರಿ, ಕೈಗಾ ಹತ್ರ ಬಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಾರೆ ಅಥವಾ ಕಟ್ಟಿಸ್ತಾ ಇರ್ತಾರೆ, ಅದ್ರ ವಿರುದ್ಧವಾಗಿ ಕೂಡ ಜನ ತಿರುಗಿ ಬೀಳ್ತಾರೆ. ದಿ ಮೂವ್ ಟು ಅಪೋಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ವಾಸ್ ಅಂಡರ್ಟೇಕನ್ ಬೈ ದಿ ಪೀಪಲ್ ಆಫ್ ಕೋಸ್ಟಲ್ ಕರ್ನಾಟಕ ಅಂಡರ್ ದಿ ಲೀಡರ್ಶಿಪ್ ಆಫ್ ಶಿವರಾಮ್ ಕಾರಂತ್. ನೋಡಿರಿ, ಕೈಗಾ ನ್ಯೂಕ್ಲಿಯರ್ ಪ್ಲ್ಯಾಂಟ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಾರಲ್ಲ ಅದನ್ನು ಅಪೋಸ್ ಮಾಡೋದಕ್ಕೆ
ಕೋಸ್ಟಲ್ ಕರ್ನಾಟಕದ ಜನಗಳು ಶಿವರಾಮ್ ಕಾರಂತ್ ಅಂತ ಇದ್ದಾರೆ, ಅವ್ರ ಲೀಡರ್ಶಿಪ್ಪಲ್ಲಿ ಇದನ್ನು ನಡೆಸ್ತಾರೆ. ಇಟ್ ವಾಸ್ ಆರ್ಗ್ಯೂಡ್ ದಟ್ ವಿತ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂಕ್ಲಿಯರ್ ಪ್ಲಾಂಟ್ ಅಟ್ ಕೈಗಾ, ವಾಸ್ಟ್ ಡಿಫಾರೆಸ್ಟೇಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಆಲ್ಸೋ ದಿ ಥ್ರೆಟ್ ಆಫ್ ಪೊಲ್ಯೂಷನ್ ಫ್ರಮ್ ನ್ಯೂಕ್ಲಿಯರ್ ರೇಡಿಯೇಷನ್ ವುಡ್ ಸ್ಪಾಯ್ಲ್ ನ್ಯೂಮರಸ್ ಸ್ಪೀಸೀಸ್ ಇನ್ ದಿ ಎಕೋಸಿಸ್ಟಮ್. ಏನಕ್ಕೋಸ್ಕರ ಇದ್ರ ವಿರುದ್ಧ ಫೈಟ್ ಮಾಡ್ತಾರೆ ಅಂದರೆ, ನೀವೇನಾದರೂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಾದರೂ ಮಾಡಿದ್ರೆ ಕೈಗಾ ಅಂತ ಜಾಗದಲ್ಲಿ ಇಲ್ಲಿ ಎಷ್ಟೊಂದು ಮರಗಳನ್ನ ಕಟ್ ಮಾಡಬೇಕಾಗತ್ತೆ. ಈ ಪ್ಲ್ಯಾಂಟ್ ಅಂದರೆ ತುಂಬ ದೊಡ್ಡದಿರುತ್ತಲ್ಲ, ಅದಕ್ಕೆ ಅಷ್ಟೊಂದು ಮರಗಳನ್ನ ಕಟ್ ಮಾಡಬೇಕು. ಜೊತೆಗೆ ಅಲ್ಲಿಂದ ರೇಡಿಯೇಷನ್ ರಿಲೀಸ್ ಆದರೆ ಅಥವಾ ಪೊಲ್ಯೂಷನ್ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಇಲ್ಲಿರುವಂಥ ಎಷ್ಟೊಂದು ಸ್ಪೀಸೀಸ್ ಕಾಡು ಪ್ರಾಣಿಗಳೆಲ್ಲ ಕೂಡ ತುಂಬ ಹಾಳಾಗೋಗುತ್ತೆ, ತೊಂದರೆ ಪಡುತ್ತವೆ ಅಂತೇಳಿ ಹೇಳ್ತಾರೆ. ಹೆನ್ಸ್ ದ ಮೂಮೆಂಟ್ ಅಪೋಸ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ರಿಯಾಕ್ಟರ್. ಇದರಿಂದ ಈ ನ್ಯೂಕ್ಲಿಯರ್ ರಿಯಾಕ್ಟರ್ನ ಅಪೋಸ್ ಮಾಡಿದ್ರು. ಪೀಪಲ್ ಲೈಕ್ ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ ಆ್ಯಂಡ್ ಅದರ್ಸ್ ಹ್ಯಾವ್ ಎಜಿಟೇಟೆಡ್ ಫಾರ್ ಅ ಲಾಂಗ್ ಟೈಮ್ ಟು ಅಚೀವ್ ಸಕ್ಸಸ್ ಇನ್ ದೇರ್ ಎಂಡಿವರ್. ನೋಡಿರಿ, ಮೇಧಾ ಪಾಟ್ಕರ್ ಇರ್ಬೋದು, ಸುಂದರ್ಲಾಲ್ ಬಹುಗುಣ ಇರ್ಬೋದು, ಇವರೆಲ್ಲ ಕೂಡ ತುಂಬ ವರ್ಷದಿಂದ ಅಜಿಟೇಷನ್ಸ್ ಎಲ್ಲ ಶುರು ಮಾಡಿಕೊಂಡು ಎಷ್ಟೊಂದರಲ್ಲಿ ಸಕ್ಸಸ್ ಕೂಡ ಕಾಣಿಸಿದೆ. ಓನ್ಲಿ ಇನ್ ದಿ ಕೇಸ್ ಆಫ್ ಎನ್ವಿರಾನ್ಮೆಂಟ್ ಮೂಮೆಂಟ್ಸ್ ಮಾಸ್ ಹಂಗರ್ ಪ್ರೊಟೆಸ್ಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಆಫ್ಟರ್ ದಿ ಅಟೈನ್ಮೆಂಟ್ ಆಫ್ ಇಂಡಿಪೆಂಡೆನ್ಸ್. ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದು 70 ವರ್ಷ ಆಗೋಯ್ತು ಆಲ್ಮೋಸ್ಟ್ ಆಲು. ಅವಾಗಿಂದ ಯಾವ್ಯಾವ ಹಂಗರ್ ಪ್ರೊಟೆಸ್ಟ್ಸ್ ಆಗಿದೆ ಅದರಲ್ಲಿ ಜಾಸ್ತಿ ಹಂಗರ್ ಪ್ರೊಟೆಸ್ಟು ಎನ್ವಿರಾನ್ಮೆಂಟ್ ಕಾಪಾಡೋದಕ್ಕೇ ಆಗಿರೋವಂಥದ್ದು. ಎಕಾಲಜಿ ಹಂಗರ್ ಪ್ರೊಟೆಸ್ಟ್ ಅಂದರೆ ಉಪವಾಸ ಸತ್ಯಾಗ್ರಹ. ಎಕಾಲಜಿ ಈಸ್ ನಾಟ್ ಎನ್ ಇಂಡಿಪೆಂಡೆಂಟ್ ಸೈನ್ಸ್, ಇಟ್ ಈಸ್ ಎ ಪಾರ್ಟ್ ಆಫ್ ಲೈಫ್. ನೋಡಿರಿ, ಎಕಾಲಜಿ ಅನ್ನೋದು ಅಂದರೆ ಪರಿಸರ ಅಧ್ಯಯನ ಅಂತ ಏನು ಕರಿತೀವಿ, ಇದು ಬರೀ ಇಂಡಿಪೆಂಡೆಂಟ್ ಸೈನ್ಸ್ ಮಾತ್ರ ಅಲ್ಲ, ಇದು ನಮ್ಮ ಜೀವನದ ಒಂದು ಪಾರ್ಟ್ ಕೂಡ ಆಗಿರುತ್ತೆ. ಇಲ್ಲಿವರೆಗೂ ನಾವು ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಬಗ್ಗೆ ಯಾವ್ಯಾವ್ದು ನಡೀತು ಅದ್ರ ಬಗ್ಗೆ ನಾವು ನೋಡಿದ್ವಿ. ಈಗ ಕೆಲವು ವುಮೆನ್ಸ್ ಮೂಮೆಂಟ್ ಬಗ್ಗೆ ನೋಡೋಣ, ಅಂದರೆ ಹೆಣ್ಮಕ್ಳ ಪರವಾಗಿ ನಡೆದಂಥ ಕೆಲವು ಮೂಮೆಂಟ್ಸ್. ಅಮಾಂಗ್ ಆಲ್ ದಿ ಮಾಸ್ ಮೂಮೆಂಟ್ಸ್ ದಟ್ ಟುಕ್ ಪ್ಲೇಸ್ ಡ್ಯೂರಿಂಗ್ 1980s ಅಕ್ರಾಸ್ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್, ವುಮೆನ್ಸ್ ಮೂಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ, 1980 1980 ಅದ್ರ ಮೇಲೆ ನಡೆದಂಥ ಎಷ್ಟೊಂದು ಮೂಮೆಂಟ್ಸ್ಗಳಲ್ಲಿ ಎಷ್ಟೊಂದು ಪೊಲಿಟಿಕಲ್ ಪಾರ್ಟಿಯವರೆಲ್ಲ ಮೂಮೆಂಟ್ಸ್ ನಡೆಸಿರ್ತಾರೆ. ಅದೆಲ್ಲದರಲ್ಲೂ ಕೂಡ ವುಮೆನ್ಸ್ ಮೂಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಈಸ್ ಎ ಮೂಮೆಂಟ್ ದಟ್ ಅಪೋಸ್ ದಿ ಪ್ಯಾಟ್ರಿಯಾರ್ಕಲ್ ವ್ಯಾಲ್ಯೂಸ್ ಎಕ್ಸ್ಪ್ಲಾಯ್ಟಿಂಗ್ ವುಮನ್ ಆ್ಯಂಡ್ ಕ್ರಿಯೇಷನ್ ಆಫ್ ಇನ್ಇಕ್ವಾಲಿಟಿ ಆನ್ ದಿ ಬೇಸಿಸ್ ಆಫ್ ಜೆಂಡರ್. ಏನಕ್ಕೆ ವುಮೆನ್ಸ್ ಮೂವ್ಮೆಂಟ್ ಅಂತ ಶುರು ಮಾಡಿದ್ರು ಅಂದರೆ, ಇಷ್ಟೊಂದು ಪೇಟ್ರಿಯಾರ್ಕಲ್ ವ್ಯಾಲ್ಯೂಸ್ ಇರುತ್ತೆ. ಅಂದರೆ ಒಂದು ಮನೆಗೆ ಗಂಡು ವ್ಯಕ್ತಿ ಯಾರಾದರೂ ಇದ್ದರೆ ಅವರೇ ಹೆಡ್ ಆಗಿರ್ತಾರೆ, ಹೆಣ್ಮಕ್ಳು ಅವ್ರು ಹೇಳಿದ ಮಾತು ಕೇಳ್ತಾ ಇರಬೇಕು. ಈ ಟೈಪೆಲ್ಲ ಇರುತ್ತೆ ಎಷ್ಟೊಂದು ಕಡೆ. ಅದ್ರ ವಿರುದ್ಧ ಮತ್ತು ಹೆಣ್ಮಕ್ಳನ್ನ ಎಕ್ಸ್ಪ್ಲಾಯ್ಟ್ ಮಾಡೋದೆಲ್ಲ ಇರುತ್ತೆ. ಅದ್ರ ವಿರುದ್ಧವಾಗಿ ಇದು ಶುರುವಾಗುವಂಥದ್ದು. ಈವನ್ ಇನ್ ದಿ ಲಿಟ್ರರಿ ವರ್ಲ್ಡ್ ಮೆನಿ ಬುಕ್ಸ್ ಹ್ಯಾವ್ ಕಮ್ ಔಟ್ ಪೊಟ್ರೋಯಿಂಗ್ ದಿ ವೇರಿಯಸ್ ಆಲ್ಟರ್ನೇಟಿವ್ ಐಡಿಯಾಸ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮನ್. ನೋಡಿ, ನಮ್ಮ ಲಿಟ್ರರಿ ವರ್ಕ್ಸಲ್ಲೂ ಕೂಡ ಎಷ್ಟೊಂದು ಬುಕ್ಸ್ ಕಥೆಗಳೆಲ್ಲ ಬರೆದಿದ್ದಾರಲ್ಲ, ಅದರಲ್ಲೂ ಕೂಡ ಈ ಹೆಣ್ಮಕ್ಳಿಗೆ ತೊಂದರೆ ಮಾಡದೆ ಯಾವ ರೀತಿ ಬೇರೆದನ್ನು ಅಚೀವ್ ಮಾಡ್ಕೊಬೋದು ಅಂತ ಅದ್ರ ಬಗ್ಗೆ ಕೂಡ ಎಷ್ಟೊಂದು ವರ್ಕ್ಗಳೆಲ್ಲ ನಡೆದಿದೆ. ಇನ್ಸ್ಪೈಟ್ ಆಫ್ ಆಲ್ ದೀಸ್ ಪ್ರೊಟೆಸ್ಟ್ ದಿ ನಂಬರ್ ಆಫ್ ವುಮನ್ ಅಫೆಕ್ಟೆಡ್ ಬೈ ಡೌರಿ ಈಸ್ ಸ್ಟಿಲ್ ಹೈ. ಇದೆಲ್ಲ ಪ್ರೊಟೆಸ್ಟ್ಗಳು ನಡೆದ್ರೂ ಕೂಡ ಈ ಡೌರಿ ಇನ್ನೂ ಜಾಸ್ತಿ ಇದೆ, ಇವಾಗೂ ಕೂಡ ಇದೆ. ಅಂದರೆ ಡೌರಿ ಅಂತ ಹೇಳಿದ್ರೆ ವರದಕ್ಷಿಣೆ ಅಂತೇಳಿ, ಅಂದರೆ ಯಾರಾದರೂ ಹೆಣ್ಮಕ್ಳು ಮದುವೆ ಮಾಡಿಕೊಡ್ಬೇಕು ಅಂದರೆ ಅಲ್ಲಿ ವರದಕ್ಷಿಣೆ ಕೂಡ ಕೊಡ್ತಾರೆ ಕೆಲವು ಕಡೆ. ದಿ ಎಕ್ಸ್ಪ್ಲೋಟೇಷನ್ ಆಫ್ ವುಮನ್ ಇನ್ ದಿ ಇಂಡಿಪೆಂಡೆಂಟ್ ಇಂಡಿಯಾ ಹ್ಯಾವ್ ಅಂಡರ್ವೆಂಟ್ ಎ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ಕೂಡ ಹೆಣ್ಮಕ್ಳ ಮೇಲೆ ಎಕ್ಸ್ಪ್ಲೋಟೇಷನ್ ನಡೀತಾ ಇದೆ, ಆದರೆ ಎಷ್ಟೊಂದು ಕಮ್ಮಿ ಆಗಿದೆ. ಮೊದಲು ತುಂಬ ಜಾಸ್ತಿ ಇತ್ತು, ಈಗ ಆಲ್ಮೋಸ್ಟ್ ಆಲ್ ತುಂಬ ಕಮ್ಮಿ ಆಗಿದೆ. ದಿ ಪೇಟ್ರಿಯಾರ್ಕಲ್ ವ್ಯಾಲ್ಯೂಸ್ ದಟ್ ಕನ್ಸಿಡರ್ ವುಮನ್ ಆಸ್ ಎ ಮೇರ್ ಸ್ಲೇವ್ ಹ್ಯಾಸ್ ಕ್ರಿಯೇಟೆಡ್ ಇನ್ಇಕ್ವಾಲಿಟೀಸ್ ಇನ್ ದಿ ಸೊಸೈಟಿ. ನೋಡಿರಿ, ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ಪೇಟ್ರಿಯಾರ್ಕಲ್ ವ್ಯಾಲ್ಯೂಸ್ ತುಂಬ ಜಾಸ್ತಿ ಇತ್ತು. ಅಂದರೆ ಏನು, ಮನೆಯಲ್ಲಿ ಗಂಡಸರು ಏನಿದ್ದಾರೆ ಅವ್ರ ಮಾತೇ ನಡೀತಾ ಇದ್ದಿದ್ದು, ಹೆಣ್ಮಕ್ಳು ಬರೀ ಅಡುಗೆ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರಬೇಕು, ಈ ಟೈಪೆಲ್ಲ ಇತ್ತು. ಅದೆಲ್ಲದರಿಂದ ಸೊಸೈಟಿಯಲ್ಲಿ ತುಂಬ ಇನ್ಇಕ್ವಾಲಿಟಿ, ಭೇದ ಭಾವ ಮಾಡೋದು ಕ್ರಿಯೇಟ್ ಆಗೋಗಿರುತ್ತೆ. ಅದನ್ನು ನಾವು ಹೋರಾಟಗಳು ಮಾಡ್ಕೊಂಡು ಇವಾಗ ಫುಲ್ಲು ನಿಲ್ಲಿಸಿದ್ದೀವಿ ಮತ್ತು ತುಂಬ ಕಮ್ಮಿ ಮಾಡಿದ್ದೀವಿ. ಇನ್ ದೀಸ್ ಅನ್ಈಕ್ವಲ್ ಸಿಚುವೇಷನ್ಸ್ ವುಮನ್ ಆರ್ ಸಬ್ಜೆಕ್ಟೆಡ್ ಟು ಫಿಸಿಕಲ್ ಆ್ಯಂಡ್ ಮೆಂಟಲ್ ಅಬ್ಯೂಸ್, ಡೌರಿ ಹ್ಯಾರಾಸ್ಮೆಂಟ್, ರೇಪ್ ಆ್ಯಂಡ್ ಅದರ್ ಎಕ್ಸ್ಪ್ಲೋಟೇಷನ್ಸ್ ಎವ್ರಿ ಡೇ. ಈ ರೀತಿ ಅನ್ಈಕ್ವಲ್ ಸಿಚುವೇಷನ್ಸ್ ಇರೋದ್ರಿಂದ ನೋಡಿ, ಇದೇನು ನಿಲ್ಲಿಸ್ಬಿಟ್ಟಿದ್ದೀವಿ ಅಂದರೆ ಫುಲ್ ಎಂಟೈರ್ಲಿ ಏನು ನಿಲ್ಲಿಸಿಲ್ಲ, ಆಲ್ಮೋಸ್ಟ್ ಆಲ್ 90% ನಿಲ್ಲಿಸ್ಬಿಟ್ಟಿದ್ದೀವಿ, ಇನ್ನೂ 10% ಇದೆ. ಆದರೆ 10% ಇರಬಾರ್ದು ಅಂತ ಇನ್ನೂ ಕೂಡ ಹೋರಾಟಗಳು ನಡೀತಾ ಇರೋಂಥದ್ದು. ನೋಡಿ, ಈ ಥರ ಅನ್ಈಕ್ವಲ್ ಸಿಚುವೇಷನ್ಸ್ ಇರೋದ್ರಿಂದ ಹೆಣ್ಮಕ್ಳಿಗೆ ಫಿಸಿಕಲ್ ವೈಲೆನ್ಸ್ ಅಬ್ಯೂಸ್ ಮಾಡ್ತಾರೆ, ಮೆಂಟಲ್ ಅಬ್ಯೂಸ್ ಮಾಡ್ತಾರೆ, ಡೌರಿ ಹ್ಯಾರಾಸ್ಮೆಂಟ್ ಇರುತ್ತೆ, ರೇಪ್ ಇರುತ್ತೆ, ಮತ್ತು ಬೇರೆ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರ್ತಾರೆ. ಇದೆಲ್ಲ ಪ್ರತಿದಿನ ನಡೀತಾನೆ ಇರೋವಂಥದ್ದು. ಡೊಮೆಸ್ಟಿಕ್ ವೈಲೆನ್ಸ್ ಆಸ್ ಕರ್ಟೈಲ್ಡ್ ದಿ ಇಂಡಿಪೆಂಡೆನ್ಸ್ ಆಫ್ ವುಮನ್ ವಿತ್ ಇನ್ ದಿ ಹೌಸ್ ಆ್ಯಂಡ್ ಆಲ್ಸೋ ಔಟ್ಸೈಡ್ ದಿ ಹೌಸ್. ನೋಡಿ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಅಂದರೆ ಮನೆ ಒಳಗೆ ಗಂಡ ಹೆಂಡ್ತಿ ನೋಡಿಯೋದು, ಈ ಥರದ್ದೆಲ್ಲ ಕೂಡ ಹೆಣ್ಮಕ್ಳು ಇಂಡಿಪೆಂಡೆನ್ಸ್ನ ಕಸಿದ್ಕೊಂಡ್ಬಿಟ್ಟಿದೆ, ಅಂದರೆ ನಿಲ್ಲಿಸ್ಬಿಟ್ಟಿದೆ. ಇದು ಮನೆ ಒಳಗೂ ಕೂಡ ಹೌದು, ಹೊರ್ಗಡೆನೂ ಹೌದು. ಮನೇಲಿ ಏನಾದರೂ ಮಾಡಿದ್ರೆ ಗಂಡ ಹೊಡಿತಾನೆ, ಹೊರಗಡೆ ಹೋಗಿ ಏನಾದರೂ ಮಾತಾಡಿದ್ರೆ ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಅದಕ್ಕೂ ಕೂಡ ಗಂಡ ಹೊಡಿತಾನೆ. ಈ ಥರ ಎಲ್ಲ ಸುಮಾರು ನಡ್ಕೊಂಬಂದ್ಬಿಟ್ಟಿದೆ. ದಿ ಎಕ್ಸ್ಪ್ಲೋಟೇಷನ್ ಆಫ್ ವುಮನ್ ಹ್ಯಾಸ್ ಟೇಕನ್ ನ್ಯೂ ಫಾರ್ಮ್ಸ್ ಲೈಕ್ ಆ್ಯಸಿಡ್ ಅಟ್ಯಾಕ್ಸ್, ಕಿಡ್ನ್ಯಾಪ್ಸ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್.
ನೋಡಿ, ಹೆಣ್ಮಕ್ಳು ಎಕ್ಸ್ಪ್ಲಾಯ್ಟ್ ಮಾಡೋದು ಮೊದಲು ಮನೇಲಿ ಹೊಡಿತಾಯಿದ್ರು, ಕೆಲಸ ಮಾಡಿಸ್ತಾಯಿದ್ರು, ಇಷ್ಟೇ ನಡೀತಾ ಇತ್ತು. ಈಗ ಹೊಸ ಹೊಸ ಫಾರ್ಮ್ಸ್ ಎಲ್ಲ ಶುರು ಆಗಿಬಿಟ್ಟಿದೆ. ಹೆಣ್ಮಕ್ಳ ಮೇಲೆ ಆ್ಯಸಿಡ್ ಹಾಕ್ಬಿಡ್ತಾರೆ, ಕಿಡ್ನ್ಯಾಪ್ ಮಾಡ್ತಾರೆ, ಟ್ರಾಫಿಕಿಂಗ್ ಮಾಡ್ತಾರೆ. ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು, ಚಿಕ್ಕ ಮಕ್ಕಳನ್ನ ಹೆಣ್ಮಕ್ಳನ್ನೆಲ್ಲ ಕಿಡ್ನ್ಯಾಪ್ ಮಾಡಿಬಿಟ್ಟು ಮಾರಿಬಿಡ್ತಾರೆ ಮನೆ ಕೆಲಸಗಳಿಗೆ. ಅದಕ್ಕೆ ಈ ಟೈಪ್ ಎಲ್ಲ ಕೂಡ ಶುರು ಆಗಿಬಿಟ್ಟಿದೆ ಈಗ. ದಿ ಎರ್ಲಿಯರ್ ಆನರ್ ಆಫ್ ಕ್ಲಾನ್ ಆಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಆನರ್ ಕಿಲ್ಲಿಂಗ್. ಎಷ್ಟೊಂದು ಕಡೆ ಆನರ್ ಕಿಲ್ಲಿಂಗ್ ಎಲ್ಲ ಕೂಡ ಶುರು ಆಗಿಬಿಟ್ಟಿದೆ. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂದು ಮದುವೆ ಮಾಡ್ಕೊಂಡು ಅಂದ್ಬಿಟ್ಟು ಆ ಹುಡುಗನ ಇಬ್ಬರನ್ನೂ ಕೂಡ ಸಾಯಿಸ್ಬಿಡೋದು, ಈ ಥರ ಎಲ್ಲ ಕೂಡ ನಡೀತಾ ಇದೆ. ವುಮನ್ ಆರ್ ಡಿನೈಡ್ ಮೆನಿ ರೈಟ್ಸ್ explained in our constitution under articles 14, 15, 16 and 39 for equal rights for work and wages. ನೋಡಿರಿ, ಹೆಣ್ಮಕ್ಳಿಗೆ ಇಷ್ಟೊಂದು ಡಿನೈಲ್ ನಡೀತಾ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳಿದ್ದಾರೆ, ಎಲ್ಲರಿಗೂ ಈಕ್ವಾಲಿಟಿ ಇರಬೇಕು, ಎಲ್ಲ ರೀತಿ ರೈಟ್ಸ್ ಸಿಗಬೇಕು, ಮತ್ತು ಎಲ್ಲರಿಗೂ ಈಕ್ವಲ್ ವೇಜಸ್ ಸಿಗಬೇಕು. ಈಕ್ವಲ್ ವರ್ಕ್ ಆ್ಯಂಡ್ ಈಕ್ವಲ್ ವೇಜಸ್ ಅಂತ ಕರೀತಾರೆ. ಅದೆಲ್ಲನೂ ಕೂಡ ನಾವು ಉಲ್ಲಂಘನೆ ಮಾಡ್ತಾಯಿದ್ದೀವಿ. ಅಂದರೆ ರೈಟ್ ಟು ಫ್ರೀಡಮ್ ಕೊಡಲ್ಲ, ಹೇಳಿದ ಮಾತೆ ಕೇಳಬೇಕು, ಈ ಟೈಪ್ ಎಲ್ಲ ಮಾಡ್ತೀವಿ. ಜೊತೆಗೆ ಹೆಣ್ಮಕ್ಳಿಗಾದರೆ ಕಮ್ಮಿ ಸಂಬಳ, ಗಂಡು ಮಕ್ಳಿಗಾದರೆ ಜಾಸ್ತಿ ಸಂಬಳ, ಈ ಥರದ್ದು ಕೂಡ ಹಳ್ಳಿ ಕಡೆ ಕೆಲವು ಕೂಲಿ ಕೆಲಸಗಳಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ದಿ ವುಮೆನ್ಸ್ ಮೂಮೆಂಟ್ ಈಸ್ ಎ ಮೂಮೆಂಟ್ ದಟ್ ಸ್ಟ್ರೈವ್ಸ್ ಟು ಅಚೀವ್ ದೀಸ್ ಗೋಲ್ಸ್. ನೋಡಿ, ವುಮೆನ್ಸ್ ಮೂಮೆಂಟ್ ಏನಕ್ಕೆ ಶುರುವಾಗುತ್ತೆ? ಈ ಗೋಲ್ಗಳನ್ನ ಅಚೀವ್ ಮಾಡೋದಕ್ಕೆ. ಅಂದರೆ ಏನು? ಈ ಒಂದು ಫ್ರೀಡಮ್ ಕೊಡಿಸೋದಕ್ಕೆ, ಡೌರಿ ಹ್ಯಾರಸ್ಮೆಂಟಿಂದ ತಪ್ಪಿಸೋದಕ್ಕೆ, ಆ್ಯಸಿಡ್ ಅಟ್ಯಾಕ್ ತಪ್ಪಿಸೋದಕ್ಕೆ, ಇದು ಅಥವಾ ಈಕ್ವಾಲಿಟಿ ಕೊಡೋದಕ್ಕೆ, ಈಕ್ವಲ್ ವೇಜಸ್ ಕೊಡೋದಕ್ಕೆ, ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡೋದಕ್ಕೆ, ಇದೆಲ್ಲ ಈಕ್ವಾಲಿಟಿಗೋಸ್ಕರನೇ ಈ ವುಮೆನ್ ಮೂಮೆಂಟ್ಸ್ನ ಶುರುವಾಗಿರೋವಂಥದ್ದು. ಈಗ ಇನ್ನೂ ಯಾವ್ಯಾವ್ದು ಮೂಮೆಂಟ್ಸ್ ನಡೀತು, ಅಥವಾ ಹೆಣ್ಮಕ್ಳ ಪರವಾಗಿ ಯಾವ್ದು ನಡೀತು, ಅಥವಾ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಯಾವುದ್ರ ವಿರುದ್ಧ ಮೂಮೆಂಟ್ಸ್ ಮಾಡಿದ್ರು, ಅದ್ರ ಬಗ್ಗೆ ಕೆಲವು ಮೂಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಲ್ಕೋಹಾಲ್ ಪ್ರೊಹಿಬಿಷನ್ ಮೂಮೆಂಟ್. ನೋಡಿ, ಹೆಣ್ಮಕ್ಳು ಎಷ್ಟೊಂದು ಹೋರಾಟ ಮಾಡ್ತಾರೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಬಂದು ಈ ಸಾರಾಯಿ ನಿಷೇಧದ ಬಗ್ಗೆ ಹೋರಾಟ ಮಾಡೋವಂಥದ್ದು. ಆಲ್ಕೋಹಾಲ್ ಅಮಂಗ್ ವೇರಿಯಸ್ ಮೂಮೆಂಟ್ಸ್ ಡಿಸೈನ್ ಅದು ಹೇಳಿದ್ದು. ದಿಸ್ ಮೂಮೆಂಟ್ ಈಸ್ ಎ ಡಿಫ್ರೆಂಟ್ ಆಸ್ ದಿ ಲಾಟ್ ಆಫ್ ವುಮೆನ್ ಹಾವ್ ಶೋನ್ ಇನ್ ಲಾಟ್ ಆಫ್ ಯೂನಿಟಿ ಇನ್ ದಿ ಸ್ಟ್ರಗಲ್. ನೋಡಿರಿ, ಎಲ್ಲ ಮೂಮೆಂಟ್ಗಿಂತ ಏನಕ್ಕೆ ಇದು ಡಿಫ್ರೆಂಟ್ ಅಂತ ಹೇಳಿದ್ರೆ, ಎಲ್ಲ ಹೆಣ್ಮಕ್ಳು ಯೂನಿಟಿಯಿಂದ ಬಂದು ಈ ಸ್ಟ್ರಗಲಲ್ಲಿ ಪಾಲ್ಗೊಳ್ತಾರೆ. ಎಲ್ಲರೂ ಸಾರಾಯಿ ನಿಷೇಧ ಮಾಡಬೇಕಂದ್ರೆ ಎಲ್ಲರೂ ಹೆಣ್ಮಕ್ಳು ಒಪ್ಕೊಳ್ತಾರೆ, ಯಾರೂ ವ್ಯತಿರೇಕಿಸಲ್ಲ ಇದನ್ನು. ಟೋಟಲ್ ಆಲ್ಕೋಹಾಲ್ ಪ್ರೊಹಿಬಿಷನ್ ವಾಸ್ ಅ ಪಾರ್ಟ್ ಆಫ್ ಫ್ರೀಡಮ್ ಸ್ಟ್ರಗಲ್. ನೋಡಿ, ನಾವು ಫ್ರೀಡಮ್ ಸ್ಟ್ರಗಲ್ ಮಾಡ್ತಾ ಇದೀವಲ್ಲ 1945-47 ಆ ಟೈಮಲ್ಲಿ, ಅದಕ್ಕೂ ಹಿಂದೆಯಿಂದ ಕೂಡ ನಾವು ಆಲ್ಕೋಹಾಲ್ ಪ್ರೊಹಿಬಿಟ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನಿಮಗೆ ಚೌರಿ ಚೌರ ಇನ್ಸಿಡೆಂಟ್ ಅಂತ ಗೊತ್ತಲ್ವ, ಅಲ್ಲೂ ಕೂಡ ಒಂದು ಆಲ್ಕೋಹಾಲ್ ಶಾಪ್ ಮುಂದೆನೇ ಸ್ಟ್ರೈಕ್ ಮಾಡ್ತಾ ಇದ್ದಿದ್ದು. ಗಾಂಧೀಜಿ ಪ್ರಪೋಸ್ಡ್ ದಿ ಟೋಟಲ್ ಪ್ರೊಹಿಬಿಷನ್ ಕಾನ್ಸೆಪ್ಟ್ ಡ್ಯೂರಿಂಗ್ ದಿ ಫ್ರೀಡಮ್ ಸ್ಟ್ರಗಲ್. ನೋಡಿ, ಟೋಟಲ್ ಈ ಫ್ರೀಡಮ್ ಸ್ಟ್ರಗಲ್ ಏನು ನಡೀತಾ ಇರುತ್ತೆ ಆ ಟೈಮಲ್ಲೇ ಕೂಡ ಈ ಕಂಪ್ಲೀಟ್ ಆಲ್ಕೋಹಾಲ್ನ ನಿಷೇಧ ಮಾಡಬೇಕು ಅಂತ ಗಾಂಧೀಜಿಯವರು ಅವಾಗೇ ಪ್ರಪೋಸ್ ಮಾಡಿರ್ತಾರೆ. ದಿಸ್ ಆಲ್ಸೋ ಬಿಕೇಮ್ ಪಾರ್ಟ್ ಆಫ್ ಚಿಪ್ಕೋ ಮೂಮೆಂಟ್. ಇದು ಚಿಪ್ಕೋ ಮೂಮೆಂಟ್ಗೆ ಇದು ಕೂಡ ಒಂದು ಪಾರ್ಟ್ ಆಗುತ್ತೆ. ಇಟ್ ಆಲ್ಸೋ ಬಿಕೇಮ್ ಎ ಪಾರ್ಟ್ ಆಫ್ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ದಟ್ ಟುಕ್ ಪ್ಲೇಸ್ ಇನ್ ಕೋಸ್ಟಲ್ ಕರ್ನಾಟಕ ಆ್ಯಂಡ್ ಇನ್ ಮಲೆನಾಡು. ನೋಡಿ, ಯಾವ್ಯಾವ ಮೂಮೆಂಟ್ಸ್ ನಡೆಯುತ್ತೆ, ಎನ್ವಿರಾನ್ಮೆಂಟ್ ಮೂಮೆಂಟ್ ಇರ್ಬೋದು, ಏನೇ ಮೂಮೆಂಟ್ಸ್ ಇರ್ಬೋದು, ಅದೆಲ್ಲದರಲ್ಲೂ ಕೂಡ ಆಲ್ಕೋಹಾಲ್ ಪ್ರೊಹಿಬಿಷನ್ ಮೂಮೆಂಟ್ ಕೂಡ ಇದ್ದೇ ಇರುತ್ತೆ. ಕುಸುಮಾ ಸೊರಬ ಆ್ಯಂಡ್ ಅದರ್ಸ್ ಅಲಾಂಗ್ ವಿತ್ ಹರ್ ಹ್ಯಾವ್ ಲಾಸ್ಟ್ ಲೈಫ್ಸ್. ನೋಡಿ, ಈ ಹೋರಾಟದಲ್ಲಿ ಆಲ್ಕೋಹಾಲ್ ನಿಷೇಧದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಕುಸುಮಾ ಸೊರಬ ಇರ್ಬೋದು, ಮತ್ತು ಬೇರೆ ಬೇರೆ ಹೆಣ್ಮಕ್ಳೆಲ್ಲ ಕೂಡ ಅವ್ರ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್, ವುಮೆನ್ ಹಾವ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದಿ ಸೇಲ್ ಆಫ್ ಲಿಕ್ಕರ್ ಇನ್ ಹಾಸನ್, ಕೋಲಾರ್, ಮಂಡ್ಯ ಆ್ಯಂಡ್ ಚಾಮರಾಜನಗರ ಡಿಸ್ಟ್ರಿಕ್ಟ್. ನೋಡಿ, ಬರೀ ಇಷ್ಟೇ ಅಲ್ಲ, ಮಲೆನಾಡು ಆ ಸೈಡ್ ಮಾತ್ರ ಅಲ್ಲ, ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ್ ಇರ್ಬೋದು, ಚಾಮರಾಜನಗರ, ಇಲ್ಲೆಲ್ಲ ಕೂಡ ಹೆಣ್ಮಕ್ಳು ಆ ಲಿಕ್ಕರ್ ವಿರುದ್ಧ, ಸಾರಾಯಿ ವಿರುದ್ಧ ಫೈಟ್ ಮಾಡಿಬಿಟ್ಟು ಇಲ್ಲೂ ಕೂಡ ಎಷ್ಟೊಂದು ಹೋರಾಟಗಳು ಮಾಡಿದ್ದಾರೆ. ನೋಡಿ, ಅಲ್ಲೇ ಅಲ್ಲ, ಪ್ರತಿಯೊಂದು ಕಡೆನೂ ಇದ್ರ ವಿರುದ್ಧ ಹೋರಾಟ ನಡೆದಿರುತ್ತೆ. ಆಲ್ಕೋಹಾಲಿಸಮ್ ಕ್ರಿಯೇಟ್ಸ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್ ಅಟ್ ಪರ್ಸ್ನಲ್ ಲೆವೆಲ್ ಆಸ್ ವೆಲ್ ಆಸ್ ಕಮ್ಯುನಿಟಿ ಲೆವೆಲ್. ನೋಡಿರಿ, ಆಲ್ಕೋಹಾಲಿಂದ ಏನಾಯಿತು, ಎಷ್ಟೋ ಜನಕ್ಕೆ ಪರ್ಸ್ನಲ್ ಲೈಫ್ ಕೂಡ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ, ಮತ್ತು ಕಮ್ಯುನಿಟಿಯಲ್ಲೂ ಕೂಡ ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ. ಅಂದರೆ ಪರ್ಸ್ನಲ್ ಲೆವೆಲ್ ಅಂತ ಹೇಳಿದ್ರೆ ಅವರು ದುಡ್ದಿದ್ದೆಲ್ಲ ಕೂಡ ಅಲ್ಲೇ ಕಳ್ಕೊತಾ ಇರ್ತಾರೆ, ಕುಡಿದು ಹಾಳು ಮಾಡ್ತಾ ಇರ್ತಾರೆ, ಮನೇಲಿ ಹೆಂಡ್ತಿ ಮಕ್ಳಿಗೆ ನೋಡಲ್ಲ, ಹೆಂಡ್ತಿ ಹತ್ರ ಹೊಡೆದು ಅವ್ರ ಹತ್ರ ಒಡವೆ ಎಲ್ಲ ಕಿತ್ಕೊಂಡೋಗಿ ಕುಡಿತಾ ಇರ್ತಾರೆ. ಈ ಥರ ಎಲ್ಲ ಮನೆಯಲ್ಲೂ ನೆಮ್ಮದಿ ಇರಲ್ಲ, ಜೊತೆಗೆ ಕಮ್ಯುನಿಟಿಯಲ್ಲೂ ಕೂಡ ನೆಮ್ಮದಿ ಇರಲ್ಲ. ಇವ್ರು ಕುಡಿದು ಹೋಗೋದು, ರೋಡಲ್ಲೇ ಬಿದ್ಕೊಳ್ಳೋದು, ಒಂಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಈ ಟೈಪ್ ಎಲ್ಲ ಕೂಡ ಜಾಸ್ತಿ ಆಗಿಬಿಡುತ್ತೆ. ಇಟ್ ಹ್ಯಾಸ್ ಕ್ರಿಯೇಟೆಡ್ ಸಿವಿಯರ್ ಪ್ರಾಬ್ಲಮ್ಸ್ ಇನ್ ಲೈಫ್ಸ್ ಆಫ್ ರೂರಲ್ ವುಮನ್. ನೋಡಿ, ಹೆಣ್ಮಕ್ಳು ಹಳ್ಳಿಯಲ್ಲಿ ಯಾರು ಹೆಣ್ಮಕ್ಳು ಇರ್ತಾರೆ ಅವ್ರ ಲೈಫಲ್ಲಂತೂ ತುಂಬ ಪ್ರಾಬ್ಲಮ್ ಇರುತ್ತೆ. ನೋಡಿ, ಹಳ್ಳಿಯಲ್ಲಿ ಯಾರಾದರೂ ಕೆಲಸಕ್ಕೆ ಹೋದ್ರೂ ಕೂಡ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಕೊಡ್ತಾರೆ. ಆ ದುಡ್ಡನ್ನು ಕೂಡ ಇವ್ರು ಕುಡಿದು ಎಲ್ಲ ಹಾಳು ಮಾಡಿಬಿಟ್ಟು ಮನೆಗೇನು ತೊಗೊಂಡೋಗಿಲ್ಲ ಅಂದರೆ ಅವ್ರ ಮನೇನ ಯಾವ ರೀತಿ ನಡೆಸೋದು? ಇದು ಸಿಟಿಗಳಿಗಿಂತ ಹಳ್ಳಿ ಕಡೆ ತುಂಬ ದೊಡ್ಡ ಪ್ರಾಬ್ಲಮ್. ಲೇಬರರ್ಸ್ ಲೂಸ್ ದರ್ ಸ್ಮಾಲ್ ಅರ್ನಿಂಗ್ಸ್ ಟು ದಿಸ್ ಅಡಿಕ್ಷನ್. ಈ ಕೆಲಸಗಾರರೆಲ್ಲ ಏನಿರ್ತಾರೆ ಅವರು ಸಣ್ಣ ಪುಟ್ಟ ದುಡಿತಾರೆ, 200, 300, 500 ರೂಪಾಯಿ ದುಡಿತಾರೆ. ಇದು ಕೂಡ ಅವ್ರು ಅಲ್ಲೇ ಕಳ್ಕೊಂಬಿಡ್ತಾರೆ. ದಿ ಆಫನ್ ಫೋರ್ಸಿಬ್ಲಿ ಟೇಕ್ ಅವೇ ಮನಿ ಅರ್ನ್ಡ್ ಬೈ ದಿ ವೈಫ್ ಆಲ್ಸೋ. ಎಷ್ಟೊಂದು ಸರಿ ನಾನು ಆಲ್ರೆಡಿ ಹೇಳಿದಾಗೆ ಹೆಣ್ಮಕ್ಳು ದುಡ್ದಿರೋಂಥ ದುಡ್ಡು ಕೂಡ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹೆನ್ಸ್ ವುಮೆನ್ ಹ್ಯಾವ್ ಕಮ್ ಟುಗೆದರ್ ಟು ಆರ್ಗನೈಸ್ ಪ್ರೊಟೆಸ್ಟ್ಸ್ ಅಗೇನ್ಸ್ಟ್ ಆಲ್ಕೋಹಾಲಿಸಮ್ ವಿಚ್ ಹ್ಯಾಸ್ ಕ್ರಿಯೇಟೆಡ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದರ್ ಲೈಫ್. ಇದರಿಂದ ಹೆಣ್ಮಕ್ಳೆಲ್ಲ ಒಂದು ಕಡೆ ಯುನೈಟ್ ಆಗಿಬಿಟ್ಟು ಈ ಆಲ್ಕೋಹಾಲಿಸಮ್ ವಿರುದ್ಧ
ಫೈಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಈ ಆಲ್ಕೋಹಾಲಿಸಮಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಬಂದು ಫಾರ್ಮರ್ಸ್ ಮೂಮೆಂಟ್. ಅಂದರೆ ರೈತರು ಏನಾದರೂ ಚಳುವಳಿ ಮಾಡಿದ್ರು ಅಂದರೆ, ಅವ್ರು ಏನಾದರೂ ಮೂಮೆಂಟ್ಸ್ ಶುರು ಮಾಡಿದ್ರು ಅಂದರೆ ಅದ್ರ ಬಗ್ಗೆ. ದಿ ಫಾರ್ಮರ್ಸ್ ಮೂಮೆಂಟ್ಸ್ ಬಿಗ್ಯಾನ್ ವಿತ್ ದಿ ಡಿನಯಲ್ ಆಫ್ ಲ್ಯಾಂಡ್ ಟ್ಯಾಕ್ಸ್. ನೋಡಿರಿ, ಫಾರ್ಮರ್ಸ್ ಮೂಮೆಂಟ್ ಅನ್ನೋದು ಇಂಡಿಯಾದಲ್ಲಿ ಯಾವಾಗ ಶುರುವಾಯಿತು ಅಂದರೆ ಲ್ಯಾಂಡ್ ಟ್ಯಾಕ್ಸ್ ಡಿನಯಲಲ್ಲಿ ಶುರುವಾಯಿತು. ಅಂದರೆ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ. ಲೇಟರ್ ದೇ ಟ್ರೈ ಟು ಎಕ್ಸ್ಪ್ರೆಸ್ ದರ್ ಪ್ರಾಬ್ಲಮ್ ಇನ್ ದ ಫೇಸ್ ಆಫ್ ಎಕನಾಮಿಕ್ ಪ್ರಾಬ್ಲಮ್ಸ್ ಬಿಸೀಜ್ ದರ್ ಕಮ್ಯುನಿಟಿ ಡ್ಯೂರಿಂಗ್ ದಿ ಲೇಟರ್ ಪಾರ್ಟ್ ಆಫ್ 21st ಸೆಂಚುರಿ. ಬ್ರಿಟಿಷ್ ಅವರಿದ್ದಾಗ ಆ ಥರ ಶುರುವಾದರೂ ಕೂಡ ಈಗ ಬಂದು ಈ 21st ಸೆಂಚುರಿಯಲ್ಲಿ ಯಾವ ಥರ ಕ್ರಿಯೇಟ್ ಆಗಿದೆ, ಎಕನಾಮಿಕ್ ಪ್ರಾಬ್ಲಮ್ಸ್ ಮೇಲೆ. ಅಂದರೆ ಅವರು ಬೆಳೆದಿರೋದಕ್ಕೆ ಸರಿಯಾಗಿ ರೇಟ್ ಸಿಗಲ್ಲ, ಅಥವಾ ಒಂದು ಎಲ್ಲಾದರೂ ಹೋದರೆ ಒಂದು ಮಾರ್ಕೆಟಲ್ಲಿ ಮಾರೋಣ ಅಂತ ಹೋದರೆ ಅಲ್ಲಿ ದಲ್ಲಾಳಿಗಳಿರ್ತಾರೆ, ಅವ್ರು ಪ್ರಾಬ್ಲಮ್ ಮಾಡ್ತಾರೆ. ಈ ಥರ ಸುಮಾರು ಇದಕ್ಕೋಸ್ಕರ ಈಗ ಫೈಟ್ ಮಾಡ್ತಾ ಇರ್ತಾರೆ. ಡ್ಯೂರಿಂಗ್ 1980s ಅಮಾಂಗ್ ಆಲ್ ದಿ ಸೋಷಿಯಲ್ ಮೂಮೆಂಟ್ಸ್ ಇಟ್ ಈಸ್ ದಿ ಫಾರ್ಮರ್ಸ್ ಮೂಮೆಂಟ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೋಡಿ, 1980ಸಲ್ಲಿ ಏನಾಯಿತು, ಎಷ್ಟೊಂದು ಸೋಷಿಯಲ್ ಮೂಮೆಂಟ್ಸ್ ನಡೀತಾ ಇರುತ್ತೆ, ಅದರಲ್ಲಿ ಫಾರ್ಮರ್ಸ್ ಮೂಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡ್ಯೂರಿಂಗ್ 1970s ಡಿ ದೇವರಾಜ್ ಅರಸ್ ಬಿಕೇಮ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆ್ಯಂಡ್ ಅಶ್ಯೂರ್ಡ್ ಇನ್ ವೇರಿಯಸ್ ಸೋಷಿಯಲ್ ರಿಫಾರ್ಮೇಷನ್ಸ್. ನೋಡಿ, 1970ಸಲ್ಲಿ ಏನಾಗುತ್ತೆ, ದೇವರಾಜ್ ಅರಸ್ ಅನ್ನೋರು ಚೀಫ್ ಮಿನಿಸ್ಟರ್ ಆಗ್ತಾರೆ ಕರ್ನಾಟಕಕ್ಕೆ. ಇವರು ಚೀಫ್ ಮಿನಿಸ್ಟರ್ ಆದಮೇಲೆ ಎಷ್ಟೊಂದು ರೀತಿ ಸೋಷಿಯಲ್ ರಿಫಾರ್ಮೇಷನ್ಸ್ನ ಶುರು ಮಾಡ್ತಾರೆ. ಈ ಸ್ಟ್ರೈವ್ ಟು ಬ್ರಿಂಗ್ ಇನ್ ವೇರಿಯಸ್ ಲೀಗಲ್ ಮೆಷರ್ಸ್ ಟು ಫ್ರೀ ದಿ ಡೌನ್ ಥ್ರೋಡನ್ ಫ್ರಮ್ ದಿ ಶಾಕಲ್ಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ನೋಡಿ, ಇವರು ಕ್ಯಾಸ್ಟ್ ಸಿಸ್ಟಮ್ ಏನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇರ್ತಾರೆ, ಇವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಎಷ್ಟೊಂದು ಲೀಗಲ್ ಮೆಷರ್ಸ್ನೆಲ್ಲ ಕೂಡ ತರ್ತಾರೆ. ಮೆಷರ್ಸ್ ವೇರ್ ಟೇಕನ್ ಟು ಫ್ರೀ ಫಾರ್ಮರ್ಸ್ ಫ್ರಮ್ ದಿ ಕ್ಲಚಸ್ ಆಫ್ ಟೆನೆಸಿ ಸಿಸ್ಟಮ್ ಆ್ಯಂಡ್ ಬಾಂಡೆಡ್ ಲೇಬರ್. ನೋಡಿ, ಟೆನೆಸಿ ಸಿಸ್ಟಮ್ ಅಂತ ಇರುತ್ತೆ ಮತ್ತು ಬಾಂಡೆಡ್ ಲೇಬರ್ ಅಂತ ಇರುತ್ತೆ. ಅಂದರೆ ಬಾಂಡೆಡ್ ಲೇಬರ್ ಅಂದರೆ ಸುಮಾರು ಕೆಲಸ ಮಾಡ್ತಾನೆ ಇರೋದು. ಅವರು 10,000 ಕೊಟ್ಟಿರ್ತಾರೆ, ಅದಕ್ಕೆ 5 ವರ್ಷ 10 ವರ್ಷ ಸಾಲ ತೀರೋವ್ರಿಗೂ ಕೆಲಸ ಮಾಡ್ತಾನೆ ಇರಬೇಕು ಅಂತ, ಇಲ್ಲ ಸಾಲ ತೀರಿಸ್ಬೇಕು. ಇವ್ರ ಹತ್ರ ಸಾಲ ತೀರ್ಸೋಕೆ ಅಷ್ಟು ದುಡ್ಡು ಇರೋಲ್ಲ, ಅದಕ್ಕೋಸ್ಕರ ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ಈ ಟೈಪ್ ಇರುತ್ತೆ. ಅದ್ರ ವಿರುದ್ಧವಾಗಿ ಮತ್ತು ಟೆನೆಸಿ ಸಿಸ್ಟಮ್ ಅಂತ ಅಂದರೆ ಏನು, ಒಬ್ಬರು ಯಾರಿಗೋ ಒಬ್ರಿಗೆ 100 ವರ್ಷದಿಂದ ಅವ್ರ ತಾತ ಮುತ್ತಾದರು ಒಂದಷ್ಟು ಜಾಗ ಕೊಟ್ಟು ಇದನ್ನು ಬೆಳ್ಕೊ ಅಂತ ಕೊಟ್ಟಿರ್ತಾರೆ. ಅವರಲ್ಲಿ ಬೆಳೀತಾ ಇರಬೇಕು, ಆದರೆ ದುಡಿದಿದ್ದೆಲ್ಲ ಇವ್ರಿಗೆ ಕೊಡಬೇಕು, ಅವ್ರು ಸ್ವಲ್ಪ ಮಾತ್ರ ಇಟ್ಕೊಂಡು. ಈ ಟೈಪ್ ಟೆನೆಸಿ ಸಿಸ್ಟಮ್ ಇರುತ್ತೆ. ಇದ್ರ ವಿರುದ್ಧವಾಗಿ ಕೂಡ ದೇವರಾಜ್ ಅರಸ್ ಅವರು ಡಿಸಿಷನ್ ತೊಗೊಳ್ತಾರೆ. ಅಪಾರ್ಟ್ ಫ್ರಮ್ ರಿಲೀಸಿಂಗ್ ದಿ ಫಾರ್ಮರ್ ಫ್ರಮ್ ಡೆಪ್ಟ್, ದಿ ಮಿಸ್ಟರ್ ಬಸವಲಿಂಗಪ್ಪ ಟ್ರೈ ಟು ಎರಾಡಿಕೇಟ್ ದಿ ಪ್ರಾಕ್ಟೀಸ್ ಆಫ್ ಕ್ಯಾರಿಂಗ್ ನೈಟ್ ಸಾಯಿಲ್ ಆನ್ ದಿ ಹೆಡ್. ನೋಡಿ, ಬರೀ ಫಾರ್ಮರ್ಸ್ನ ಡೆಪ್ಟಿಂದ ತೆಗೆದಾಕೋದು ಮಾತ್ರ ಅಲ್ಲ. ನೋಡಿ, ಏನಂದರೆ ಇವು ಸಾಲ ಏನಾದರೂ ಮಾಡಿದ್ರು ಅಂದ್ಕೊಳ್ಳಿ, ಅದನ್ನು ಮನ್ನಾ ಮಾಡೋದು, ಈ ಟೈಪ್ ಮಾತ್ರ ಅಲ್ಲ. ಜೊತೆಗೆ ಏನು ಮಾಡಿದ್ರು ನೋಡಿ, ಆ ಟೈಮಲ್ಲಿ ಒಂದು ಪ್ರಾಕ್ಟೀಸ್ ಇರುತ್ತೆ. ಈಗ ಥರ ಟಾಯ್ಲೆಟ್ಸ್ ಎಲ್ಲ ಇರ್ತಿರಲಿಲ್ಲ. ಅವಾಗ ಏನು ಮಾಡೋರು, ಟಾಯ್ಲೆಟ್ಸ್ ಮಾಡ್ಬೇಕಂತ ಹೇಳಿದ್ರು ಒಂದು ಮಂಕ್ರಿ ಥರ ಇಡೋರು ಮನೆ ಒಳಗೇ. ಆ ಮಂಕ್ರಿಯಲ್ಲೇ ಇವರೆಲ್ಲ ಕೂಡ ಗಲೀಜು ಮಾಡೋದು, 1, 2 ಎಲ್ಲ ಹೋಗೋದು ಮಾಡೋರು. ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಅದನ್ನು ಕೆಲಸದವ್ರು ಯಾರು ಬರ್ತಾರೆ ಬೆಳಗ್ಗೆ ಅವರು ಎತ್ಕೊಂಡೋಗಿ ಬಿಸಾಕಬೇಕು. ಈ ಥರ ಸಿಸ್ಟಮ್ ಇರುತ್ತೆ. ಅದನ್ನು ಕೂಡ ಬಸವಲಿಂಗಪ್ಪ ಅನ್ನೋರು ಎರಾಡಿಕೇಟ್ ಮಾಡ್ತಾರೆ. ಇನ್ ದಿ ಲೇಟರ್ ಡ್ಯೂರೇಷನ್ ಫಾರ್ಮರ್ಸ್ ಮೂವ್ಮೆಂಟ್ಸ್ ವೇರ್ ಆರ್ಗನೈಸ್ಡ್ ಟು ಅಟ್ರಾಕ್ಟ್ ದಿ ಅಟೆನ್ಷನ್ ಆಫ್ ಗವರ್ಮೆಂಟ್ ಫಾರ್ ದಿ ವೇರಿಯಸ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದಿ ಫಾರ್ಮರ್ಸ್. ಆಮೇಲೆ ಏನಾಯಿತು, ಇವರು ಏನೇನು ಫಾರ್ಮರ್ಸ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ಅದೆಲ್ಲದ್ರ ಕಡೆ ಗವರ್ಮೆಂಟ್ ಅಟೆನ್ಷನ್ ತೊಗೊಳ್ಬೇಕು ಅಂತ ಇಷ್ಟೊಂದು ಫಾರ್ಮರ್ ಮೂಮೆಂಟ್ಗಳೆಲ್ಲ ಶುರುವಾಗುತ್ತೆ. ದಿ ಗವರ್ಮೆಂಟ್ಸ್ ಟ್ರೈ ಟು ಟ್ಯಾಕಲ್ ದಿ ಫಾರ್ಮರ್ಸ್ ಮೂಮೆಂಟ್ ಆಸ್ ಪೊಲಿಟಿಕಲಿ ಮೋಟಿವೇಟೆಡ್ ಮೂಮೆಂಟ್ ಬೈ ಯೂಸಿಂಗ್ ಪೊಲೀಸ್ ಫೋರ್ಸ್ ಆ್ಯಂಡ್ ಆರ್ಡರಿಂಗ್ ಫೈರಿಂಗ್ ಆ್ಯಂಡ್ ಲಾಠಿ ಚಾರ್ಜ್. ನೋಡಿ, ಗವರ್ಮೆಂಟ್ಸ್ ಅವ್ರು ಏನು ಮಾಡ್ತಾರೆ, ಗವರ್ಮೆಂಟ್ ಅವರೆಲ್ಲ ಈ ಫಾರ್ಮರ್ ಮೂವ್ಮೆಂಟ್ ನಡೀತಾ ಇರೋ ಟೈಮಲ್ಲಿ ಇದೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಮೂವ್ಮೆಂಟ್, ಅಂದರೆ ಆ ಪಾರ್ಟಿಯವರು ನಮ್ಮ ಪಾರ್ಟಿ ಮೇಲೆ ಎತ್ಕಟ್ಟಕ್ಕೆ ಇದೆಲ್ಲ ಶುರು ಮಾಡಿದ್ದಾರೆ ಅಂತೇಳಿ ಫಾರ್ಮರ್ಸ್ ವಿರುದ್ಧ ಫೈರ್ ಮಾಡೋದಕ್ಕೆ ಮತ್ತು ಲಾಠಿ ಚಾರ್ಜ್ ಮಾಡೋದಕ್ಕೆಲ್ಲ ಕೂಡ ಶುರು ಮಾಡ್ಕೊಳ್ತಾರೆ. ಇನ್ 1980s ದ ಫಾರ್ಮರ್ಸ್ ಆಫ್ ನರಗುಂದ್ ರಿವೋಲ್ಟೆಡ್ ಅಗೇನ್ಸ್ಟ್ ದಿ ಗವರ್ಮೆಂಟ್ಸ್ ಅಟೆಂಪ್ಟ್ ಟು ಯೂಸ್ ದಿ ಫೋರ್ಸ್ ಅಗೇನ್ಸ್ಟ್ ದಿ ಫಾರ್ಮರ್ಸ್. 1980ಯಲ್ಲಿ ಏನಾಗುತ್ತೆ, ನರಗುಂದ್ ರಿವೋಲ್ಟ್ ಅಂತ ಆಗುತ್ತೆ. ಅಂದರೆ ಅಲ್ಲಿ ಏನಂದರೆ ಗವರ್ಮೆಂಟ್ ಅವರು ಈ ಫಾರ್ಮರ್ಸ್ ಯಾರ್ಯಾರು ಜಮಾವಣೆ ಆಗ್ತಾ ಇರ್ತಾರೆ ಪ್ರೊಟೆಸ್ಟ್ ಮಾಡೋಕ್ಕೆ, ಅವ್ರ ವಿರುದ್ಧ ಲಾಠಿ ಚಾರ್ಜ್ ಮಾಡೋದೆಲ್ಲ ಶುರು ಮಾಡಿರ್ತಾರೆ. ಅದ್ರ ವಿರುದ್ಧವಾಗಿ ಒಂದು ಮೂಮೆಂಟ್ ಕೂಡ ರಿವೋಲ್ಟ್ ಶುರು ಮಾಡ್ಕೊಳ್ತಾರೆ. ದಿ ಫಾರ್ಮರ್ಸ್ ರಿವೋಲ್ಟ್ ಆಫ್ ನರಗುಂದ್ ವಾಸ್ ನಾಟ್ ಓನ್ಲಿ ಎ ಪ್ರೊಟೆಸ್ಟ್ ಆಫ್ ಹೈ-ಹ್ಯಾಂಡೆಡ್ನೆಸ್ ಆಫ್ ದಿ ಪೊಲೀಸ್, ಇಟ್ ವಾಸ್ ಆಲ್ಸೋ ಎ ಟೋಟಲ್ ಪ್ರೋ ಫಾರ್ಮರ್ ಮೂಮೆಂಟ್. ನೋಡಿ, ನರಗುಂದ್ ರಿವೋಲ್ಟ್ ಏನು ಮಾಡ್ತಾರೆ ಫಾರ್ಮರ್ಸು, ಇದು ಬರೀ ಪೊಲೀಸವರು ಎಕ್ಸಸ್ ಮಾಡ್ತಾರೆ, ಅಂದರೆ ಹೊಡೆಯೋದು ಬಡಿಯೋದು ಮಾಡ್ತಾರೆ ಅಂತ ಮಾತ್ರ ಅಲ್ಲ, ಟೋಟಲಾಗಿ ಫಾರ್ಮರ್ಸ್ಗೆ ಎಲ್ಲದಕ್ಕೂ ಒಳ್ಳೇದಾಗಬೇಕು ಅಂತ ಈ ಒಂದು ರಿವೋಲ್ಟ್ನ ಶುರು ಮಾಡ್ಕೊಳ್ಳೋದು. ಆಫ್ಟರ್ ದಿ ನರಗುಂದ್ ರಿವೋಲ್ಟ್, ದಿ ಫಾರ್ಮರ್ಸ್ ಮೂವ್ಮೆಂಟ್ ಲೀಡರ್ ಪ್ರೊಫೆಸರ್ MD ನಂಜುಂಡಸ್ವಾಮಿ, ಎ ಸೋಷಿಯಲಿಸ್ಟ್, ಫೌಂಡೆಡ್ ಕರ್ನಾಟಕ ಸ್ಟೇಟ್ ರೈತ ಸಂಘ. ನೋಡಿ, ನರಗುಂದ್ ರಿವೋಲ್ಟ್ ಆದಮೇಲೆ ಒಬ್ಬರು ಲೀಡರ್ ಇರ್ತಾರೆ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅಂತ. ಅವರು ಕರ್ನಾಟಕ ಸ್ಟೇಟ್ ರಾಜ್ಯ ಸಂಘ ಅಂತ ಒಂದು ಫಾರ್ಮ್ ಮಾಡ್ಕೊಳ್ತಾರೆ, ರೈತ ಸಂಘ ಅಂತ. ದಿಸ್ ಆರ್ಗನೈಸೇಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ವಿತ್ ದಿ ಪ್ರೆಸಿಡೆಂಟ್ಶಿಪ್ ಆಫ್ ರುದ್ರಪ್ಪ, ಎ ಗಾಂಧಿಯನ್ ಫ್ರಮ್ ಶಿವಮೊಗ್ಗ. ನೋಡಿ, ಈ ಆರ್ಗನೈಸೇಷನ್ ಒಂದು ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಪ್ರೆಸಿಡೆಂಟ್ ಯಾರಾಗ್ತಾರೆ, ರುದ್ರಪ್ಪ ಅನ್ನೋರು ಆಗ್ತಾರೆ. ಇವರು ಒಬ್ಬರು ಗಾಂಧಿವಾದಿ, ಅಂದರೆ ಗಾಂಧಿ ಥರನೇ ಇವರು ಹೋರಾಟ ಮಾಡಿರ್ತಾರೆ. ಇವರು ಶಿವಮೊಗ್ಗದವರು. ನೆಕ್ಸ್ಟ್, ಪ್ರೊಫೆಸರ್ MD ನಂಜುಂಡಸ್ವಾಮಿ ವಾಸ್ ನೇಮ್ಡ್ ಆಸ್ ದಿ
ಕನ್ವೀನರ್ ಆ್ಯಂಡ್ ಎನ್ ಡಿ ಸುಂದರೇಶ್ ವಾಸ್ ನೇಮ್ಡ್ ಆಸ್ ದಿ ಸೆಕ್ರೆಟರಿ ಆಫ್ ದಿ ಆರ್ಗನೈಸೇಷನ್. ನೋಡಿರಿ, ಎಮ್ ಡಿ ನಂಜುಂಡಸ್ವಾಮಿ ಏನಿರ್ತಾರೆ ಇವ್ರನ್ನ ಕನ್ವೀನರ್ ಅಂತ ಮಾಡ್ತಾರೆ, ಮತ್ತು ಎನ್ ಡಿ ಸುರೇಶ್ ಅವ್ರನ್ನ ಸೆಕ್ರೆಟರಿ ಮಾಡ್ತಾರೆ ಈ ಆರ್ಗನೈಸೇಷನ್ಗೆ. ಇಟ್ ಪುಟ್ ಫೋರ್ತ್ ವೇರಿಯಸ್ ಕಂಡೀಷನ್ಸ್. ಇವರು ಎಷ್ಟೊಂದು ಕಂಡೀಷನ್ಸ್ ಹಾಕ್ತಾರೆ. ಡ್ಯೂ ಟು ಅನ್ಸೈಂಟಿಫಿಕ್ ಪ್ರೈಸ್ ಫಿಕ್ಸೇಷನ್ ದ ಫಾರ್ಮರ್ಸ್ ಆರ್ ಇನ್ ಡಿಸ್ಟ್ರೆಸ್ ಆ್ಯಂಡ್ ಹೆನ್ಸ್ ದ ಗವರ್ಮೆಂಟ್ ಶುಡ್ ಸ್ಟಾಪ್ ಸೀಜರ್ ಆಫ್ ಪ್ರಾಪರ್ಟೀಸ್ ಆಫ್ ದಿ ಫಾರ್ಮರ್ಸ್ ಫಾರ್ ದರ್ ಡೆಬ್ಟ್ಸ್. ಇವ್ರೇನು ಕಂಡೀಷನ್ ಹಾಕ್ತಾರೆ ನೋಡಿ, ನೀವು ಕರೆಕ್ಟಾಗಿ ನಮಗೆ ಬೆಲೆ ಸಿಗದೆ ಇರೋವಾಗ ಮಾಡ್ತಾ ಇದ್ದೀರಾ, ಅಂದರೆ ನಾವು ಏನು ಬೆಳೀತಾ ಇದೀವೋ ಅದಕ್ಕೆ ಕರೆಕ್ಟ್ ಬೆಲೆ ಸಿಗ್ತಾ ಇರಲಿಲ್ಲ, ಇದರಿಂದ ನಮಗೆ ತುಂಬ ತೊಂದರೆ ಆಗಿದೆ, ನಾವು ಏನೇನು ಲೋನ್ ತೊಗೊಂಡಿದ್ವಿ ಅದ್ರದ್ದು ಸಾಲ ಎಲ್ಲ ನಮ್ಗೆ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ, ಇದರಿಂದ ನೀವು ಯಾವುದೇ ರೀತಿ ಬ್ಯಾಂಕ್ಗಳವ್ರು ಬಂದು ನಮ್ಮ ಜಾಗನ ಸೀಸ್ ಮಾಡ್ತಾರೆ, ಅಂದರೆ ಹರಾಜು ಹಾಕೋದು ಇದೆಲ್ಲ ಮಾಡ್ತಾರೆ, ಆ ಥರ ಆಗದೇ ಇರೋ ಥರ ನೀವು ತಡಿಬೇಕು, ಆ ಥರ ಇವರು ಹೋರಾಟ ಮಾಡ್ತಾರೆ. ನೆಕ್ಸ್ಟ್ ಬಂದು ವಿಲೇಜಸ್ ವಿಚ್ ಲ್ಯಾಕ್ ಇನ್ಫ್ರಾಸ್ಟ್ರಕ್ಚರ್ ಶುಡ್ ಬಿ ಡೆವಲಪ್ಡ್ ಇಮಿಡಿಯೇಟ್ಲಿ. ಅಂದರೆ ಇವ್ರು ಇನ್ನೊಂದು ಏನು ಹೇಳಿದ್ರು, ಹಳ್ಳಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ತುಂಬ ಜಾಸ್ತಿ ಇದೆ. ಅಂದರೆ ಈಗ ಯಾವುದೋ ಒಂದು ಊರಿತ್ತು ಅಂದ್ಕೊಳ್ಳಿ, ಅಲ್ಲಿ ಒಂದು ಮೇಯ್ನ್ ರೋಡ್ ಅಂತ ಒಂದು ರೋಡ್ ಆಗಿದ್ರೆ ಅದೇ ದೊಡ್ಡ ವಿಷಯ. ಅದು ಮಣ್ಣು ರೋಡ್ ಇರುತ್ತೆ, ಕಲ್ಲು ರೋಡ್ ಇರುತ್ತೆ, ಒಂದು ಟಾರ್ ರೋಡ್ ಇರೋಲ್ಲ, ಒಂದು ನೀರು ಫೆಸಿಲಿಟಿ ಇರೋಲ್ಲ, ಒಂದು ಕರೆಂಟ್ ಫೆಸಿಲಿಟಿ ಇರೋಲ್ಲ, ಈ ಥರ ಎಲ್ಲ ಇರುತ್ತೆ. ಅದೆಲ್ಲ ಸರಿ ಮಾಡಬೇಕು, ಎಲ್ಲ ಫೆಸಿಲಿಟಿ ಕೊಡಬೇಕು ಅಂತೇಳಿ ಹೋರಾಟ ಅವ್ರದ್ದೊಂದು ಪಾಯಿಂಟ್ ಇತ್ತು. ನೆಕ್ಸ್ಟು ವಿಲೇಜಸ್ ಶುಡ್ ಗೆಟ್ ದೇರ್ ಶೇರ್ ಔಟ್ ಆಫ್ ದೇರ್ ರಿಸೋರ್ಸಸ್ ಎಕ್ಸ್ಟ್ರಾಕ್ಟೆಡ್. ಅಂದರೆ ನೀವು ಹಳ್ಳಿಗಳಿಂದ ಏನಾದರೂ ರಿಸೋರ್ಸಸ್ ತೊಗೊಂಡೋಗ್ತಾ ಇದ್ರೆ ಅಂದರೆ ಅದಕ್ಕೆ ರಿಲೇಟೆಡ್ ಡೆವಲಪ್ಮೆಂಟ್ ಇಲ್ಲೂ ಆಗಬೇಕು. ನೀವೇನು ಎಲ್ಲ ತೊಗೊಂಡೋಗಿ ಸಿಟಿಗಳಲ್ಲೇ ಮಾತ್ರ ಲೈಟ್ ಕಂಬಗಳು ಹಾಕೋದು, ರೋಡ್ಗಳು ಹಾಕೋದು, ವಾಟರ್ ಪೈಪ್ ಹಾಕೋದು ಎಲ್ಲ ಮಾಡಿದ್ರೆ ಇಲ್ಲೂ ಕೂಡ ಆಗಬೇಕು ಅಂತ ಅದ್ರ ಪರವಾಗಿ ಕೂಡ ಹೋರಾಟಗಳು ಮಾಡ್ತಾರೆ. ಲೀವಿ ಸಿಸ್ಟಮ್ ಶುಡ್ ಬಿ ಸ್ಟಾಪ್ಡ್ ಆ್ಯಂಡ್ ಮೆನಿ ಅದರ್ ಡಿಮ್ಯಾಂಡ್ಸ್ ವೇರ್ ಪ್ಲೇಸ್ಡ್. ಲೀವಿ ಸಿಸ್ಟಮ್ನ ಸ್ಟಾಪ್ ಮಾಡಬೇಕು, ಮತ್ತು ಇನ್ನೂ ಬೇರೆ ಬೇರೆ ಡಿಮ್ಯಾಂಡ್ಸ್ಗಳೆಲ್ಲ ಏನಿತ್ತು ಅದನ್ನೆಲ್ಲ ಕೂಡ ಫುಲ್ಫಿಲ್ ಮಾಡಬೇಕು ಅಂತ ಇವರು ಹೇಳ್ತಾರೆ. ಈವನ್ ಟುಡೇ ದಿ ಫಾರ್ಮರ್ಸ್ ಮೂಮೆಂಟ್ಸ್ ಆರ್ ಗೋಯಿಂಗ್ ಆನ್. ಇವಾಗೂ ಕೂಡ ಏನು ಫಾರ್ಮರ್ಸ್ ಮೂಮೆಂಟ್ ನಿಂತಿಲ್ಲ ಅಂತಲ್ಲ, ಇವಾಗೂ ಕೂಡ ನಡೀತಾನೆ ಇರುತ್ತೆ. ವೆರಿ ರೀಸೆಂಟ್ಲಿ ದಿ ಫಾರ್ಮರ್ಸ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದಿ ಮಹದಾಯಿ ಆ್ಯಂಡ್ ಕಾವೇರಿ ರಿವರ್ ವಾಟರ್ ಶೇರಿಂಗ್ ಜಡ್ಜ್ಮೆಂಟ್ಸ್ ಆಫ್ ದಿ ಕೋರ್ಟ್. ಈಗ ರೀಸೆಂಟಾಗೂ ಕೂಡ ಫಾರ್ಮರ್ಸ್ ಎಲ್ಲ ಈ ಮಹದಾಯಿ ರಿಲೇಟೆಡ್ ಆಗಿ ಮತ್ತು ಕಾವೇರಿ ನದಿ ರಿಲೇಟೆಡ್ ಆಗಿ ಕೋರ್ಟ್ಗಳು ಕೆಲವು ತೀರ್ಮಾನ ಕೊಟ್ಟಿರುತ್ತೆ, ಆ ತೀರ್ಮಾನದ ವಿರುದ್ಧವಾಗಿ ಇವರು ಪ್ರೊಟೆಸ್ಟ್ ಮಾಡ್ತಾರೆ. ಲೇಬರ್ ಮೂಮೆಂಟ್ಸ್. ಈಗ ಇಲ್ಲಿವರೆಗೂ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ನೋಡಿದ್ವಿ, ವುಮೆನ್ಸ್ ಮೂಮೆಂಟ್ ನೋಡಿದ್ವಿ, ಫಾರ್ಮರ್ಸ್ ಮೂಮೆಂಟ್ ನೋಡಿದ್ವಿ. ಈಗ ಲೇಬರ್ ಮೂಮೆಂಟ್ಸ್ ನೋಡೋಣ. ಲೇಬರ್ ಅಂದರೆ ಕೆಲಸ ಮಾಡೋ ಅಂಥವ್ರು, ಓಕೆ, ಕೆಲಸಗಾರರು, ಕೆಲಸ ಮಾಡೋ ಅಂಥವ್ರನ್ನ ಲೇಬರ್ ಅಂತ ಕರಿತೀವಿ. ಅವ್ರು ಏನೇನು ಮೂಮೆಂಟ್ಸ್ ಮಾಡಿದರು ನೋಡೋಣ. ಯೂಶ್ವಲಿ ಲೇಬರ್ ಮೂಮೆಂಟ್ ಆರ್ ಟ್ರೇಡ್ ಯೂನಿಯನ್ಸ್ ರಿಪ್ರೆಸೆಂಟ್ ದಿ ಆರ್ಡಿನರಿ ವರ್ಕರ್ಸ್. ಇದು ಮಾಮೂಲಿ ಕೆಲಸ ಮಾಡೋರನ್ನ ರಿಪ್ರೆಸೆಂಟ್ ಮಾಡುತ್ತೆ. ಲೇಬರ್ ಮೂಮೆಂಟ್ ಇರ್ಬೋದು, ಟ್ರೇಡ್ ಯೂನಿಯನ್ಸ್ ಇರ್ಬೋದು. ಲೇಬರ್ ಮೂಮೆಂಟ್ ಈಸ್ ಎ ಮೂಮೆಂಟ್ ಡಿಮ್ಯಾಂಡಿಂಗ್ ಬೆಟರ್ ವರ್ಕಿಂಗ್ ಕಂಡೀಷನ್ಸ್ ಆ್ಯಂಡ್ ಪೇ ಫಾರ್ ದಿ ವರ್ಕರ್ಸ್ ಅಲಾಂಗ್ ವಿತ್ ದಿ ಡಿಮ್ಯಾಂಡ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಲೇಬರ್ ರಿಲೇಟೆಡ್ ಲೀಗಲ್ ಪ್ರಾವಿಷನ್ಸ್. ನೋಡಿರಿ, ಲೇಬರ್ ಮೂಮೆಂಟ್ ಅನ್ನೋದು ಏನಕ್ಕೆ, ಏನು ಡಿಮ್ಯಾಂಡ್ ಮಾಡ್ತಾರೆ ಈ ಮೂಮೆಂಟಲ್ಲಿ ಅಂದರೆ ಒಳ್ಳೆ ವರ್ಕಿಂಗ್ ಕಂಡೀಷನ್ಸ್ ಇರಬೇಕು. ಅಂದರೆ ಒಳ್ಳೆ ಟಾಯ್ಲೆಟ್ಸ್ ಇರಬೇಕು, ಸರಿಯಾಗಿ ಗಾಳಿ ಆಡಬೇಕು, ಒಳ್ಳೆ ನೀಟ್ನೆಸ್ ಇರಬೇಕಲ್ಲಿ, ಈ ಥರ ಒಳ್ಳೆ ವರ್ಕಿಂಗ್ ಕಂಡೀಷನ್ಸ್ ಇರಬೇಕು. ಜೊತೆಗೆ ಸರಿಯಾದಂಥ ಕೆಲಸಕ್ಕೆ ಸರಿಯಾದಂಥ ಪೇಮೆಂಟ್ ಸಿಗಬೇಕು, ಆ ಟೈಪ್ ಇರುತ್ತೆ. ಮತ್ತು 20 ಅವರ್ ಕೆಲಸ ಮಾಡಿಸೋದು, 16 ಅವರ್ ಕೆಲಸ ಮಾಡೋದು, ಈ ಥರ ಎಲ್ಲ ಮಾಡಬಾರ್ದು. 8 ಅವರ್ ಏನು ಕೆಲಸ ಮಾಡ್ತಾರೆ ಅದು, ಇಲ್ಲ 9 ಅವರ್ ಏನು ಕೆಲಸ ಮಾಡ್ತಾರೆ ಅದು, ಈ ಥರ ಡಿಮ್ಯಾಂಡ್ ಮಾಡ್ತಾರೆ. ಜೊತೆಗೆ ಲೇಬರ್ ರಿಲೇಟೆಡ್ ಲೀಗಲ್ ಪ್ರಾವಿಷನ್ಸ್ ಏನಿದೆ, ಅಂದರೆ ESI ಕೊಡ್ರಿ, PF ಕೊಡ್ರಿ, ಈ ಥರದ್ರ ಬಗ್ಗೆ ಕೂಡ ಇವರು ಡಿಮ್ಯಾಂಡ್ ಮಾಡೋವಂಥದ್ದು. ದಿ ಮೂಮೆಂಟ್ ದಟ್ ಈಸ್ ಹೆಲ್ಡ್ ಥ್ರೂ ದಿ ಟ್ರೇಡ್ ಯೂನಿಯನ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೇಬರ್ ಮೂಮೆಂಟ್ಸ್. ನೋಡಿರಿ, ಯಾವ್ಯಾವ ಮೂಮೆಂಟ್ಸ್ನ ಈ ಟ್ರೇಡ್ ಯೂನಿಯನ್ಸ್ ಮುಖಾಂತರ ನಡೆಸ್ತಾರೆ ಅದನ್ನು ಕೂಡ ಲೇಬರ್ ಮೂಮೆಂಟ್ ಅಂತಲೇ ಕರಿತೀವಿ. ಇನ್ ಮೆನಿ ಕಂಟ್ರೀಸ್ ಟ್ರೇಡ್ ಯೂನಿಯನ್ಸ್ ಹ್ಯಾವ್ ಆಲ್ಸೋ ಬಿಕಮ್ ದಿ ಪೊಲಿಟಿಕಲ್ ಪಾರ್ಟೀಸ್. ಎಷ್ಟೊಂದು ದೇಶಗಳಲ್ಲಿ ಈ ಟ್ರೇಡ್ ಯೂನಿಯನ್ಸ್ ಅಂತ ಏನು ಕರಿತೀವಿ, ಇವು ಪೊಲಿಟಿಕಲ್ ಪಾರ್ಟೀಸ್ ಅಂದು ಆಗಿದೆ. ನಾನು ಇಂಡಿಪೆಂಡೆನ್ಸ್ ಲೆಸನ್ ಹೇಳ್ತಾ ಇದ್ದಾಗ ಹೇಳಿರ್ತೀನಿ, ಲೇಬರ್ ಪಾರ್ಟಿ ಅಂತ ಇದೆ ಬ್ರಿಟಿಷ್ ಅವರಲ್ಲಿ ಅಂತ, ಅದು ಕೂಡ ಈ ಥರದ್ದು ಒಂದು ಎಕ್ಸಾಂಪಲ್. ಪ್ರೋ ಲೇಬರ್ ಫಿಲಾಸಫಿ ಹ್ಯಾಸ್ ಬಿನ್ ಎವಾಲ್ವಿಂಗ್ ಇನ್ ಅಪೋಸಿಷನ್ ಟು ದಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ದಿ ಕ್ಯಾಪಿಟಲಿಸಮ್. ನೋಡಿ, ಕ್ಯಾಪಿಟಲಿಸಮ್ ಅಂತ ಹೇಳಿದ್ರೆ ಇನ್ವೆಸ್ಟರ್ಸು ಅವರು ಲಾಭ ತೆಗೆಯೋದು, ಆ ಟೈಪು. ಅದ್ರ ವಿರುದ್ಧವಾಗಿ ಲೇಬರ್ ಫಿಲಾಸಫಿ ಇರೋಂಥ ಅಥವಾ ಪ್ರೋ ಲೇಬರ್ ಫಿಲಾಸಫಿ ಇರೋಂಥ ಒಂದು ಆರ್ಗನೈಸೇಷನ್ಸ್ ಕೂಡ ಡೆವಲಪ್ ಆಗ್ತಾ ಇದೆ. In European countries, due to industrialization, there was a drop in the employments available in agriculture sector and more employment were there in the industrial sector. ನೋಡಿ, ಇಂಡಸ್ಟ್ರಿಯಲೈಸೇಷನ್ ಶುರುವಾದಾಗ, ಅಂದರೆ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು ಈ ಥರ ಎಲ್ಲ ಶುರುವಾದಾಗ ಏನಾಯಿತು, ಯುರೋಪಿಯನ್ ಕಂಟ್ರೀಸಲ್ಲಿ ಮೇಯ್ನಾಗಿ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಏನು ಕೆಲಸಗಳಿತ್ತು ಅದೆಲ್ಲ ತುಂಬ ಕಮ್ಮಿ ಆಯಿತು. ಮತ್ತು ಇಂಡಸ್ಟ್ರಿ ಸೆಕ್ಟರಲ್ಲಿ, ಅಂದರೆ ಫ್ಯಾಕ್ಟ್ರಿಗಳಲ್ಲಿ, ಇಂಡಸ್ಟ್ರೀಸಲ್ಲಿ ಕೆಲಸಗಳು ಜಾಸ್ತಿ ಸಿಗೋದು. ಅದಕ್ಕೆ ಎಲ್ಲರೂ ಕೂಡ ಸಿಟಿಗಳಿಗೆ ಹೋಗಿ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ದಿಸ್ ರಿಸಲ್ಟೆಡ್ ಇನ್ ದಿ ಮೈಗ್ರೇಷನ್ ಆಫ್ ವರ್ಕರ್ಸ್ ಟುವರ್ಡ್ಸ್ ಇಂಡಸ್ಟ್ರೀಸ್. ಇದರಿಂದ ಕೆಲಸ ಮಾಡೋರೆಲ್ಲ ಕೂಡ ಇಂಡಸ್ಟ್ರಿಗಳ ಕಡೆ ಹೋಗೋಕ್ಕೆ ಶುರು ಆಗುತ್ತಾರೆ. ದಿಸ್ ಲೆಡ್ ಟು ದಿ ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ವರ್ಕರ್ಸ್. ಇದರಿಂದ ಏನಾಯಿತು, ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡೋರು ಜಾಸ್ತಿ ಜನ ಇದ್ದಾರಲ್ಲ, ನಾವು ಅವ್ರಿಗೆ ಕಮ್ಮಿ ಸಂಬಳ ಕೊಟ್ಟರು ನಡೆಯುತ್ತೆ, 12 ಅವರು 14 ಅವರ್ ಕೆಲಸ ಮಾಡಿದ್ರು ನಡೆಯುತ್ತೆ, 16 ಅವರ್ ಕೆಲಸ ಮಾಡಿಸಿದ್ರು ನಡೆಯುತ್ತೆ ಅಂತೇಳಿ ಆ ಥರ ಅಂದ್ಕೊಳ್ತಾರೆ.
ದೇ ವೇರ್ ಫೋರ್ಸ್ ಟು ವರ್ಕ್ ಫಾರ್ ಲಾಂಗರ್ ಅವರ್ಸ್, ಜಾಸ್ತಿ ಅವರ್ಸ್ ಕೆಲಸ ಮಾಡಿಸೋದು. ದಿ ಲೇಬರರ್ಸ್ ಬಿಕೇಮ್ ಅವೇರ್ ಆಫ್ ದಿಸ್ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಬಿಕೇಮ್ ಆರ್ಗನೈಸ್ಡ್ ಅಪೋಸಿಂಗ್ ದಿಸ್ ಡೆವಲಪ್ಮೆಂಟ್ಸ್. ಈ ಲೇಬರರ್ಸ್ ಅಥವಾ ಕೆಲಸ ಮಾಡೋರೆಲ್ಲ ಏನಾದರೂ ಇವ್ರಿಗೆಲ್ಲ ಅರ್ಥ ಆಗೋಕ್ಕೆ ಶುರುವಾಯಿತು, ನಮ್ಮನ್ನ ಯಾವ ರೀತಿ ಇವ್ರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅಂತ. ಇದರಿಂದ ಏನು ಮಾಡಿದ್ರು, ಅವರೆಲ್ಲ ಕೂಡ ಆರ್ಗನೈಸ್ ಆಗಿ ಈ ಥರ ತೊಂದರೆ ಕೊಡ್ತಾ ಇರೋದನ್ನು ಅಪೋಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಡ್ಯೂರಿಂಗ್ ದಿ 19th century, ವರ್ಕರ್ಸ್ ಪಾರ್ಟೀಸ್ ಆ್ಯಂಡ್ ಟ್ರೇಡ್ ಯೂನಿಯನ್ಸ್ ಸ್ಟಾರ್ಟೆಡ್ ಆರ್ಗನೈಸಿಂಗ್ ವರ್ಕರ್ಸ್ ಆಲ್ ಅರೌಂಡ್ ದಿ ವರ್ಲ್ಡ್. ನೋಡಿ, 19th century ಹತ್ತಿರ ಏನಾಗುತ್ತೆ, ಈ ವರ್ಕರ್ ಪಾರ್ಟೀಸ್ ಅಂತ ಏನಿರುತ್ತೆ, ಅಂದರೆ ಕೆಲಸ ಮಾಡೋರದ್ದೇ ಪಾರ್ಟಿ ಮಾಡಿರ್ತಾರೆ, ಲೇಬರ್ ಪಾರ್ಟಿ ಅಂತ ಹೇಳಿದ್ನಲ್ಲ ಆ ಥರದ್ದು, ಮತ್ತು ಟ್ರೇಡ್ ಯೂನಿಯನ್ಸ್ ಎಲ್ಲ ಸೇರಿಬಿಟ್ಟು ಪ್ರಪಂಚದಲ್ಲಿ ಎಲ್ಲ ಕಡೆ ಇಂಟರ್ನ್ಯಾಷನಲ್ ವರ್ಕರ್ಸ್ ಯೂನಿಯನ್ ಅಂತೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಅವ್ನು ಕೆಲಸ ಮಾಡ್ತಾಯಿದ್ದೆ ಅಂದರೆ ಅವ್ನು ನಮ್ಮವನು ಅನ್ನೋ ಥರ. ದಿ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ನೋಡಿ, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವರ್ಕಿಂಗ್ ಮೆನ್ ಕೆಲಸ ಮಾಡೋರ್ದು ಅಸೋಸಿಯೇಷನ್ ಅಂತ. ಇದು ಫಸ್ಟ್ ಲೇಬರ್ ಯೂನಿಯನ್. ಇದು ಲಂಡನ್ನಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ 1864. ಮೇನ್ ಏಮ್ ಆಫ್ ದಿಸ್ ಅಸೋಸಿಯೇಷನ್ ವಾಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ವರ್ಕರ್ಸ್. ಇವ್ರದ್ದು ಮೇನ್ ಏಮ್ ಏನಿರುತ್ತೆ, ಗೋಲ್ ಏನಿರುತ್ತೆ, ಯಾರ್ಯಾರು ಕೆಲಸ ಮಾಡ್ತಾರೆ ವರ್ಕರ್ಸು ಅವ್ರದ್ದು ಇಂಟ್ರೆಸ್ಟ್ನ ಕಾಪಾಡೋದು, ಅಂದರೆ ಅವ್ರಿಗೆ ಹೆಲ್ಪ್ ಆಗೋ ರೀತಿ ಮಾಡೋದು ಅಂತ. ದೇ ವಾಂಟೆಡ್ ಟು ಇಂಪ್ಲಿಮೆಂಟ್ 8 hour ಶಿಫ್ಟ್ ಆಫ್ ವರ್ಕಿಂಗ್ ಓನ್ಲಿ. ಏನು ಇವ್ರದ್ದು ಡಿಮ್ಯಾಂಡ್ ಮೇಯ್ನ್ ಆಗಿತ್ತು ಅಂದರೆ 8 hours ಮಾತ್ರ ಕೆಲಸ ಮಾಡಿಸ್ಬೇಕು ಅಂತ. ಇದು ಸಕ್ಸೀಡ್ ಆಗಿದ್ದಾರೆ. ಇವಾಗ ನಾವೆಲ್ಲ 8 hours ಕೆಲಸ ಮಾಡೋದಲ್ವ ಈ ಟೈಪಲ್ಲಿ. ಮೊದಲೆಲ್ಲ ಬಂದು 12 hours 16 hour ಈ ಥರ ಎಲ್ಲ ಕೆಲಸ ಮಾಡಿಸೋರು, ಅದನ್ನೆಲ್ಲ ಇವರು ಕ್ಯಾನ್ಸಲ್ ಮಾಡಿಸಿದ್ರು. ದಿ ಲೇಬರ್ ಮೂವ್ಮೆಂಟ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಡ್ಯೂರಿಂಗ್ ದಿ ಲೇಟರ್ ಪಾರ್ಟ್ ಆಫ್ 19th century. ನೋಡಿ, 19th century ಎಂಡ್ ಆಗ್ತಾ ಏನಾಯಿತು, ಬರೀ ಲಂಡನ್ನಲ್ಲಿ ಮಾತ್ರ ಇರಲಿಲ್ಲ, ಯುರೋಪಲ್ಲಿ ಮಾತ್ರ ಇರಲಿಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಯಿತು. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಸೋಷಿಯಲ್ ಸೆಕ್ಯೂರಿಟಿ ಆಫ್ ವರ್ಕರ್ಸ್, ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇಂಪ್ಲಿಮೆಂಟೆಡ್ ಆ್ಯಕ್ಟ್ ಇನ್ 1923 ಟು ಎನ್ಶ್ಯೂರ್ ಸೋಷಿಯಲ್ ಸೆಕ್ಯೂರಿಟಿ. ಇವರಿಗೆ ಒಂದು ಸೆಕ್ಯೂರ್ ಲೈಫ್ ಕೊಡಬೇಕು ಅಥವಾ ಒಂದು ಸೊಸೈಟಿಯಲ್ಲಿ ಒಂದು ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಅವರು 1923 ಅಂದರೆ ಬ್ರಿಟಿಷ್ ಅವರು ಇದ್ದಾಗೇ ಒಂದು ಸೋಷಿಯಲ್ ಸೆಕ್ಯೂರಿಟಿ ರಿಲೇಟೆಡ್ ಆ್ಯಕ್ಟ್ಗಳೆಲ್ಲ ತರ್ತು. ದಿಸ್ ಆ್ಯಕ್ಟ್ ಹೆಲ್ಪ್ ದಿ ಇಂಡಿಯನ್ ಟ್ರೇಡ್ ಯೂನಿಯನ್ಸ್. ಇದು ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಏನಿತ್ತು ಇವರೆಲ್ಲರಿಗೂ ಹೆಲ್ಪ್ ಮಾಡಿದ್ರು. ದಿ ವೇರಿಯಸ್ ಅಸೋಸಿಯೇಷನ್ಸ್ ಕುಡ್ ಗೇನ್ ಲೆಜಿಸ್ಲೇಟಿವ್ ರೆಕಗ್ನಿಷನ್ಸ್. ಅಂದರೆ ಯಾವ್ಯಾವ ಅಸೋಸಿಯೇಷನ್ ಇತ್ತು ಅವೆಲ್ಲದಕ್ಕೂ ಕೂಡ ಲೆಜಿಸ್ಲೇಟಿವ್ ರೆಕಗ್ನಿಷನ್ ಸಿಕ್ತು, ಅಂದರೆ ರೂಲ್ಸ್ ಪ್ರಕಾರ ಅಸೋಸಿಯೇಷನ್ ಆಗಿದೆ ಅಂತ. ಆಫ್ಟರ್ ದಿಸ್ ಮೆನಿ ಲೇಬರರ್ಸ್ ಯೂನಿಯನ್ಸ್ ವೇರ್ ಸ್ಟಾರ್ಟೆಡ್ ಆ್ಯಂಡ್ ದೇ ಹ್ಯಾವ್ ಕಂಟಿನ್ಯೂ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ವರ್ಕರ್ಸ್. ಇದಾದಮೇಲೂ ಕೂಡ ಎಷ್ಟೊಂದು ಲೇಬರ್ ಯೂನಿಯನ್ಸ್ಗಳೆಲ್ಲ ಶುರುವಾಗ್ಬಿಟ್ಟು ಇವರೆಲ್ಲ ವರ್ಕರ್ಸ್ ರೈಟ್ಸ್ ರಿಲೇಟೆಡ್ ಏನಿದೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದೆ. ದೇರ್ ಆರ್ ಮೆನಿ ಲೇಬರ್ ಯೂನಿಯನ್ಸ್ ಹೂ ಹ್ಯಾವ್ ಕಂಟಿನ್ಯೂಡ್ ವಿತ್ ದಿ ವರ್ಕ್. ನೋಡಿರಿ, ಈ ಕೆಲಸ ಮಾಡ್ಕೊಂಡು ಬಂದಿರೋಂಥ ಲೇಬರ್ ಯೂನಿಯನ್ಸ್ 1-2 ಅಲ್ಲ, ಸುಮಾರಿದೆ ಅಂತ. ನೆಕ್ಸ್ಟ್ ಬಂದು ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂಮೆಂಟ್. ನೋಡಿ, ಅನ್ಟಚಬಿಲಿಟಿ ಅಂತ ಹೇಳಿದ್ರೆ ಅವ್ರನ್ನ ದೂರ ಇಡೋದು ಅಂತ ಜನಗಳನ್ನ. ಅಂದರೆ ನೀನು ಈ ಕ್ಯಾಸ್ಟಿಗೆ ಸೇರಿರೋನು, ನಾವು ಯಾವ ಬಾವಿಯಲ್ಲಿ ನೀರು ತೊಗೊಳ್ತೀವೋ ಆ ಬಾವಿಯಲ್ಲಿ ನೀರು ತೊಗೊಳೋಗಿಲ್ಲ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವೋ ಆ ದೇವಸ್ಥಾನಕ್ಕೆ ನೀನು ಬರೋ ಆಗಿಲ್ಲ, ಊರೊಳಗೆ ಬರೋ ಆಗಿಲ್ಲ, ಮನೆಯೊಳಗೆ ಬರೋ ಆಗಿಲ್ಲ, ಈ ರೀತಿ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದನ್ನು ಅನ್ಟಚಬಿಲಿಟಿ ಅಂತ ಕರಿತೀವಿ. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಏನೇನು ಹೋರಾಟಗಳು ನಡೀತು ಅದು ಕೂಡ ನೋಡೋಣ. ಅನ್ಟಚಬಿಲಿಟಿ ಈಸ್ ಎನ್ ಇನ್ಹ್ಯೂಮನ್ ಪ್ರಾಕ್ಟೀಸ್ ಆಫ್ ಸ್ಟ್ರಾಟಿಫೈಡ್ ಸೊಸೈಟಿ. ನೋಡಿ, ನಮ್ಮ ಹ್ಯೂಮನ್ ಸೊಸೈಟಿಯಲ್ಲಿ ಅಥವಾ ನಾವು ಏನು ಸ್ಟ್ರಾಟಿಫೈ ಮಾಡ್ಕೊಂಡಿರ್ತೀವಿ ಹೈ ಲೆವೆಲ್ ಲೋ ಲೆವೆಲ್ ಅಂಥ ಸೊಸೈಟಿಯಲ್ಲಿ ಅನ್ಟಚಬಿಲಿಟಿ ಅನ್ನೋದು ತುಂಬ ಇನ್ಹ್ಯೂಮನ್ ಪ್ರಾಕ್ಟೀಸ್, ಅಂದರೆ ಮನುಷ್ಯತ್ವನೇ ಇಲ್ಲದೇ ಇರೋಂಥ ಒಂದು ಪ್ರಾಕ್ಟೀಸ್ ಆಗಿದೆ. ಬಿಫೋರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ದಿ ಐಡಿಯಾಸ್ ಲೈಕ್ ಅನ್ಟಚಬಲ್ ಶುಡ್ ಬಿ ಅನ್ಟಚ್ಡ್, ಶುಡ್ ನಾಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್ ವೇರ್ ಇನ್ ವೋಗ್. ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಡಿ ಆಗೋದಕ್ಕೂ ಮೊದಲು ನಮ್ಮ ಮುಟ್ಟಬಾರ್ದು ನೀವು ಈ ಕ್ಯಾಸ್ಟವ್ರನ್ನ, ಮತ್ತು ನಾವು ನಿಂತಿದ್ವಿ ಅಂದರೆ ನೀವು ಇಷ್ಟು ಹತ್ರಕ್ಕೆ ಬರಬಾರ್ದು, ಆ ಥರ ಎಲ್ಲ ಇರುತ್ತೆ. ಅದು ತುಂಬ ಜಾಸ್ತಿ ಇರುತ್ತೆ. ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂಮೆಂಟ್ ಈಸ್ ಎ ಮೂಮೆಂಟ್ ಏಮ್ಡ್ ಅಟ್ ಅಚೀವಿಂಗ್ ಎರಾಡಿಕೇಟಿಂಗ್ ಆಫ್ ದಿ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆ್ಯಂಡ್ ಅಟ್ಯಾಕ್ಸ್ ಆನ್ ಅನ್ಟಚಬಲ್ ಪೀಪಲ್. ನೋಡಿ, ಏನು ಅನ್ಟಚಬಿಲಿಟಿ ಪ್ರಿವೆನ್ಷನ್ ಮೂಮೆಂಟ್ ಏನು ಮಾಡುತ್ತೆ ಅಂದರೆ, ಇದು ಈ ಅನ್ಟಚಬಿಲಿಟಿನ ಎರಾಡಿಕೇಟ್ ಮಾಡಬೇಕು. ಮತ್ತು ಯಾರಾದರೂ ಆ ಥರ ಒಂದೇ ಬಾವಿಯಲ್ಲಿ ನೀರು ತೊಗೊಳ್ಳೋದು ಆ ಥರ ಏನಾದ್ರು ಮಾಡಿದ್ರೆ ಅವ್ರನ್ನ ಹೊಡೆದಾಕ್ತಾ ಇರ್ತಾರೆ, ಅದನ್ನೆಲ್ಲ ಕೂಡ ತಡೆಯೋದು, ಇದೆಲ್ಲ ಕೂಡ ಇದರ ಏಮ್ ಆಗಿರುತ್ತೆ. ಇಟ್ ಈಸ್ ಎ ಮೂಮೆಂಟ್ ಅಗೇನ್ಸ್ಟ್ ಕ್ಯಾಸ್ಟ್ ಬೇಸ್ಡ್ ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಕ್ಯಾಸ್ಟ್ ರಿಲೇಟೆಡ್ ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್ ಏನು ನಡೀತಾ ಇರುತ್ತೆ ಅದ್ರ ವಿರುದ್ಧವಾಗಿ ಅನ್ಟಚಬಿಲಿಟಿ ಮೂಮೆಂಟ್ ಶುರುವಾಗೋದು. ದಿ ಅನ್ಟಚಬಲ್ ಕಮ್ಯುನಿಟೀಸ್ ವೇರ್ ಬೀನ್ ಫೈಟಿಂಗ್ ಫಾರ್ ದರ್ ರೈಟ್ಸ್ ಫಾರ್ ಮೆನಿ ಇಯರ್ಸ್. ನೋಡಿ, ಅನ್ಟಚಬಲ್ ಕಮ್ಯುನಿಟೀಸ್ ಏನಿದೆ ಇವರ ರೈಟ್ಸ್ಗೋಸ್ಕರ ಸುಮಾರು ವರ್ಷದಿಂದ ಫೈಟ್ ಮಾಡ್ತಾನೆ ಇರ್ತಾರೆ. ವಿ ಶಲ್ ಸಿ ಎ ಬ್ರೀಫ್ ಹಿಸ್ಟ್ರಿ ಆಫ್ ದಿಸ್ ಮೂಮೆಂಟ್. ಈಗ ಇವರು ಯಾವ ರೀತಿ ಹೋರಾಟ ಮಾಡ್ಕೊಂಬಂದರು ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ನೋಡೋಣ. ದಿ ಹಿಸ್ಟ್ರಿ ಆಫ್ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ ಮೂಮೆಂಟ್. ಅಂದರೆ ಈ ಅನ್ಟಚಬಿಲಿಟಿ ಹೋಗ್ಲಾಡ್ಸೋದಕ್ಕೆ ಮೂಮೆಂಟ್ ಶುರು ಮಾಡಿದ್ರಲ್ಲ, ಹೋರಾಟಗಳು ಮಾಡಿದ್ರಲ್ಲ, ಅದರ ಹಿಸ್ಟ್ರಿ ಏನು, ಎಲ್ಲಿಂದ ಶುರುವಾಯಿತು ಅಂತ ಕೂಡ ನೋಡೋಣ. ನೋಡಿ, ಇದೆಲ್ಲ ಅನ್ಟಚಬಿಲಿಟಿ ಅಪೋಸಿಷನ್ ಮೂಮೆಂಟೆಲ್ಲ 19th century ಶುರುವಾಗುತ್ತೆ. ಜ್ಯೋತಿಬಾ ಫುಲೆ ಆರ್ಗನೈಸ್ಡ್ ಎ ಮೂಮೆಂಟ್ ಇನ್ಕ್ಲೂಡಿಂಗ್ ಅನ್ಟಚಬಲ್ಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್. ನೋಡಿ, ಜ್ಯೋತಿಬಾ ಫುಲೆ ಅಂತ ಒಬ್ಬರು ಇರ್ತಾರೆ,
ಅವ್ರೇನು ಮಾಡ್ತಾರೆ, ಈ ಅನ್ಟಚಬಿಲಿಟಿನೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಇವ್ರು ಯಾವುದೇ ಹೋರಾಟಗಳು ಮಾಡಲಿ ಅದರಲ್ಲೆಲ್ಲ ಕೂಡ ಅನ್ಟಚಬಲ್ಸ್ನ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರನ್ನ ಜಾಯಿನ್ ಮಾಡ್ತಾ ಇರ್ತಾರೆ. ದಿ ಏಮ್ ಆಫ್ ದಿ ಮೂವ್ಮೆಂಟ್ ವಾಸ್ ಟು ಅಪೋಸ್ ವರ್ಣ ಸಿಸ್ಟಮ್ ಆ್ಯಂಡ್ ರೆಸಿಸ್ಟ್ ದಿ ಡಾಮಿನೆನ್ಸ್ ಆಫ್ ಕ್ಯಾಸ್ಟ್ ಸೋಷಿಯಲ್ ಸಿಸ್ಟಮ್. ಏನಿದ್ರ ಮೂಮೆಂಟ್ದೆಲ್ಲ ಒಂದು ಗೋಲ್ ಆಗಿರುತ್ತೆ, ವರ್ಣ ಸಿಸ್ಟಮ್ ಅಂದರೆ ಈಗ ಕ್ಷತ್ರಿಯರು, ಬ್ರಾಹ್ಮಣರು, ಶೂದ್ರರು ಈ ಟೈಪ್ ಇರುತ್ತಲ್ಲ ಅದನ್ನೆಲ್ಲ ಅಪೋಸ್ ಮಾಡಬೇಕು. ಮತ್ತು ಯಾವುದು ಕ್ಯಾಸ್ಟ್ ಮೇಲೆ ಯಾವುದು ಕ್ಯಾಸ್ಟು ಕೂಡ ದರ್ಬಾಳಿಕೆ ಮಾಡಬಾರ್ದು. ಅಂದರೆ ಇವರು ಹೈ ಕ್ಯಾಸ್ಟ್ ಲೋ ಕ್ಯಾಸ್ಟ್ ಅಂತ ಇರಬಾರ್ದು, ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ವಿತ್ ದಿ ಏಮ್ ಆಫ್ ವೇರಿಯಸ್ ಮೂಮೆಂಟ್ಸ್ ವೆರ್ ಸ್ಟಾರ್ಟೆಡ್ ಇನ್ ಸ್ಟೇಟ್ಸ್ ಲೈಕ್ ಕರ್ನಾಟಕ, ಮಹಾರಾಷ್ಟ್ರ ಆ್ಯಂಡ್ ಆಂಧ್ರ ಪ್ರದೇಶ್ ಡ್ಯೂರಿಂಗ್ 1917. ನೋಡಿರಿ, ಈ ಏಮ್ ಪ್ರಕಾರ ಅಂದರೆ ಈ ಥರ ಹೋಗ್ಲಾಡಿಸ್ಬೇಕು ಅಂತೇಳಿ 1917 ಕೂಡ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಇದೆಲ್ಲ ಕೂಡ ಈ ಅನ್ಟಚಬಿಲಿಟಿ ಪ್ರಿವೆನ್ಷನ್ಗೋಸ್ಕರ ಹೋರಾಟಗಳು ಮಾಡ್ತಾ ಬಂದರು. ಬೈ 1925 ಪೆರಿಯಾರ್ ರಾಮಸ್ವಾಮಿ ಸ್ಟಾರ್ಟೆಡ್ ಸೆಲ್ಫ್ ಇಂಪಾರ್ಟೆನ್ಸ್ ಮೂವ್ಮೆಂಟ್ ಇನ್ ತಮಿಳ್ನಾಡು. ನೋಡಿ, 1925 ಅಷ್ಟರಲ್ಲಿ ಪೆರಿಯಾರ್ ರಾಮಸ್ವಾಮಿ ಅಂತ ಇರ್ತಾರೆ ತಮಿಳ್ನಾಡವರು. ಇವರು ಆ್ಯಕ್ಚುಲಿ ಕೇರಳದವರು ಅಂತ ಕೂಡ ಕರೀತಾರೆ. ಈ ಪೆರಿಯಾರ್ ರಾಮಸ್ವಾಮಿ ಅವರು ಏನು ಮಾಡ್ತಾರೆ, ಸೆಲ್ಫ್ ಇಂಪಾರ್ಟೆನ್ಸ್ ಮೂವ್ಮೆಂಟ್ ಅಂತ ಶುರು ಮಾಡ್ತಾರೆ. ವಿತ್ ದಿ ಐಡಿಯಾ ಆಫ್ ಡಾಕ್ಟರ್ B.R. ಅಂಬೇಡ್ಕರ್ ಆನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ಟಚಬಿಲಿಟಿ, ದಿ ಮೂವ್ಮೆಂಟ್ ಬಿಕೇಮ್ ಮೋರ್ ಪವರ್ಫುಲ್. ನೋಡಿರಿ, B.R. ಅಂಬೇಡ್ಕರ್ ಅವ್ರು ಬಂದು ಅವರು ಒಂದು ಸ್ವಲ್ಪ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರಿಂದ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಹೋಗ್ಲಾಡ್ಸೋದಕ್ಕೆ ಮತ್ತು ಅನ್ಟಚಬಿಲಿಟಿ ಹೋಗ್ಲಾಡ್ಸೋದಕ್ಕೆ ಏನು ಮೂಮೆಂಟ್ಗಳು ಶುರುವಾಗಿರುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ. ಇನ್ ದಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಫ್ 1930s, ಅಂಬೇಡ್ಕರ್ ಕಾಲ್ಡ್ ಫಾರ್ ದಿ ಅನ್ಟಚಬಲ್ಸ್ ಟು ಬಿಕೇಮ್ ದ ರೂಲರ್ಸ್ ಆಫ್ ಇಂಡಿಯಾ. ನೋಡಿರಿ, ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಎಲ್ಲ ನಡೆಯುತ್ತೆ 1930s. ಅದರಲ್ಲಿ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ, ಈ ಅನ್ಟಚಬಲ್ಸ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಾವು ದೇಶನ ರೂಲ್ ಮಾಡಬೇಕು ಅಂತೇಳಿ ಅವರು ಹೇಳ್ತಾರೆ. ಅಂಬೇಡ್ಕರ್ ಕಂಟಿನ್ಯೂಡ್ ಇಸ್ ಫೈಟ್ ಫಾರ್ ದಿ ರೈಟ್ಸ್ ಆಫ್ ದಲಿತ್ಸ್. ಅನ್ಟಚಬಲ್ಸ್ ವಿರುದ್ಧ ಪರವಾಗಿ ಮತ್ತು ದಲಿತರ ಪರವಾಗಿ ಅಂಬೇಡ್ಕರ್ ಅವರು ಕಂಟಿನ್ಯೂಸ್ ಆಗಿ ಫೈಟ್ ಮಾಡಿಕೊಂಡೇ ಬರ್ತಾರೆ. ಅಂಬೇಡ್ಕರ್ ಕಂಟಿನ್ಯೂ ಟು ಅಸರ್ಟ್ ದಿ ರೈಟ್ಸ್ ಆಫ್ ಅನ್ಟಚಬಲ್ಸ್ ಆ್ಯಂಡ್ ವುಮನ್ ಥ್ರೂ ಔಟ್ ಇಸ್ ಲೈಫ್. ಅಂಬೇಡ್ಕರ್ ಅವರು ಅವ್ರ ಲೈಫ್ ಫುಲ್ಲು ಕೂಡ ಈ ಅನ್ಟಚಬಲ್ಸ್ಗೂ ಮತ್ತು ವುಮನ್ಸ್ಗೂ ಈಕ್ವಾಲಿಟಿ ಕೊಡಬೇಕು, ಅವ್ರ ರೈಟ್ಸ್ ಅವ್ರಿಗೆ ಕೊಡಬೇಕು ಅಂತ ತುಂಬ ಹೋರಾಟ ಮಾಡ್ತಾರೆ. ಈ ಸ್ಟಾರ್ಟೆಡ್ ಎ ಪಿರಿಯಾಡಿಕಲ್ ನೇಮ್ಡ್ ಮೂಕನಾಯಕ ಆ್ಯಂಡ್ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಕ್ರಿಯೇಷನ್ ಆಫ್ ವೇರಿಯಸ್ ಮೂಮೆಂಟ್ಸ್ ಅಗೇನ್ಸ್ಟ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಇವರೊಂದು ಮೂಕನಾಯಕ ಅಂತ ಒಂದು ಪಿರಿಯಾಡಿಕಲ್ ಶುರು ಮಾಡ್ತಾರೆ. ಅಂದರೆ ಒಂದು ವಾರಕ್ಕೆ ಬರೋದು, ತಿಂಗಳಿಗೆ ಬರೋದು, ಈ ಥರ ಮ್ಯಾಗ್ಝಿನ್ ಅಂತೀವಲ್ಲ ಆ ಟೈಪು, ಅದು ಮೂಕನಾಯಕ ಅಂತ ಅದ್ರ ಹೆಸರು. ಅದರಲ್ಲಿ ಇವರು ಯಾವ್ಯಾವ ಮೂಮೆಂಟ್ಸ್ ಮಾಡ್ತಾ ಇರ್ತಾರೆ ಇವರು, ಅಥವಾ ಯಾವುದ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಕೂಡ ಇವರು ಬರೀತಾರೆ. ಗಾಂಧೀಜಿ ಕನ್ಸಿಡರ್ಡ್ ದಿ ಲಿಬ್ರೇಷನ್ ಫ್ರಮ್ ಅನ್ಟಚಬಿಲಿಟಿ ಅಲಾಂಗ್ ವಿತ್ ದಿ ನ್ಯಾಷನಲ್ ಫ್ರೀಡಮ್. ಗಾಂಧೀಜಿಯವರು ಕೂಡ ಈ ಅನ್ಟಚಬಿಲಿಟಿ ಹೋಗ್ಲಾಡ್ಸೋದು ಇಂಡಿಪೆಂಡೆನ್ಸ್ ಬಂದಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ. ಈ ವಾಸ್ ಎ ಸೋಷಿಯಲ್ ರಿಫಾರ್ಮರ್. ಇವರು ಗಾಂಧೀಜಿಯವರು ಕೂಡ ಸೋಷಿಯಲ್ ರಿಫಾರ್ಮರ್ ಆಗಿರ್ತಾರೆ. ಈವನ್ ಟುಡೇ ಮೆನಿ ಆರ್ಗನೈಸೇಷನ್ ಆ್ಯಂಡ್ ಅಸೋಸಿಯೇಷನ್ಸ್ ಆರ್ ಆ್ಯಕ್ಟಿವ್ ಇನ್ ದಿ ವರ್ಕ್ ಆಫ್ ಎರಾಡಿಕೇಷನ್ ಆಫ್ ದಿ ಸಿವಿಲ್ ಪ್ರಾಕ್ಟೀಸಸ್. ನೋಡಿ, ಇವಾಗೂ ಕೂಡ ಈ ಥರ ಪ್ರಾಕ್ಟೀಸಸ್ ಕೆಲವು ಕಡೆ ಇದೆ ಅಂತ ಹೇಳ್ತಾರೆ. ನಾನಂತೂ ನೋಡಿಲ್ಲ, ಕೆಲವು ಕಡೆ ಇರ್ಬೋದು ಮೋಸ್ಟ್ಲಿ. ಅಂಥ ಜಾಗಗಳಲ್ಲಿ ಇರೋಂಥ ಈ ಪ್ರಾಕ್ಟೀಸ್ನ ಹೋಗ್ಲಾಡ್ಸೋದಕ್ಕೆ ಎಷ್ಟೊಂದು ಆರ್ಗನೈಸೇಷನ್ಸ್ ಎಲ್ಲ ತುಂಬ ಹೋರಾಟ ಮಾಡ್ತಾ ಇದೆ. ಇದ್ರ ರಿಲೇಟೆಡ್ ಕ್ಲಾಸ್ ವರ್ಕ್ಸ್ ಎಲ್ಲ ಕೂಡ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, ಅದನ್ನ ನೋಡಿಕೊಂಡು ಬರ್ಕೊಳ್ಬೋದು.